ಶಶಿಕಲಾ ಸೇಫಾ ಜೈಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಅಮ್ಮನಂತೆ ಚಿನ್ನಮ್ಮನಿಗೆ ಮುಳುವಾಗುತ್ತಾ ಅಕ್ರಮ ಆಸ್ತಿ ಕೇಸ್. ಶಶಿಕಲಾ ದೋಷಿ ಆದರೆ ತಮಿಳುನಾಡಿನ ರಾಜಕೀಯ ಸ್ಥಿತಿ ಏನಾಗುತ್ತೆ? ನಿರ್ದೋಷಿಯಾದರೆ ಸಿಎಂ ಆಗುವ ಕನಸು ನನಸಾಗುವುದು ಸುಲಭವೇ? ಇದು ಈ ಹೊತ್ತಿನ ವಿಶೇಷ. ಶಶಿಕಲಾ ಸೇಫಾ ಜೈಲ. ತಮಿಳುನಾಡಿನ ಮುಖ್ಯಮಂತ್ರಿಯಾಗುವ ಕನಸು ಕಾಣುತ್ತಿರುವ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ನಟರಾಜನ್ ಭವಿಷ್ಯ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ. ಶಶಿಕಲಾ ವಿರುದ್ಧ ಇರುವ ಅಕ್ರಮ ಆಸ್ತಿ ಗಳಿಕೆ ಕೇಸ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಇಂದು ಪ್ರಕಟಿಸಲಿದೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಈ ಕೇಸ್ನ ಪ್ರಮುಖ ಆರೋಪಿ. ಶಶಿಕಲಾ ಈ ಕೇಸ್ನ ಸಹ ಆರೋಪಿಯಾಗಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣದಲ್ಲಿ ಇವರನ್ನ ದೋಷ ಮುಕ್ತಗೊಳಿಸಿ ಕರ್ನಾಟಕ ಹೈಕೋರ್ಟ್ ಆದೇಶ ನೀಡಿತು. ಆದರೆ ಕರ್ನಾಟಕ ಸರ್ಕಾರ ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿತು. 66.65 ಕೋಟಿ ರೂಪಾಯಿಯ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣದಲ್ಲಿ ಇಳವರಸಿ ಮತ್ತು ಸುಧಾಕರನ್ ಕೂಡ ಆರೋಪಿಗಳಾಗಿದ್ದಾರೆ. 1991ರಿಂದ 96ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರು ಅಕ್ರಮ ಆಸ್ತಿ ಗಳಿಸಿದ್ದರು ಎಂಬ ಆರೋಪವಿತ್ತು. ಆದರೆ ಕರ್ನಾಟಕದ ಹೈಕೋರ್ಟ್ 8.12% ಮಾತ್ರ ಆಸ್ತಿ ಅಕ್ರಮ ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಿತ್ತು. ಈ ಲೆಕ್ಕ ತಪ್ಪು ಎಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿತು. ಇಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಪಿಸಿ ಘೋಷ್ ಹಾಗೂ ಅಮಿತಾವ್ ರಾಯ್ ತೀರ್ಪು ಪ್ರಕಟಿಸಲಿದ್ದು ಇಡೀ ದೇಶವೇ ಕುತೂಹಲದಿಂದ ಕಾಯುತ್ತಿದೆ. ಈ ತೀರ್ಪು ಏನಾಗಬಹುದು, ಯಾವ ರೀತಿಯಂತ ತೀರ್ಪು ಬರಬಹುದು ಅನ್ನೋದ್ರ ಬಗ್ಗೆ ಮಾತನಾಡಕ್ಕೂ ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಎಐಡಿಎಂಕೆಯ ಮುಖಂಡರು ಹಾಗೂ ವಕೀಲರಾಗಿರುವ ಎಂ.ಕೆ. ಸುಂದರ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹಿಂದೆ ಎಂ.ಕೆ. ಸುಂದರ್ ಅವರು ಈ ತೀರ್ಪಿನಲ್ಲಿ ಜಯಲಲಿತಾ ನಿರ್ದೋಷಿ ಆಗೇ ಆಗ್ತಾರೆ ಅನ್ನುವಂಥ ವಿಶ್ವಾಸದಿಂದ ನಮ್ಮ ಜೊತೆಗೆ ಇದೇ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬಹುಶಃ ಇವತ್ತು ಎಂ.ಕೆ. ಸುಂದರ್ ಅವರ ನಿಲುವು ಹೇಗಿರುತ್ತೆ, ಯಾವ ರೀತಿಯಾಗಿ ಅವರು ತೀರ್ಪು ನಿರೀಕ್ಷಿಸ್ತಾರೆ ಅನ್ನುವಂಥ ಕುತೂಹಲ ನಮಗೂ ಕೂಡ ಇರುವಂಥದ್ದು. ಹಾಗೆಯೇ ನಮ್ಮ ಜೊತೆಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಪಿಟಿಐನ ನಿವೃತ್ತ ಸೌತ್ ಇಂಡಿಯಾ ಹೆಡ್ ಎಂ ಸಿದ್ದರಾಜು ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಸೂರಿನಿಂದ ನಮ್ಮ ಜೊತೆಗೆ ಔಟ್ಲುಕ್ನ ನಿವೃತ್ತ ಪ್ರಧಾನ ಸಂಪಾದಕರಾಗಿರುವ ಕೃಷ್ಣ ಪ್ರಸಾದ್ ಅವರು ಕೂಡ ಜಾಯಿನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನ್ನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಈ ಪ್ರಕರಣದಲ್ಲಿ ಈಗ ಉಳಿದಿರುವಂತಹ ಮೂವರ ವಿರುದ್ಧ ಏನೆಲ್ಲ ಆರೋಪಗಳಿದಾವೆ, ಯಾಕಂದ್ರೆ ಜಯಲಲಿತಾ ಅವರು ತೀರಿಕೊಂಡಿರೋದ್ರಿಂದಾಗಿ ಅವರ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗ ಅವ್ರ ಯಾವುದೇ ರೀತಿಯಿಂದ ತೀರ್ಪನ್ನು ಪ್ರಕಟಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಉಳಿಕೆ ಆಗಿರುವಂತಹ ಶಶಿಕಲಾ ಮತ್ತು ಇತರೆ ಇಳವರಸಿ ಮತ್ತು ಸುಧಾಕರನ್ ವಿರುದ್ಧದ ಆರೋಪಗಳು ಏನು ಅನ್ನುವಂಥದ್ದನ್ನ ನಾವು ನೋಡಿದ್ರೆ, ಮೊದಲಿಗೆ ಶಶಿಕಲಾ ವಿರುದ್ಧದ ಆರೋಪಗಳು ಏನು ಅನ್ನುವಂಥ ನೋಡೋಣ. ಶಶಿಕಲಾ ಅವರ ವಿರುದ್ಧ ಸೂಟ್ ಕೇಸ್ನಲ್ಲಿ ಹಣ ಕಳುಹಿಸ್ತಾ ಇದ್ರು ಅನ್ನುವಂಥ ಒಂದು ಆರೋಪವೂ ಕೂಡ ಇದೆ. ಚೀಲಗಳಲ್ಲಿಯೂ ಕೂಡ ಹಣ ಕಳುಹಿಸಿ ಬ್ಯಾಂಕ್ಗಳಲ್ಲಿ ಅವರು ಜಮೆ ಮಾಡ್ತಾ ಇದ್ರು ಶಶಿಕಲಾ ಅವರು ಅನ್ನುವಂತಹ ಒಂದು ಆರೋಪ ಶಶಿಕಲಾ ಅವರ ವಿರುದ್ಧ ಇರತಕ್ಕಂಥದ್ದು. ಚೀಲಗಳಲ್ಲಿಯೂ ಸಹ ಹಣವನ್ನು ಕಳುಹಿಸಿ ಬ್ಯಾಂಕ್ಗಳಲ್ಲಿ ಜಮೆ ಮಾಡ್ತಾ ಇದ್ರು. ಮನೆ ಕೆಲಸದಾತ ರಾಮ್ ವಿಜಯನ್ನಿಂದ ಬ್ಯಾಂಕ್ಗಳಿಗೆ ಹಣವನ್ನ ಜಮೆ ಮಾಡಿಸಿದ್ರು ಶಶಿಕಲಾ ಅನ್ನುವಂಥ ಒಂದು ಆಪಾದನೆ ಶಶಿಕಲಾ ವಿರುದ್ಧ ಇರತಕ್ಕಂಥದ್ದು. ಶಶಿಕಲಾ ಸೂಚನೆ ಮೇರೆಗೆ ಬ್ಯಾಂಕ್ನಲ್ಲಿ ಹಣವನ್ನ ರಾಮ್ ವಿಜಯನ್ ಜಮೆ ಮಾಡ್ತಾ ಇದ್ದ. ಬ್ಯಾಂಕ್ನ ಚಲನ್ಗಳಲ್ಲಿ ಈತನೇ ಸಹಿಯನ್ನು ಕೂಡ ಮಾಡ್ತಾ ಇದ್ದ, ರಾಮ್ ವಿಜಯನ್ ಸಹಿಯನ್ನ ಮಾಡ್ತಾ ಇದ್ದ ಅನ್ನುವಂಥ ಆಪಾದನೆ ಇದೆ. ಕೆನರಾ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ಗಳಲ್ಲಿ ಹಣ ಜಮೆಯನ್ನ ಮಾಡಲಾಗಿತ್ತು. 1992ರಿಂದ 96ರ ಅವಧಿಯಲ್ಲಿ ಒಟ್ಟು 32 ಕಂಪನಿಗಳನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಲಾಗಿತ್ತು. ಕೆಲ ಕಂಪನಿಗಳನ್ನ ಖರೀದಿ ಮಾಡಿಕೊಂಡಿದ್ರು, ಕೆಲ ಕಂಪನಿಗಳ ಆರಂಭ ಮಾಡಿರ್ತಕ್ಕಂಥ ಆರೋಪ ಕೂಡ ಇವರ ವಿರುದ್ಧ ಇದೆ. ಒಂದೇ ದಿನ 10 ಕಂಪನಿಯನ್ನು ನೋಂದಾಯಿಸಿದ್ದ ಶಶಿಕಲಾ ಮತ್ತು ಅವರ ಗುಂಪು ಏನಿದೆ, ಅವರ ಪಟಾಲಂ ಏನಿದೆ, ಅದು 10 ಕಂಪನಿಗಳನ್ನ ನೋಂದಾಯಿಸಿತ್ತು. ಬಹುತೇಕ ಆಸ್ತಿಗಳು ಶಶಿಕಲಾ ಮತ್ತು ಅವರ ಗುಂಪಿನ ಹೆಸರಿನಲ್ಲಿ ಇದ್ವು. ಜಯಲಲಿತಾರಿಂದ GPA ಪಡೆದಿದ್ದ ಶಶಿಕಲಾ ನಟರಾಜನ್ ಈ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ರು. ಜಯಾ ಪಬ್ಲಿಕೇಶನ್ನ GPA ಕೂಡ ಶಶಿಕಲಾ ಅವರು ಹೊಂದಿದ್ರು ಅನ್ನುವಂತಹದ್ದು. ಹಾಗೆಯೇ ಶಶಿಕಲಾ ಮತ್ತು ಗುಂಪಿಗೆ ಸ್ವಂತ ಆದಾಯ ಅನ್ನುವಂಥದ್ದು ಇರಲೇ ಇಲ್ಲ. ಏನಿದ್ರು ಕೂಡ ಜಯಲಲಿತಾ ಅವರ ಆಸ್ತಿಯೇ ಇದ್ದಂಥದ್ದು. ಜಯಲಲಿತಾರ ಖಾತೆಯಿಂದ ವರ್ಗವಾದ ಹಣದಿಂದ ಎಲ್ಲ ಆಸ್ತಿಯನ್ನ ಖರೀದಿ ಮಾಡಿಕೊಂಡಿದ್ದಾರೆ. ಶಶಿಕಲಾ ಮತ್ತು ಕಂಪನಿ ಹೆಸರಿನಲ್ಲಿ 300 ಎಕರೆ ಜಮೀನು ಕೂಡ ಖರೀದಿ ಮಾಡಲಾಗಿತ್ತು. ಕಂಪನಿಗಳ ಹೆಸರಿನಲ್ಲಿ ಆಸ್ತಿಯನ್ನ ಶಶಿಕಲಾ ನಟರಾಜನ್ ಖರೀದಿ ಮಾಡಿದ್ರು ತಮ್ಮ ಹೆಸರುಗಳಲ್ಲಿದ್ದಂತಹ ಕಂಪನಿಗಳ ಹೆಸರಿನಲ್ಲಿ. ಹಾಗೆಯೇ ಕಂಪನಿಗಳಿಗೆ ಬೇರೆ ಚಟುವಟಿಕೆಯೇ ಇರಲಿಲ್ಲ
ಎಲ್ಲಿಂದ ಹಣ ಬರುತ್ತೆ, ಯಾವ ರೀತಿಯಾಗಿ ಇದು ಲಾಭ ಆಗುತ್ತೆ, ಹೇಗೆ ಟ್ರಾನ್ಸಾಕ್ಷನ್ ಮಾಡುತ್ತೆ, ಇದು ಯಾವುದು ಕೂಡ ಅಲ್ಲಿ ಇಲ್ಲ. ಕೆಲ ನಿಷ್ಕ್ರಿಯ ಕಂಪನಿಗಳನ್ನು ಕೂಡ ಶಶಿಕಲಾ ನಟರಾಜನ್ ಖರೀದಿ ಮಾಡ್ಕೊಂಡಿದ್ರು. ಆದರೆ ಇವರು ಅದನ್ನು ಖರೀದಿ ಮಾಡಿದ ನಂತರ ಅಕ್ರಮ ಹಣ ವರ್ಗಾವಣೆಯೇ ಈ ಕಂಪನಿಗಳ ಕೆಲಸ ಅನ್ನುವಂಥದ್ದು ಕೂಡ ಆಗಿತ್ತು. ಇನ್ನು ಜಯಾಗೆ ಬರುತ್ತಿದ್ದ ಹಣವನ್ನ ವರ್ಗಾವಣೆ ಮಾಡಿ ಈ ಎಲ್ಲ ಆಸ್ತಿಯನ್ನ ಖರೀದಿ ಮಾಡ್ಕೊಂಡಿದ್ರು ಅನ್ನುವಂತಹ ಒಂದು ಆಪಾದನೆ ಇದೆ. ಕೆಲಸ ಮಾಡದಿದ್ರು ಕಂಪನಿಗಳು ಲಾಭ ಗಳಿಸ್ತಾ ಇದ್ದಂತಹದ್ದು ಕೂಡ ಕಂಡು ಬರುತ್ತೆ. ಯಾಕಂದ್ರೆ ಯಾವುದೇ ರೀತಿಯಂತ ನಿಷ್ಕ್ರಿಯವಾಗಿದ್ದಂಥ ಕಂಪನಿಗಳು ಕೂಡ ಇದ್ದಕ್ಕಿದ್ದಂತೆ ಲಾಭ ಮಾಡ್ಕೊಳ್ತವೆ. ಆದರೆ ಹೇಗೆ ಅನ್ನುವಂಥದ್ದು ಶಶಿಕಲಾ ಅವರಿಂದ ಮಾತ್ರನೇ ಸಾಧ್ಯ ಆಗುವುದು. ಶಶಿಕಲಾ ಅವರ ಕಾಂಪೌಂಡರ್ ವಿವೇಕಾನಂದನ ಪುತ್ರಿ, ಪತಿ ನಟರಾಜನ್ ವಾರ್ತಾ ಇಲಾಖೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಂಥದ್ದು. 1970ರಲ್ಲಿ ನಟರಾಜನ್ ಜೊತೆಗೆ ಶಶಿಕಲಾ ಅವರ ವಿವಾಹ ಆಗಿತ್ತು. 1980ರ ದಶಕದಲ್ಲಿ, ಅಂದ್ರೆ ಯಾವಾಗ ಜಯಲಲಿತಾ ಅವರು ರಾಜಕಾರಣಕ್ಕೆ ಬರ್ತಾರೋ ಆ ಹಂತದಲ್ಲಿ ಆರಂಭದ ದಿನಗಳಲ್ಲಿ ಶಶಿಕಲಾ ಪರಿಚಯ ಆಗುತ್ತೆ. 1988ರಿಂದ ಜಯಲಲಿತಾ ಅವರ ಮನೆಯಲ್ಲಿನೇ ಶಶಿಕಲಾ ವಾಸ ಇದ್ದಾರೆ. ಹಾಗೆಯೇ ಸುಧಾಕರನ್ ವಿರುದ್ಧ ಇರತಕ್ಕಂಥ ಆಪಾದನೆಗಳು ಏನು ಅನ್ನೋದನ್ನ ನೋಡೋದಿದ್ರೆ, ಪ್ರಕರಣದ 3ನೇ ಆರೋಪಿಯಾಗಿದ್ದಾನೆ ಈತ ವಿ.ಎನ್. ಸುಧಾಕರನ್ ಶಶಿಕಲಾರ ಅಕ್ಕನ ಪುತ್ರ. ಈತ 3ನೇ ಆರೋಪಿ ವಿ.ಎನ್. ಸುಧಾಕರನ್. ಈ ಪ್ರಕರಣದಲ್ಲಿ ವಿ.ಎನ್. ಸುಧಾಕರನ್ ಏನಿದ್ದಾನೆ ಈತ ಶಶಿಕಲಾ ಅವರ ಅಕ್ಕನ ಪುತ್ರ ಮತ್ತು 1992ರಿಂದ ಜಯಲಲಿತಾ ಮನೆಯಲ್ಲಿ ಈ ಸುಧಾಕರನ್ ವಾಸ ಇರ್ತಾನೆ. ಸುಧಾಕರನ್ನ ಸಾಕು ಮಗ ಅಂತೇಳಿ ಜಯಲಲಿತಾ ಘೋಷಣೆ ಕೂಡ ಮಾಡಿಕೊಂಡಿದ್ರು. 1995ರಲ್ಲಿ ಸುಧಾಕರನ್ನ ಅದ್ದೂರಿ ವಿವಾಹವನ್ನು ಕೂಡ ಜಯಲಲಿತಾ ಮಾಡಿದ್ರು. ಈ ಒಂದು ಅದ್ದೂರಿ ವಿವಾಹವೇ ಇವರೆಲ್ಲ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತ ಕೇಸ್ಗಳು ದಾಖಲಾಗೋದಕ್ಕೂ ಕೂಡ ಕಾರಣ ಆಗುತ್ತೆ. ದಿಢೀರ್ನೆ ಹಲವು ಕಂಪನಿಗಳ ಪಾಲುದಾರ ಕೂಡ ಈ ಸುಧಾಕರನ್ ಆಗ್ತಾನೆ. ಇನ್ನು ಇಳವರಸಿ ಕೂಡ ಈ ಒಂದು ಪ್ರಕರಣದಲ್ಲಿ 4ನೇ ಆರೋಪಿಯಾಗಿರುವಂಥದ್ದು ಇಳವರಸಿ. ಇಡೀ ಶಶಿಕಲಾ ಮತ್ತು ಆಕೆಯ ಜೊತೆಗಿದ್ದಂತಹ ಅವರ ಗುಂಪು ಕಂಪ್ಲೀಟ್ ಆಗಿ ಜಯಲಲಿತಾ ಅವರ ಕ್ಯಾಂಪ್ಗೆ ಶಿಫ್ಟ್ ಆಗುವಂಥದ್ದು. ಪ್ರಕರಣದ 4ನೇ ಆರೋಪಿ ಇಳವರಸಿ ಶಶಿಕಲಾ ಅವರ ಅಣ್ಣನ ಹೆಂಡತಿ. 1992ರಲ್ಲಿ ಜಯಲಲಿತಾ ಅವರ ಮನೆಯಲ್ಲಿ ವಾಸ ಇರತಕ್ಕಂಥವರು ಇಳವರಸಿ. 1992ರಿಂದ ಇವರು ವಾಸ ಇರತಕ್ಕಂಥದ್ದು. 48,000 ರೂಪಾಯಿ ಒಂದು ಆಸ್ತಿಯನ್ನು ಕೂಡ ವಾರ್ಷಿಕ ಆದಾಯ ಅಂತ ಹೇಳಿ ಇವರು ಘೋಷಣೆ ಮಾಡ್ಕೊಂಡಿರ್ತಾರೆ. ಬಡವರ ಹೌಸಿಂಗ್ ಬೋರ್ಡ್ನಲ್ಲಿ ಮನೆ ಪಡೆದಿದ್ರು ಇಳವರಸಿ. ಆದರೆ ನಂತರದ ದಿವಸಗಳಲ್ಲಿ ಕಂಪ್ಲೀಟ್ ಆಗಿ ದಿಢೀರ್ನೆ ಹಲವು ಕಂಪನಿಗಳ ಪಾಲುದಾರರು ಕೂಡ ಆಗ್ತಾರೆ ಇಳವರಸಿ. ಇವೆಲ್ಲವೂ ಕೂಡ ಸಾಧ್ಯ ಆಗುವಂಥದ್ದು ಶಶಿಕಲಾ ಮತ್ತು ಜಯಲಲಿತಾ ಅವರ ಜೊತೆಗಿನ ಒಡನಾಟದ ನಂತರದಿಂದಾಗಿ ಯಾವ ರೀತಿಯ ಕರಾಮತ್ತು ನಡೆಯುತ್ತೋ ಇವರೆಲ್ಲರೂ ಕೂಡ ದಿಢೀರ್ನೆ ರಾತ್ರೋರಾತ್ರಿ ಶ್ರೀಮಂತರಾಗ್ಬಿಡ್ತಾರೆ, ಕಂಪನಿಗಳ ಪಾಲುದಾರರಾಗ್ಬಿಡ್ತಾರೆ. ಎಲ್ಲ ಕಾರಣದಿಂದಾಗಿ ಈ 3 ವಿರುದ್ಧವೂ ಕೂಡ ಆಪಾದನೆಗಳಿದಾವೆ. ಈಗ ಇವತ್ತು ಸುಪ್ರೀಂ ಕೋರ್ಟ್, ಯಾಕಂದ್ರೆ ಕರ್ನಾಟಕದಲ್ಲಿ ವಿಶೇಷ ಕೋರ್ಟ್ ಈ 4 ಜನರನ್ನು ಕೂಡ ಅಪರಾಧಿಗಳು ಅಂತ ಹೇಳಿ ತೀರ್ಪನ್ನ ನೀಡಲಾಗಿತ್ತು. ಜಯಲಲಿತಾ ಕೂಡ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಾಗಿತ್ತು. ಆದರೆ ಕರ್ನಾಟಕದ ಹೈಕೋರ್ಟ್ ಈ 4 ಜನರ ವಿರುದ್ಧದ ಆಪಾದನೆಗಳಿಂದ ಖುಲಾಸೆಗೊಳಿಸಿತ್ತು. ಹೀಗಾಗಿ ಇವರೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ರು. ಅದಾದ ನಂತರ ಕರ್ನಾಟಕ ಸರ್ಕಾರ, ಯಾಕಂದ್ರೆ ಈ ಇಡೀ ಕೇಸ್ ಮದ್ರಾಸ್ನಲ್ಲಿ ನಡೆದರೆ ರಾಜಕೀಯ ಇನ್ಫ್ಲೂಯೆನ್ಸ್ ನಡೆಯುತ್ತೆ, ಇವರೆಲ್ಲರ ಇನ್ಫ್ಲೂಯೆನ್ಸ್ ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಈ ಇಡೀ ಪ್ರಕರಣವನ್ನು ಕರ್ನಾಟಕಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಕರ್ನಾಟಕ ಸರ್ಕಾರಕ್ಕೆ ಇದು ಬೇಡದ ತಲೆನೋವು ಅಂತಲೇ ಪರಿಗಣಿಸಲಾಗಿದ್ರೂ ಕೂಡ ಕರ್ನಾಟಕ ಸರ್ಕಾರ ಕಾನೂನಿನ ರೀತಿಯಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಲೇಬೇಕಾಗಿರ್ತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಾಗ. ಈ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಹೈಕೋರ್ಟ್ನ ತೀರ್ಪನ್ನು ಚಾಲೆಂಜ್ ಮಾಡಿತ್ತು. ಅದರ ತೀರ್ಪು ಇವತ್ತು ಹೊರಬರ್ತಾ ಇರತಕ್ಕಂಥ, ಹೀಗಾಗಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದ್ದಂತಹ ತೀರ್ಮಾನವು ಕೂಡ ಎಷ್ಟು ಸರಿಯಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ಇದರಲ್ಲಿ ಗೊತ್ತಾಗಬೇಕಾಗಿದೆ. ಮತ್ತು ಇವತ್ತು ಏನೋ ಈ 3 ವಿರುದ್ಧದ ತೀರ್ಪು ಬರೋದ್ರಿಂದಾಗಿ ಯಾವ ರೀತಿಯಾದಂತಹ ತೀರ್ಪು ಬರಬಹುದು, ಬಂದರೆ ಏನಾಗುತ್ತೆ, ಈ ತೀರ್ಪು ಇವರ ಮೇಲೆ ಯಾವ ರೀತಿಯಂಥ ಪರಿಣಾಮಗಳನ್ನು ಬೀರುತ್ತೆ, ಇವೆಲ್ಲದರ ಬಗ್ಗೆ ಕೂಡ ಚರ್ಚೆನ ಆರಂಭಿಸೋಣ. ಎಂ.ಕೆ. ಸುಂದರ್ ಅವರೇ, ಮೊದಲಿಗೆ ತಾವೇ ಏನು ಹೇಳ್ತೀರಿ? ಯಾಕಂದ್ರೆ ಈ ತೀರ್ಪಿನಲ್ಲಿ ಇವತ್ತು ಇವರು ಅಪರಾಧಿಗಳು ಅನ್ನುವಂಥದ್ದನ್ನು ಆದರೂ ಕೂಡ, ಕನ್ವಿಕ್ಟ್ ಅನ್ನುವಂಥದ್ದು ಆದರೂ ಕೂಡ ಜಯಲಲಿತಾ ಅವರಿಗೂ ಕೂಡ ಇದರ ಕರಿನೇಳು ಅಂಟ್ಕೊಳ್ಳುತ್ತೆ, ಜಯಲಲಿತಾ ಅವರಿಗೂ ಕೂಡ ಇದು ಅಂಟ್ಕೊಳ್ಳುತ್ತೆ. ಆದರೆ ನೀವು ಜಯಲಲಿತಾ ಅವರು ಈ ಕೇಸ್ನಲ್ಲಿ ಇದ್ದಾಗ ಇಲ್ಲ, ಜಯಲಲಿತಾ ಅವರು ನಿರಪರಾಧಿ, ಅವರು ಯಾವುದೇ ರೀತಿಯಂಥ ಅಕ್ರಮ ಎಸಗಿಲ್ಲ ಅನ್ನೋದನ್ನು ಹೇಳ್ತೀರಿ. ಅದನ್ನೇ ಇವತ್ತು ಕೂಡ ಹೇಳ್ತೀರಾ, ಏನು ಹೇಳ್ತೀರಿ? ನಮಸ್ಕಾರ ಹರಿಪ್ರಸಾದ್ ಅವರೇ, ನೀವು ಹೇಳಿದ ಮಾತು ತಿರ್ಗಿ ರಿಪೀಟ್ ಮಾಡಿರಿ. ನಾನು ಆವತ್ತು ಹೇಳಿದೆ ಜಯಲಲಿತಾ ನಿರಪರಾಧಿನಿ ಹೇಳಿದ್ರೆ ಹೊತ್ತು ಶಶಿಕಲಾ ಇಳವರಸಿ ಸುಧಾಕರನ್ ನಿರಪರಾಧಿನಿ ಹೇಳಿಲ್ಲ. ಸೊ ನೀವು ಆ ಸ್ಟ್ಯಾಂಡಲ್ಲಿ ಇವತ್ತು ನಿಂತ್ಕೊಂಡ್ರಿ, ಜಯಲಲಿತಾ ನಿರಪರಾಧಿ. ಯಾಕಂದರೆ
ಸಿ ಅಬೇಟ್ಮೆಂಟ್ ಅಬೇಟರ್ ಎರಡು ವಿಷಯ ಇದೆ. ಜಯಲಲಿತಾ ವಾಸ್ ಎ CM, ಪಬ್ಲಿಕ್ ಫಿಗರ್. ದೀಸ್ ಪೀಪಲ್ ಮಿಸ್ಯೂಸ್ಡ್ ಅವರ್ ನೇಮ್, ಅಬೇಟೆಡ್ ವಿತೌಟ್ ಅವರ್ ನಾಲೆಡ್ಜ್. ಇವತ್ತು ನೀವು ಹೇಳ್ತೀರ ಜಯಲಲಿತಾಗೆ ಎಷ್ಟು ಆಸ್ತಿ ಇದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಈವನ್ ಜಯಲಲಿತಾಗೂ ಗೊತ್ತಿಲ್ಲ. ಶಶಿಕಲಾ ಸೂಟ್ ಕೇಸಲ್ಲಿ ದುಡ್ಡು ಹಣ ಕಳಿಸಿದ್ರು ಅಂತೀರ, ಅದು ಜಯಲಲಿತಾಗೂ ಗೊತ್ತಿಲ್ಲ. ಕಳಿಸ್ದವ್ನ ಹತ್ರ ಕಳಿಸಿದ್ರೆ ಇದು ಜಯಲಲಿತಾಗೂ ಗೊತ್ತಿಲ್ಲ. ಸೊ ಶೀ ಈಸ್ ಇನ್ನಸೆಂಟ್. ಇವತ್ತು ಐ ಸ್ಟುಡ್ ಬೈ ಮೈ ಸ್ಟೇಟ್ಮೆಂಟ್. ಬಟ್ ದೀಸ್ ಪೀಪಲ್ ಆರ್ ಕ್ರಿಮಿನಲ್ಸ್. ದಟ್ ಈಸ್ ದಿ ರೀಸನ್ ವೈ ದೇ ಆರ್ ಫಿಯರ್ಡ್. ಇವಾಗ ಎರಡನೇ ವಿಷಯ ಹೇಳ್ತೀನಿ. ಜಯಲಲಿತಾ ಹೋದ್ಮೇಲೆ ನಾನೇ ADMK ಹೇಳಿದ್ರು ನನಗೆ 120 MLA ಬೆಂಬಲ ಇದೆ. ಲೆಟ್ರ್ ಕೊಟ್ಟರು ಗವರ್ನರ್ಗೆ. ಬೆಂಬಲ ಇರೋವಾಗ ದರ್ ಈಸ್ ಎ MLA ಹಾಸ್ಟೆಲ್, ಎವರಿ MLA ಕ್ಯಾನ್ ಸ್ಟೇ. ಯಾತಕ್ಕೆ ರಿಸಾರ್ಟಲ್ಲಿ ಕೂಡಾಗಬೇಕು? ನಿಮಗೆ ನಂಬಕ ಇಲ್ಲ. ಯು ಹ್ಯಾವ್ ಯುವರ್ ಓನ್ ಸಸ್ಪಿಷನ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಯು. ಇದು ಎರಡನೇ ವಿಷಯ. ಮೂರನೇದು, ನೆನ್ನೆ ಸಾಯಂಕಾಲ ನೀವು ರಮೇಶ್ ಕಂಠೀರವ ಮಾತಾಡಿರೋದು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಮಧ್ಯಾಹ್ನ MLAಸ್ನ ಮೀಟ್ ಮಾಡೋಕ್ಕೆ ಆಫ್ಟರ್ ಹೈ ಲೆವೆಲ್ ಮೀಟಿಂಗ್ ಇನ್ ಪೋಯಿಸ್ ಗಾರ್ಡನ್ ಶಿ ವೆಂಟ್ ಟು ರಿಸಾರ್ಟ್. ಶಿ ಸ್ಟೇಟ್ ಬ್ಯಾಕ್. ಯಾವಾಗ? 7:15ಗೆ. ಏನಾಯಿತು? ಸುಪ್ರೀಂ ಕೋರ್ಟ್ ಮಿಸ್ಟರ್ ಒನ್ ಆಫ್ ದಿ ಜಡ್ಜ್ ಹೂ ವಾಸ್ ಆನ್ ಲೀವ್ ಈ ರಿಪೋರ್ಟೆಡ್ ಬ್ಯಾಕ್ ಫಾರ್ ಡ್ಯೂಟಿ. ಸೊ ಸಪ್ಲಿಮೆಂಟ್ರಿ ಲಿಸ್ಟ್ ಇವತ್ತು ಬರುತ್ತೆ ಫಾರ್ ಆರ್ಡರ್ಸ್. ಅದು 1A ಇವತ್ತು ಫಸ್ಟ್ ಐಟಮ್. ಅದು ಬಂದ ತಕ್ಷಣ ಶಿ ಸ್ಟೇಟ್ ಬ್ಯಾಕ್ ಇನ್ ರಿಸಾರ್ಟ್. ವೈ? ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಯು ವುಡ್ ಕಮ್ ಟು ಪೋಯಿಸ್ ಗಾರ್ಡನ್. ಇಫ್ ದಿ ವೆಡಿಕ್ ಗೋಸ್ ದಿ ಅದರ್ ವೇ ಪೀಪಲ್ ವಿಲ್ ಥ್ರೋ ಯು ಔಟ್ ಆಫ್ ಪೋಯಿಸ್ ಗಾರ್ಡನ್. ಸೊ ನೀನು ರಿಸಾರ್ಟ್ಗೆ ಹೊಟ್ಟೋದೆ. ಇದು ನಾನು ಆಮೇಲೆ ಡೀಟೇಲಾಗಿ ಮಾತಾಡ್ತೀನಿ. ವಾಟ್ ಆಲ್ ದಿ ಪ್ರಾಬಬಲ್ ಆಪ್ಷನ್ಸ್ ಆರ್ ವಾಟ್ ವಿಲ್ ಬಿ ದಿ ಔಟ್ಕಮ್ ಆಫ್ ದಿ ಜಡ್ಜ್ಮೆಂಟ್ ವಿಲ್ ಡಿಸ್ಕಸ್. ಎಸ್ ಸುಂದರ್ ಅವರೇ, ಸಿದ್ದರಾಜ್ ಅವರೇ, ತಾವು ಕೂಡ ಈ ಒಂದು ಪ್ರಕರಣವನ್ನು ಆರಂಭದಿಂದಲೂ ಕೂಡ ರಿಪೋರ್ಟ್ ಮಾಡ್ಕೊಂಡು ಬಂದಿರಿ, ಆಸ್ ಎ ಪತ್ರಕರ್ತನಾಗಿ ಇದನ್ನು ನೋಡ್ಕೊಂಡು ಬಂದಿರಿ. ಇವತ್ತು ಈ ತೀರ್ಪು ಎಷ್ಟು ಮಹತ್ವದ್ದು ಅಂತ ಹೇಳ್ತಾರೆ? ತಮಿಳುನಾಡು ಜನರಿಗೆ ಭಾರಿ ಮಹತ್ವದ್ದು. ಶಶಿಕಲಾ ವಿಚಾರ ಇವರು ಹೇಳೋದಾದರೆ, ಈಗ ಇವರೇ ಅಡ್ಡಾ DMK ಅವರ ಲೀಡರ್ ಆಗಿ ಆ ಪಕ್ಷಕ್ಕೆ ಸಂಬಂಧಪಟ್ಟವರಾಗಿ ಇವರನ್ನು ಕ್ರಿಮಿನಲ್ ಅಂತ ಕರೆದ್ರೆ ಅದನ್ನು ನಾನು ಎಂಡಾರ್ಸ್ ಮಾಡೇ ಮಾಡ್ತೀನಿ. ಯಾಕಂತ ಹೇಳಿದರೆ, ಒಂದು ವಿಚಾರದಲ್ಲಿ ನಾನು ಸುಂದರ್ ಅವ್ರ ಜೊತೆ ಅಭಿಪ್ರಾಯ ಭೇದ ಹಂಚ್ಕೊಳ್ಳೋದು ಅಂದರೆ, ಜಯಲಲಿತಾ ಗೊತ್ತಂಗೆ ಇವರೇ ಮಾಡಿದ್ರು ಅಂದಲ್ಲ, ಅದೊಂದು ವಿಚಾರದಲ್ಲಿ ನನ್ನ ಅಭಿಪ್ರಾಯ ಭೇದ. ಜಯಲಲಿತಾ ಭಾರಿ ಚಾಣಾಕ್ಷ ಆಡಳಿತಗಾರ್ತಿ, ಮತ್ತು ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಆಕೆ ಒಬ್ಬ ಉತ್ತಮ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದವರು. ಹಾಗಾಗಿ ಒಂದು ರಾಜ್ಯವನ್ನು ನಡೆಸೋದು ಅಂದರೆ, ಅಂಥ ದೊಡ್ಡ ರಾಜ್ಯವನ್ನು ನೀವು ನಡೆಸೋದು, ಅಲ್ಲಿ ಆ ದ್ರವಿಡಿಯನ್ ಪಕ್ಷಗಳ ಇದರಲ್ಲಿ ಕೂಡ ಮೆಟ್ಟಿ ನಿಲ್ತಕ್ಕಂಥದ್ದು, ಅದು ನಮ್ಮ ರಾಜ್ಯದವರೊಬ್ಬರು ಹೋಗಿ ಅಷ್ಟೊಂದು ಸಾಧನೆ ಮಾಡ್ತಾರೆ ಅಂದರೆ ಅದಕ್ಕೆ ಭಾರಿ ಬುದ್ಧಿವಂತಿಕೆ ಬೇಕು. ಹಾಗಾಗಿ ನನಗನಿಸಿದ್ದು, ನಾನು ಆ ಕೋರ್ಟ್ ಹಿಯರಿಂಗನ್ನು ನಾನು ಆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕವರ್ ಮಾಡಿರೋ ಸಂದರ್ಭದಲ್ಲಿ ಎಲ್ಲ ಜಯಲಲಿತಾ ಅವರ ಗಮನಕ್ಕೆ ಬಂದಂತೆ ನಡೆದದ್ದು. ಯಾಕಂದರೆ ಇವರೆಲ್ಲ ಸಂಬಂಧಿಕರು. ಅವರ ತಮ್ಮನ ಹೆಂಡ್ತಿ, ಸೋದರಿಯಾದ ಸುಧಾಕರನ್ನು ಇವರೊಂದು ಕೊಟೇರಿ ಆ ಎಮ್ಮನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲ ನಡೆಸಿದರು. ಅದೆಲ್ಲ ಜಯಾ ಪಬ್ಲಿಕೇಷನ್ಗೆ ಹಣ ಬರೋದು, ಮತ್ತು ಇವ್ರಿಗೆ ಹುಟ್ಟಾಕಿರೋ ಕಂಪ್ನಿಗಳು TV ಚಾನಲ್ಗಳಿರ್ಬೋದು, ಅದಕ್ಕೆ ಹಣ ಬರುತ್ತೆ. ಈಗ ಹಣ ಬರುತ್ತೆ, ಹಂಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಏನೂ ಗೊತ್ತಿಲ್ಲದೆ ಹೇಗೆ ನಡೆಯುತ್ತೆ ಇದು? ಈಗ ನಿಮ್ಮ ಈ ಒಂದು ಸಂಸ್ಥೆಯಲ್ಲಿ ಅದು ಒಂದು ರಾಜಕೀಯ ಇದು ನಡೆಸೋಕ್ಕಂಥ ಇದರಲ್ಲಿ ಈಗ ನಾವು ತೀರ್ಪು ಹೀಗೆ ಬರುತ್ತೆ, ಹಾಗೆ ಬರ್ಬೋದು ಅನ್ನೋದನ್ನು ವಿಶ್ಲೇಷಣೆ ಮಾಡೋದು ಈ ಹಂತದಲ್ಲಿ ಕಷ್ಟ. ಯಾಕಂದರೆ ಇನ್ನು ಕೆಲವೇ ನಿಮಿಷದಲ್ಲಿ ಬೀಳುತ್ತೆ. ಮೈಕಲ್ ಡಿ ಕುನ್ನ 2014 ಸೆಪ್ಟೆಂಬರ್ 28 ಏನು ಅವರು ಒಂದು ವರ್ಡಿಕ್ಟ್ ಕೊಟ್ಟರು, ನನ್ನ ಪ್ರಕಾರ ಒಂದು ಚರಿತ್ರಾರ್ಹ ಒಂದು ಅದು ತೀರ್ಪದು. ಈ ಭ್ರಷ್ಟಾಚಾರ ತಡೆ ನಿಯಂತ್ರಣ ಕಾಯ್ದೆಯಡಿ ಬಂದಂಥ ಬಹು ಮಹತ್ವದ ತೀರ್ಪು. ನನ್ನ ಪ್ರಕಾರ ಲಾಲೂ ಪ್ರಸಾದ್ ಯಾದವ್ ಮತ್ತು ಆ ಹಿಮಾಚಲ್ ಪ್ರದೇಶ್ ಶಾಂತಕುಮಾರ್ ಅವರ ಕೇಸಲ್ಲಿ ಬಂದದಕ್ಕಿಂತ ಭಾರಿ ಉತ್ತಮವಾದ ತೀರ್ಪು. ಆದರೆ ಹೈಕೋರ್ಟ್ನಲ್ಲಿ ಅದು ಕೋರ್ಟಿನ ವಿವೇಚನೆ. ನಾವು ಆ ಜಡ್ಜ್ಮೆಂಟ್ ಅವ್ರು ಕೊಟ್ಟಿದ್ದು ಸರಿಯಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ಬೋದೇ ಹೊರತು ಅದು ಯಾಕೆ ಕೊಟ್ಟರು ಅಂತ ಹೇಳುವಷ್ಟು ಅಧಿಕಾರ ನಮಗೆ ಇರೋದಿಲ್ಲ. ಹಾಗಾಗಿ ಈಗ ಅದನ್ನು ನಾವು ಇವರು ನಮ್ಮ ಸರ್ಕಾರ ಒಂದು ಏನಂದರೆ, ನಾವೇ ಪ್ರಾಸಿಕ್ಯೂಟರ್. ದಿ ಸ್ಟೇಟ್ ಕರ್ನಾಟಕ ಈಸ್ ದಿ ಪ್ರಾಸಿಕ್ಯೂಟರ್ ಸ್ಟೇಟ್, ಇಟ್ ಇಸ್ ನಾಟ್ ತಮಿಳ್ನಾಡು. ಸೊ ಹಾಗಾಗಿ ಎಲ್ಲ ಲೀಗಲ್ ಇದನ್ನು ಮೆಟ್ಟಿ ನಿಂತು ಇವಾಗ ಅದು ನಿಮಗೆ ಗೊತ್ತಿದ್ದಂಗೆ ಏನು 9 ತಿಂಗಳು ಒಂದು ಜಡ್ಜ್ಮೆಂಟ್ ರಿಸರ್ವ್ ಆಗಿ 9 ತಿಂಗಳಾಗತ್ತೆ. ಒಂದು ಡೇಟ್ ಅನೌನ್ಸ್ ಮಾಡಿ ಮತ್ತೊಂದು ವಾರ ಮುಂದಕ್ಕೆ ಹಾಕ್ಕೊಳ್ತಾರೆ. ಇದೆಲ್ಲ ನೀವು ಈ ನ್ಯಾಯ ಈ ರೀತಿ ಹಾಕೋದ್ರಿಂದ ಜನರಿಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಇರೋ ವಿಶ್ವಾಸ ಇರುತ್ತಲ್ಲ,
ಅದು ಕಡಿಮೆ ಆಗಿ ಹೋಗುತ್ತೆ ಅನ್ನೋ ಭಾವನೆ ನನಗನ್ಸೋದು. ಎಸ್ ಸಿದ್ದರಾಜ್ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಚರ್ಚೆ ನಾವು ಮುಂದುವರ್ಸೋಣ. ಯಾಕಂದ್ರೆ ತೀರ್ಪು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೊರಬರ್ಬೋದು. ಯಾಕಂದ್ರೆ 10:00ವರೆಗೆ ಈ ತೀರ್ಪು ಪ್ರಕಟಗೊಳ್ಳುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಪು ಪ್ರಕಟಗೊಳ್ತಿರುವಂಥದ್ದು. ಇಬ್ಬರು ಜಡ್ಜ್ಗಳು ಪ್ರತ್ಯೇಕವಾಗಿ ತೀರ್ಪನ್ನು ಪ್ರಕಟಿಸ್ತಾರೆ ಅನ್ನುವಂಥ ಮಾಹಿತಿ ಇರತಕ್ಕಂಥ ಕಾರಣದಿಂದಾಗಿ ಏನಾಗಬಹುದು ಈ ಒಂದು ಪ್ರತ್ಯೇಕ ತೀರ್ಪು ಅಂತ ಹೇಳಿದಾಗ ಏನೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ? ಎರಡೂ ತೀರ್ಪು ಕೂಡ ತದ್ವಿರುದ್ಧವಾಗಿರೋದಕ್ಕೆ ಸಾಧ್ಯ ಇದೆಯಾ ಅಥವಾ ಒಂದೇ ಥರ ಇರಬಹುದಾ? ಎಲ್ಲದರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಕರಣದ ವಿಶೇಷ ಅಭಿಯೋಜಕರಾಗಿರುವ BV ಆಚಾರ್ಯ ಅವರು ಇವತ್ತಿನ ತೀರ್ಪಿನ ಬಗ್ಗೆ ಮಾತನಾಡಿದರೆ ಯಾವ ರೀತಿ ಅಂತ ಒಂದು ನಿರೀಕ್ಷೆ ಇದೆ ಮತ್ತು ಈ ಒಂದು ಪ್ರಕರಣದ ಬಗ್ಗೆ ಅವರು ಮಾತನಾಡಿದ್ದಾರೆ. BV ಆಚಾರ್ಯ ಅವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನೋಡೋಣ. ಈಗ ಸುಪ್ರೀಂ ಕೋರ್ಟ್ ಈಗ 10:30 ಗಂಟೆಗೆ ತಮ್ಮ ತೀರ್ಪನ್ನು ಪ್ರಕಟಿಸಲಿಕ್ಕಿದ್ದಾರೆ. ಎರಡೂ ಜಡ್ಜರುಗಳು ತಮ್ಮ ಪ್ರತ್ಯೇಕವಾದ ತೀರ್ಪನ್ನು ನೀಡ್ತಾರೆ ಅಂಥೇಳಿ ಕಾಸ್ ಲಿಸ್ಟ್ನಿಂದ ಗೊತ್ತಾಗ್ತದೆ. ಈ ಪ್ರತ್ಯೇಕ ಎರಡು ಜಡ್ಜ್ಮೆಂಟ್ ಅಂತ ಹೇಳಿದ ಕೂಡಲೇ ಎರಡೂ ಜಡ್ಜರು ತಮ್ಮ ಅಂತಿಮ ತೀರ್ಮಾನದಲ್ಲಿ ವಿರೋಧಾಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂಥೇಳಿ ಖಂಡಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂತ ಹೇಳಿದರೆ ಎಷ್ಟೋ ಕೇಸ್ಗಳಲ್ಲಿ ಎರಡೂ ಜಡ್ಜರ ಕನ್ಕ್ಲೂಷನ್ ಸೇಮ್ ಇರ್ತದೆ, ಬಟ್ ರೀಸನಿಂಗ್ ಬೇರೆ ಬೇರೆ ಇದ್ದರೆ ಅವರು ಕನ್ಕರಿಂಗ್ ಜಡ್ಜ್ಮೆಂಟ್ ಅಂತ ಕೊಡ್ತಾರೆ. ದಟ್ ಈಸ್ ಕನ್ಕ್ಲೂಷನ್ ಇಬ್ಬರದ್ದು ಒಂದೇ, ಬಟ್ ರೀಸನಿಂಗ್ ಬೇರೆ ಬೇರೆ. ಹಾಗಾಗಿ ಈ ಕೇಸ್ನಲ್ಲಿ ಅವರು ಒಮ್ಮತ ಅಭಿಪ್ರಾಯಕ್ಕೆ ಬರ್ತಾರೋ ಬೇರೆ ಬೇರೆ ಅಭಿಪ್ರಾಯಕ್ಕೆ ಬರ್ತಾರೋ ಅಂಥೇಳಿ ನಾವು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತೀರ್ಪು ಬಂದ ಮೇಲೆ ನೋಡ್ಬೋದು ಅಷ್ಟೇ. ಬರೇ ಎರಡು ತೀರ್ಪು ಕೊಡ್ತಾರೆ ಅಂತ ಹೇಳಿದ ಕಾರಣಕ್ಕೆ ವಿರೋಧದ ಅಭಿಪ್ರಾಯ ಪ್ರಕಟ ಆಗ್ಬೋದು ಅಂತೇಳಿ ನಿಘಂಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೀಗ ಈ ಸುಪ್ರೀಂ ಕೋರ್ಟ್ ಕನ್ವಿಕ್ಷನ್ ಮಾಡಿದರೆ ಇವರು ಶಶಿಕಲಾರವರು ಡಿಸ್ಕ್ವಾಲಿಫಿಕೇಷನ್ ಪಡೀತಾರೆ. ಶಿ ಕಾಂಟ್ ಕಂಟೆಸ್ಟ್ ಇನ್ ಎಲೆಕ್ಷನ್ ಆರ್ ಬಿ ಎ MLA ಆರ್ ಎ ಚೀಫ್ ಮಿನಿಸ್ಟರ್. ಬಟ್ ಅವರು ಎಕ್ವಿಟಲ್ ಕನ್ಫರ್ಮ್ ಮಾಡಿದರೆ ಅವರಿಗೆ ಕಾನೂನಿನ ತೊಡಕೇನಿಲ್ಲ. ಶಿ ಕ್ಯಾನ್ ಬಿ ಎ MLA ಆ್ಯಂಡ್ ಆಲ್ಸೋ ಎ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ಮತ್ತು ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ ಆರ್ಡ್ರನ್ನು ರದ್ದು ಮಾಡಿ ಕೇಸನ್ನು ಪುನರ್ ತನಿಖೆಗೆ ಹೈಕೋರ್ಟಿಗೆ ರಿಮಾಂಡ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಕೂಡ ಈ ಟ್ರಯಲ್ ಕೋರ್ಟ್ನ ಕನ್ವಿಕ್ಷನ್ ರಿವೈವ್ ಆಗ್ತದೆ. ಹಾಗಾಗಿ ಶಿ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಾಮ್ ಬೀಯಿಂಗ್ ಎ CM ಆರ್ ಎ MLA. ದಟ್ ಈಸ್ ದಿ ಪೊಸಿಷನ್ ಇಫ್ ದ ಕೇಸ್ ಈಸ್ ರಿಮಾಂಡೆಡ್. ಆ್ಯಂಡ್ ಇಫ್ ದ ಟೂ ಜಡ್ಜಸ್ ಡಿಫರ್ ದೆನ್ ಜನರಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಇಡೀ ಕೇಸನ್ನು ಮೇರೆ 3 ಜಡ್ಜರ ಪೀಠಕ್ಕೆ ವರ್ಗಾಯಿಸ್ತಾರೆ. ಅಲ್ಲಿ ಮೊದಲಿನಿಂದ ಫ್ರೆಶ್ ಇನ್ಕ್ವೈರಿ ಆಗಬೇಕು ಬಿಫೋರ್ ದ ಸುಪ್ರೀಂ ಕೋರ್ಟ್. ಇದು BV ಆಚಾರ್ಯ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಸಹಜವಾಗಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ರೆ ಅಂದರೆ BV ಆಚಾರ್ಯ ಅವರು ಹೇಳಿದಂಥ ರೀತಿಯಲ್ಲಿ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಏನೇನು ಆಗಬಹುದು ಈ ತೀರ್ಪಿನಲ್ಲಿ, ಯಾಕಂದರೆ ಇಬ್ಬರು ಪ್ರತ್ಯೇಕವಾದಂಥ ಜಡ್ಜ್ಮೆಂಟ್ ನೀಡೋದ್ರಿಂದ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಪ್ರಮುಖವಾಗಿ ಇಬ್ಬರು ನ್ಯಾಯಮೂರ್ತಿಗಳು ಕೂಡ ಆರೋಪಿಗಳನ್ನ ದೋಷಿ ಅಂತಲೂ ಕೂಡ ತೀರ್ಪನ್ನ ಕೊಡ್ಬೋದು, ಅಥವಾ ಇಬ್ಬರು ನ್ಯಾಯಮೂರ್ತಿಗಳು ಆರೋಪಿಗಳ ನಿರ್ದೋಷಿ ಅಂತಲೂ ಕೂಡ ತೀರ್ಪನ್ನ ನೀಡಬಹುದು. ಯಾವುದೇ ರೀತಿಯ ತೀರ್ಪನ್ನ ಕೊಡ್ಬೋದು, ಇಬ್ರು ಒಂದೇ ರೀತಿಯಂತ ತೀರ್ಪು ಇರ್ಬೋದು. ಆವಾಗ ರೀಸನಿಂಗ್ ಬೇರೆ ಬೇರೆ ಇರ್ಬೋದು, ಯಾವ ಕಾರಣಕ್ಕೆ ನಾವು ಈ ತೀರ್ಪು ಕೊಟ್ಟಿದ್ದೀವಿ ಅನ್ನೋಂಥ ರೀಸನಿಂಗ್ ಬೇರೆ ಬೇರೆ ಇರ್ಬೋದು. ಇನ್ನು ಒಬ್ರು ನ್ಯಾಯಮೂರ್ತಿ ದೋಷಿ ಅಂತ ಹೇಳಿ ಮತ್ತೊಬ್ರು ನಿರ್ದೋಷಿ ಅಂತಲೂ ಕೂಡ ತೀರ್ಪನ್ನು ನೀಡುವಂಥದ್ದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥದ್ದೊಂದು ತೀರ್ಪು ಬಂದಾಗ ಈ ಇಡೀ ಪ್ರಕರಣ ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಪೀಠಕ್ಕೆ, ವಿಸ್ತೃತ ಪೀಠಕ್ಕೆ ಅಂದರೆ CJ ಅವರ ಮುಂದೆ ಹೋಗಿ ನಂತರ ತ್ರಿಸದಸ್ಯ ಪೀಠವನ್ನು ಕಾನ್ಸ್ಟಿಟ್ಯೂಟ್ ಮಾಡ್ಬೋದು. ಅದರ ಮೂಲಕವಾಗಿ ಮತ್ತೆ ಇದರ ಬಗ್ಗೆ ವಿಚಾರಣೆ ನಡೀಬಹುದು. ಹಾಗೆಯೇ ಮರು ವಿಚಾರಣೆಗೆ ಈ ಒಂದು ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ಗೂ ಕೂಡ ವರ್ಗಾಯಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ತೀರ್ಪನ್ನು ಕೂಡ ಕೊಡ್ಬೋದು, ಮರು ವಿಚಾರಣೆಯನ್ನು ಅಲ್ಲಿ ಮಾಡಿ ಅನ್ನೋದು. ಒಬ್ಬರು ನ್ಯಾಯಮೂರ್ತಿ ದೋಷಿ ಅಂತೇಳಿ ತೀರ್ಪು ಕೊಟ್ಟು ಇನ್ನೊಬ್ರು ಇದನ್ನ ಹೈಕೋರ್ಟ್ಗೆ ವರ್ಗಾಯಿಸಿ ಅನ್ನುವಂತ ಒಂದು ತೀರ್ಪನ್ನು ಕೂಡ ಕೊಡ್ಬೋದು. ಅಂದ್ರೆ ಇವೆಲ್ಲವೂ ಕೂಡ ಪಾಸಿಬಿಲಿಟೀಸ್ ಇರುತ್ತೆ. ಇಬ್ರು ಜಡ್ಜರು ಪ್ರತ್ಯೇಕವಾಗಿ ತೀರ್ಪನ್ನು ಪ್ರಕಟಿಸ್ತಾರೆ. ಹಾಗೆಂದ್ರೆ ಪ್ರತ್ಯೇಕ ಅಂತ ಹೇಳಿದ ತಕ್ಷಣ ಹೀಗೇನೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಒಬ್ಬರು ನ್ಯಾಯಮೂರ್ತಿ ನಿರ್ದೋಷಿ ಅಂತಲೂ ಕೂಡ
ತೀರ್ಪು ನೀಡಬಹುದು. ಮತ್ತೊಬ್ರು ಆ ಸಂದರ್ಭದಲ್ಲೂ ಕೂಡ ನಿರ್ದೋಷಿ ಅಂತ ಹೇಳಿದಾಗಲೂ ಕೂಡ ಇನ್ನೊಬ್ರು ಕರ್ನಾಟಕ ಹೈಕೋರ್ಟ್ ನಲ್ಲಿ ಇದನ್ನ ಮರು ವಿಚಾರಣೆ ನಡೆಸಿ ಅನ್ನುವಂಥದ್ರ ಬಗ್ಗೆ ಕೂಡ ವರ್ಗಾಯಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಈ ಎಲ್ಲ ಪಾಸಿಬಿಲಿಟೀಸ್ ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಕೂಡ ಪ್ರಕಟ ಆಗುತ್ತೆ. ಸಹಜವಾಗಿದೆ ಏನ್ ತೀರ್ಪು ಬರುತ್ತೆ ಅನ್ನುವಂಥ ಕುತೂಹಲ ಕೇವಲ ತಮಿಳುನಾಡಿನವರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೂ ಕೂಡ ಇದೆ. ವಿಶೇಷವಾಗಿ ಶಶಿಕಲಾ ಅವರು ಕುರ್ಚಿ ಮೇಲೆ ಕಣ್ಣಿಟ್ಟು ಈಗಾಗಲೇ ಅದಕ್ಕೆ ಬೇಕಾಗಿರೋ ಪ್ರಾಸೆಸ್ ಶುರು ಮಾಡಿ ಶಾಸಕರನ್ನ ರೆಸಾರ್ಟ್ಗೆ ಕಳಿಸಿದ್ದಾರೆ. ರೆಸಾರ್ಟ್ ನಿಂದ ಅವರು ಬಂದು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಎಲ್ಲಿಗೆ ಹೋಗ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿಯೇ ಜನರಿಗೆ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಕೃಷ್ಣ ಪ್ರಸಾದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿಯಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಿ? ಇವತ್ತಿನ ತೀರ್ಪು ಎಷ್ಟು ಮಹತ್ವದ್ದು ಅಂತ ಹೇಳ್ತೀರಿ? ಕೃಷ್ಣ ಪ್ರಸಾದ್ ಅವರೇ, ಇವತ್ತಿನ ತೀರ್ಪಿನ ಬಗ್ಗೆ ಯಾವ ರೀತಿ ಅಂತ ಒಂದು ನಿರೀಕ್ಷೆನ ಇಟ್ಕೊಳ್ಬಹುದು? ಯಾವ ರೀತಿ ಅಂತ ನಿರೀಕ್ಷೆ ತಮಗೆ ಇರುವಂತಹದ್ದು? ಬಹುಶಃ ನನ್ನ ಧ್ವನಿ ಅವ್ರಿಗೆ ಕೇಳ್ತಿಲ್ಲ, ಅವ್ರ ಜೊತೆಗೆ ನಾನು ಮತ್ತೆ ಮಾತಾಡ್ತೀನಿ ಕೃಷ್ಣ ಪ್ರಸಾದ್ ಅವ್ರ ಜೊತೆಗೆ. ಸುಂದರ್ ಅವರೇ, ಈ ಒಂದು ಪ್ರಕರಣವನ್ನ ನೋಡಿದಾಗ ಈಗ ಹೈಕೋರ್ಟ್ ಅಕ್ವಿಟ್ ಮಾಡಿತ್ತು, ಆದರೆ ವಿಶೇಷ ಕೋರ್ಟ್ ಇವ್ರನ್ನೆಲ್ಲರನ್ನೂ ಕೂಡ ಕನ್ವಿಕ್ಟ್ ಮಾಡಿತ್ತು. ಈ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಈ ಎರಡರಲ್ಲಿ ಯಾವ ಕಡೆ ಯಾವ ಅಂಶಗಳು ಇಲ್ಲಿ ಕನ್ವಿಕ್ಷನ್ಗೂ ಕೂಡ ಇರುವಂತಹ ಪಾಸಿಬಿಲಿಟೀಸ್ ಬಗ್ಗೆ ನೀವೇನು ಹೇಳ್ತೀರಿ? ಆಚಾರ್ಯ ಅವರು ಹೇಳಿರೋ ಥರ, ಇಫ್ ಬೋತ್ ದಿ ಜಡ್ಜಸ್ ಕ್ಯಾನ್ ಟೇಕ್ ಕನ್ಕರೆನ್ಸ್ ಡಿಸಿಷನ್, either conviction or acquittal, it's a concurrent decision. ಸೊ ಆವಾಗ ಏನು ನಡೆಯುತ್ತೋ ಅದು ಪ್ರಕಾರ ನಾವು ಹೋಗಬೇಕು. ಇದರಲ್ಲಿ ಸ್ಪ್ಲಿಟ್ ವೆರ್ಡಿಕ್ಟ್ ಬಂದರೆ ಇಟ್ ವಿಲ್ ಬಿ ರೆಫರ್ ಟು ಎ ಹೈಯರ್ ಬೆಂಚ್, ದಟ್ ಈಸ್ 3 ಜಡ್ಜ್ ಬೆಂಚ್. ಇದರಲ್ಲಿ ಇನ್ನೊಂದು ಏನಂದರೆ, ಕೆಲವು ವಿಷಯಗಳು ಡಾಕ್ಯುಮೆಂಟರಿ ಎವಿಡೆನ್ಸಸ್ ಇದೆ. ನಾರ್ಮಲಿ ಯಾತಕ್ಕೆ ನಾವು ಅಪೀಲ್ ಪ್ರಾವಿಷನ್ ನಮ್ಮ ಜುಡಿಷಿಯರಿ ಇಟ್ಟಿದ್ದೀವಿ ಅಂದರೆ, ವೆನ್ ಯು ಆರ್ ಕನ್ವಿಕ್ಟೆಡ್ ಆರ್ ಯು ಆರ್ ಅಕ್ಯೂಟೆಡ್, ಅಪೀಲ್ ಪ್ರಾವಿಷನ್ ಇದೆ. ಆವಾಗ ಏನು ಹೇಳ್ತೀವಿ, there are certain valid documents which was not looked by the lower court judge. ಸೊ ಅದನ್ನು ಪ್ರೊಡ್ಯೂಸ್ ಮಾಡಿ ನಾನು ಇದೆಲ್ಲ ಸಮರ್ಪಣೆ ಮಾಡಿದ್ದೆ, ಬಟ್ ಅವರು ಅದನ್ನು ನೋಡಿಲ್ಲ, ಇದು ಪ್ರಕಾರ ನಾನು ನಿರಪರಾಧಿ ಇಲ್ಲ ದೋಷಿ ಹೇಳ್ಬೋದು. ಅದು ಅಪ್ಪಲ್ಲಟ್ ಕೋರ್ಟ್ ನೋಡುತ್ತೆ. ಇವಾಗ ಕೆಳಗಡೆ ಕೋರ್ಟ್, ಟ್ರಯಲ್ ಕೋರ್ಟು, ಅದು ನಿಮಗೆ ಗೊತ್ತಾ 18 ವರ್ಷ ನಡೀತು. ದೆನ್ ದೇ ಗಾಟ್ ಕನ್ವಿಕ್ಟೆಡ್. ಆಮೇಲೆ ಹೈಕೋರ್ಟ್ಗೆ ಬಂದರು. ಅದರಲ್ಲಿ ನೋಡ್ರಿ, ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ್ರು. ದಟ್ ವಾಸ್ ದಸರಾ ಪೀರಿಯಡ್. ಇಮಿಡಿಯೇಟಾಗಿ ಅವ್ರು ಹೇಳಿದ್ರು ಆಫ್ಟರ್ ವೆಕೇಶನ್ ಅಂದರು. ದೆನ್ ದೇ ಮೂವ್ಡ್ ಎ ಸ್ಪೆಷಲ್ ಪೆಟಿಷನ್, ಅರ್ಜೆನ್ಸಿ ಪೆಟಿಷನ್. ಆಮೇಲೆ ಫೋರ್ಸ್ ಮಾಡಿ ಇಟ್ ಹ್ಯಾಸ್ ಬಿನ್ ಪೋಸ್ಟೆಡ್ ಬಿಫೋರ್ ಸಮ್ ಅದರ್ ಜಡ್ಜ್. ಅವರು ಹೇಳಿದ್ರು ನೋ, ಲೆಟ್ ಇಟ್ ಬಿ ಪೋಸ್ಟೆಡ್, ಬಿಕಾಸ್ ಆವಾಗ ಬಿ ವಿ ಆಚಾರ್ಯ ಬಂದರೆ ಐ ವಾಂಟ್ ಟು ಫೈಲ್ ಎ ಡೀಟೇಲ್ ಕೌಂಟರ್. ದೆನ್ ಇಟ್ ವಾಸ್ ಪೋಸ್ಟೆಡ್ ಆಫ್ಟರ್ ವೆಕೇಶನ್. ಆಫ್ಟರ್ ವೆಕೇಶನ್ ದೇ ಹ್ಯಾವ್ ಬಿನ್ ನಾಟ್ ಗ್ರಾಂಟೆಡ್. ದೆನ್ ದೇ ವೆಂಟ್ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ ನಡೀತು. ದೆನ್ ದೇ ಸೆಡ್ ಸಬ್ಜೆಕ್ಟ್ ಟು ದಿ ಕಂಡೀಷನ್ಸ್ ಇಂಪೋಸ್ಡ್ ಬೈ ಹೈಕೋರ್ಟ್ ಯು ಕ್ಯಾನ್ ಬಿ ರಿಲೀಸ್ಡ್ ಆನ್ ಬೇಲ್. ಬೇಲಲ್ಲಿ ಬಂದರು. ಇವಾಗ ಇರೋವಾಗ ಇದರಲ್ಲೇ ನೀವು ಕಾಂಟ್ರವರ್ಸೀಸ್ ನೋಡ್ತೀರಾ. When one court feels what it is right, the other court feels it's wrong. That is the beauty of our judiciary. ಇವಾಗ ನಮ್ಮ ಜಸ್ಟಿಸ್ ಸಿಸ್ಟಮ್ ಏನು ಹೇಳ್ತಂದರೆ, ವಿ ವಿಲ್ ಗಿವ್ ಯು ಆಂಪಲ್ ನಂಬರ್ ಆಫ್ ಟೈಮ್ ಟು ಪ್ರೂವ್ ಯು ಆರ್ ಇನ್ನಸೆಂಟ್. ಇಫ್ ಯು ಆರ್ ನಾಟ್ ಪ್ರೂವ್ಡ್, ದೆನ್ ಯು ಆರ್ ಕಾಲ್ಡ್ ಆಸ್ ಎ ಗಿಲ್ಟಿ. ಸೊ ಇವಾಗ ಇದರಲ್ಲಿ ಆ ಥರ ನಡೆಯೋ ಚಾನ್ಸಸ್ ಇದೆ. ಇವಾಗ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಇಲ್ಲಿ ಮೈಕಲ್ ಡಿ ಖುನ್ನಾ, ಜಸ್ಟಿಸ್ ಮೈಕಲ್ ಡಿ ಖುನ್ನಾ ಯಾವ್ದು ಬೇಸ್ ಮಾಡಿ ಜಡ್ಜ್ಮೆಂಟ್ ಕೊಟ್ಟರು, 136 pages ಇಫ್ ಐ ಆಮ್ ರೈಟ್. ಅದರಲ್ಲಿ ಇಟ್ಸ್ ಎ ಸ್ಪೀಕಿಂಗ್ ಆರ್ಡರ್. ಇಟ್ಸ್ ಎ ಸ್ಪೀಕಿಂಗ್ ಆರ್ಡರ್, ವಂಡರ್ಫುಲ್ ಆರ್ಡರ್. ಅದನ್ನು ಹೈಕೋರ್ಟು ವಿತಿನ್ 36 pages ದೇ ಸೆಡ್ ನೋ, ವಿ ಹ್ಯಾವ್ ಅಕ್ಯೂಟೆಡ್. ವೇರ್ ಸುಪ್ರೀಂ ಕೋರ್ಟ್ ನೌ ಇಟ್ ಹಸ್ ಟೇಕನ್ ಲಾಂಗ್ ಟೈಮ್. ಸುಪ್ರೀಂ ಕೋರ್ಟಲ್ಲಿ ನೋಡಿದ್ರೆ ಆರ್ಗ್ಯುಮೆಂಟ್ ಆಯಿತು. ದೆನ್ ದೇ ಸೆಡ್ ಇಫ್ ಯು ವಾಂಟ್ ಟು ಫೈಲ್ ಎನಿ ಆರ್ಗ್ಯುಮೆಂಟ್ ಯು ಫೈಲ್ ಇಟ್ ಇನ್ ಅಡ್ವಾನ್ಸ್. ಯಾರು ಎಲ್ಲರಿಗೂ, ಸುಬ್ರಹ್ಮಣ್ಯ ಸ್ವಾಮಿಗಾಗಲಿ, ಕರ್ನಾಟಕ ಪ್ರಾಸಿಕ್ಯೂಷನ್ ಮೇಲೆ ಇಲ್ಲ, ಇವರು ಅಕ್ಯೂಸ್ ಎಲ್ಲ ನೀವು ಡೀಟೇಲಾಗಿ ಅಟ್ಲೀಸ್ಟ್ 1 week in advance you file, so that we can go through it. When you come, we will be prepared to understand. So it was a detailed process which Supreme Court has done. Today, whatever verdict it comes, it will be a clear verdict. Yes. ಖಂಡಿತ ಸುಂದರ್ ಅವರೇ. ಕೃಷ್ಣ ಪ್ರಸಾದ್ ಅವರೇ, ತಾವು ಏನು ಹೇಳ್ತೀರಿ ಈ ಒಂದು ಜಡ್ಜ್ಮೆಂಟ್ನ ದೃಷ್ಟಿಯಿಂದ? ಒಂದು ಕಡೆಯಲ್ಲಿ ರಾಜಕೀಯ ಭವಿಷ್ಯವೂ ಕೂಡ ನಿಂತಿರುತ್ತೆ, ಆದರೆ ಈ ಜಡ್ಜ್ಮೆಂಟನ್ನು ಯಾವ ರೀತಿ ಅಂತ ನಿರೀಕ್ಷೆಯನ್ನು ಮಾಡ್ತೀರಿ? ಒಂದು ಕಡೆಯಲ್ಲಿ ನಮ್ಮ ವಿಶೇಷ ಕೋರ್ಟೇ ಇವ್ರನ್ನ ತಪ್ಪಿತಸ್ಥರು, ಅಪರಾಧಿಗಳು ಅಂತ ಹೇಳಿ ತೀರ್ಪು ಕೊಟ್ಟಿತ್ತು, ನಮ್ಮ ಹೈಕೋರ್ಟ್ ಇವ್ರನ್ನ ಅಕ್ವಿಟ್ ಮಾಡಿತ್ತು, ಆದರೆ ಸುಪ್ರೀಂ ಕೋರ್ಟ್ನಿಂದ ಯಾವ ರೀತಿ ಅಂತ ತೀರ್ಪು ಬರಬಹುದು ಅನ್ನೋಂಥ ನಿರೀಕ್ಷೆ ಇರತಕ್ಕಂತಹದ್ದು?
ಸುಪ್ರೀಂ ಕೋರ್ಟಿಂದ ಏನು ತೀರ್ಪು ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ 10:30ಗೆ ಜಜ್ಮೆಂಟ್ ಇರೋದು. ಬಟ್ ಖಂಡಿತವಾಗ್ಲೂ ನೀವು ನಿಮ್ಮ ಸ್ಲೈಡ್ಗಳು ತೋರಿಸಿದ ಹಾಗೆ ಬೇಕಾದಷ್ಟು ಪಾಸಿಬಿಲಿಟೀಸ್ ಇದೆ. ಅಂದರೆ 2 ಜಡ್ಜುವೇ ಎಕ್ವಿಟ್ ಮಾಡ್ಬೋದು, ಇಬ್ಬರೂ ಗಿಲ್ಟಿ ಮಾಡ್ಬೋದು, ಒಬ್ಬರು ಗಿಲ್ಟಿ ಒಬ್ಬರು ಎಕ್ವಿಟ್ ಮಾಡ್ಬೋದು, ಏನೋ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ. ಬಟ್ ನನಗೇನು ಅನಿಸುತ್ತೆ ಅಂದರೆ ದೂರದಿಂದ ಈ ನಿನ್ನೆ ಸಂಜೆಯಿಂದ 1-2-3 ಡೆವಲಪ್ಮೆಂಟ್ ಏನಾಗಿದೆ, ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಮತ್ತು ರಾಮ್ ಜೇಠ್ಮಲಾನಿ ಅವರು ಮಾತಾಡಿರೋ ರೀತಿ ಒಂದು ಏನು ಅಂದರೆ ಈ ಮೆಜಾರಿಟಿನ ಅಸೆಂಬ್ಲಿಲಿ ಟೆಸ್ಟ್ ಮಾಡಬೇಕು ಅಂತ ಒಂದು. ಸೆಕೆಂಡ್ಲಿ ಅಟಾರ್ನಿ ಜನರಲ್ ಮುಕುಲ್ ರೋಹತ್ಗಿ ಅವರು ಸಹ ಅದೇ ತರಹ ಒಂದು ವಾರದಲ್ಲಿ ಮೆಜಾರಿಟಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಸೊ ಅದರಿಂದ ಐ ಸಮೌ ಸಸ್ಪೆಕ್ಟ್ ಕ್ಲಿಯರ್ ಪ್ಯಾಟರ್ನ್ ಎಮರ್ಜಿಂಗ್ ಅಂತ ಅನಿಸುತ್ತೆ. ಬಟ್ ಒಂದೇನು ಅಂದರೆ ಏನೇ ಜಡ್ಜ್ಮೆಂಟ್ ಆದರೂ ನನಗೆ ಈ ಪ್ರಾಬ್ಲಮ್ ಏನಿದೆ, ಈ ಕ್ರೈಸಿಸ್ ಏನಿದೆ ಅಷ್ಟು ಸುಲಭವಾಗಿ ಸಾಲ್ವ್ ಆಗಲ್ಲ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಶಶಿಕಲಾ ಅವರು ಗಿಲ್ಟಿ ಅಂತ ಆದರೆ ಅವ್ರು ಯಾವ ಥರದಲ್ಲಿ ಗಿಲ್ಟಿ? ಇಸ್ ಶಿ ಗಿಲ್ಟಿ ಆಫ್ ದಿ ಪ್ರೈಮರಿ ಚಾರ್ಜ್ ಆರ್ ಇಸ್ ಶಿ ಗಿಲ್ಟಿ ಆಫ್ ಜಸ್ಟ್ ಅಬೆಟ್ಮೆಂಟ್? ಒಂದು. ಎರಡನೇದು, ಇಫ್ ಶಿ ಈಸ್ ಗಿಲ್ಟಿ ಶಿ ಸ್ಟಿಲ್ ಜನರಲ್ ಸೆಕ್ರೆಟರಿ ಆಫ್ ದಿ AIADMK. ಅಂದರೆ ಮುಂದಿನ ಮುಖ್ಯಮಂತ್ರಿ ಯಾರು ಆಗ್ಬೋದು ಅಂತ ಶಿ ವಿಲ್ ಸ್ಟಿಲ್ ಪ್ಲೇ ಎ ವೆರಿ ಬಿಗ್ ರೋಲ್. ಅಷ್ಟು ಸುಲಭವಾಗಿ ಪನ್ನೀರ್ ಸೆಲ್ವನ್ ಅವರು ರೆಸಿಗ್ನೇಷನ್ ಕೊಟ್ಟ ಮೇಲೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಥರದ ಪ್ರಾವಿಷನ್ನು ಇಲ್ಲ, ಏನೇ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಇದ್ರೂ. ಸೊ ನನಗನ್ಸುತ್ತೆ ಅವ್ರು ಗಿಲ್ಟಿ ಇನ್ನೋಸೆಂಟ್ ಆದರೆ ಆಬ್ವಿಯಸ್ಲಿ ಇಲ್ಲಿ ಏನು ಮಾತಾಡೋಕ್ಕೆ ಏನು ಇರಲ್ಲ. ಅವ್ರು ಅಕಸ್ಮಾತ್ ಇಫ್ ಶಿ ಇಸ್ ಪ್ರೊನೌನ್ಸ್ಡ್ ಗಿಲ್ಟಿ, ದೆನ್ ದಿ ಇಶ್ಯೂ ಇಸ್ ಶಿ ಸ್ಟಿಲ್ ದಿ AIADMK ಜನರಲ್ ಸೆಕ್ರೆಟರಿ, ಅಂದರೆ ಆ ಪಾರ್ಟಿಯ ಅತಿ ಪ್ರಮುಖ ಲೀಡರು. ಸೊ ಶಿ ವಿಲ್ ಸ್ಟಿಲ್ ಹ್ಯಾವ್ ಎ ರೋಲ್ ಇನ್ ಹೂ ದಿ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ವಿಲ್ ಬಿ. ವಿಲ್ ಶಿ ಆಕ್ಸೆಪ್ಟ್ ಪನ್ನೀರ್ ಸೆಲ್ವನ್ ಆರ್ ವಿಲ್ ಶಿ ನಾಮಿನೇಟ್ ಸಮ್ವನ್ ಎಲ್ಸ್ ಹೂಮ್ ದಿ MLAs ವಿಲ್ ಬ್ಯಾಕ್? ಐ ಥಿಂಕ್ ಈ ಸ್ಟೋರಿ ಈ ಬರೀ ಜಡ್ಜ್ಮೆಂಟಲ್ಲಿ ಮುಗಿಯಲ್ಲ ಅಂತ ನನಗೆ ದೂರದಿಂದ ಅನಿಸುತ್ತೆ. ನಿಜ ಕೃಷ್ಣ ಪ್ರಸಾದ್ ಅವರು, ಯಾಕಂದ್ರೆ ಇಲ್ಲಿ ಇರುವಂತಹ ರಾಜಕೀಯವಾದಂಥ ನಿರ್ಧಾರವೂ ಕೂಡ ಆಗಿರುತ್ತೆ. ಜಡ್ಜ್ಮೆಂಟ್ ಏನೇ ಆದರೂ ಕೂಡ ರಾಜಕೀಯವಾಗಿ ಮುಂದೆ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ನಿರ್ಧಾರದ ಅವಕಾಶವೂ ಕೂಡ ಶಶಿಕಲಾ ಅವ್ರಿಗೇ ಇರ್ತಕ್ಕಂಥ. ಇನ್ನು ರೆಸಾರ್ಟ್ನಲ್ಲಿ ಏಕಾಂಗಿಯಾಗಿ ಕುಳಿತು ಶಶಿಕಲಾ ನಟರಾಜನ್ ಅವರು ಈ ಒಂದು ತೀರ್ಪಿಗಾಗಿ ಎದುರು ನೋಡ್ತಾ ಇರುವಂಥದ್ದು, ಟಿವಿ ನೋಡ್ತಾ ಕುಳಿತಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ತಮಿಳುನಾಡಿನ ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ ಶಶಿಕಲಾ ಅವರಿದ್ದಾರೆ. ತೀರ್ಪಿನ ಕಡೆಗೆ ಅವರು ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಏಕಾಂಗಿಯಾಗಿ ಕುಳಿತು ಟಿವಿಯನ್ನ ನೋಡ್ತಾ ಇದ್ದಾರೆ ಅನ್ನೋದು. ಬಹುಶಃ ನಾವು ಜಯಲಲಿತಾ ಅವರ ಪ್ರಕರಣಗಳ ಸಂದರ್ಭ ಕೂಡ ಜಯಲಲಿತಾ ಅವರು ಕೂಡ ಇದೇ ರೀತಿಯಾಗಿ ಈ ಒಂದು ಪ್ರಕರಣದ ತೀರ್ಪಿನ ಬಗ್ಗೆ ನಿರೀಕ್ಷೆಯನ್ನು ಇಟ್ಟುಕೊಂಡು ಕುಳಿತಿದ್ದನ್ನು ನಾವು ಗಮನಿಸಿದ್ವಿ. ಅದೇ ರೀತಿಯಾಗಿ ಈಗ ಶಶಿಕಲಾ ಕೂಡ ಏಕಾಂಗಿಯಾಗಿ ಕುಳಿತು ಟಿವಿಯನ್ನು ನೋಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಅಂತ ಒಂದು ತೀರ್ಪು ಬರಬಹುದು ಅನ್ನೋ ಕಾರಣಕ್ಕಾಗಿ ಅವರು ಕೂಡ ಇದನ್ನ ಎದುರು ನೋಡ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ನಿಂದ ಏನು ತೀರ್ಪು ಬರಬಹುದು ಅನ್ನೋದರ ಬಗ್ಗೆ ಈಗ ನ್ಯೂಸ್ ಚಾನೆಲ್ಗಳ ಮೂಲಕವಾಗಿ ಬರ್ತಾ ಇರ್ತಕ್ಕಂಥ ನ್ಯೂಸನ್ನು ನೋಡ್ತಾ ಕುಳಿತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ಏನೋ ತಮಿಳುನಾಡಿನಲ್ಲಿ ರೆಸಾರ್ಟ್ನಲ್ಲಿ ಈಗಾಗಲೇ ಶಾಸಕರ ಜೊತೆಗೇ ಬಿಟ್ಟಿರುವ ವಿ.ಕೆ. ಶಶಿಕಲಾ ಅಲ್ಲಿನೇ ಕುಳಿತು ಟಿವಿ ನೋಡ್ತಾ ಇದ್ದಾರೆ ಮತ್ತು ಏನು ತೀರ್ಪು ಬರಬಹುದು ಅನ್ನೋದರ ಕಡೆಗೆ ಅವರು ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ. ಅವ್ರಿಗೂ ಆತಂಕ ಸಹಜವಾಗಿಯೇ ಇದ್ದೇ ಇದೆ. ಈ ಒಂದು ಪ್ರಕರಣದಲ್ಲಿ ತೀರ್ಪು ಹೊರಬಿದ್ದ ನಂತರ ಅಷ್ಟೇ ಅವರು ನಿಟ್ಟುಸಿರನ್ನ ಬಿಡೋದಕ್ಕೆ ಸಾಧ್ಯ ಆಗಬಹುದು. ಯಾಕಂದ್ರೆ ಅವ್ರನ್ನ ಅಕ್ವಿಟ್ ಮಾಡಿದ್ರೆ, ಅಂದ್ರೆ ಅವ್ರ ನಿರಪರಾಧಿ ಅನ್ನುವಂಥದ್ದನ್ನ ಹೇಳಿದ್ರೆ ಮಾತ್ರ ಅವ್ರು ನಿಟ್ಟುಸಿರು ಬಿಡೋದಕ್ಕೆ ಸಾಧ್ಯ. ಅದರ್ವೈಸ್ ಅವ್ರನ್ನ ಅಪರಾಧಿ ಅಂತ ಹೇಳಿ ಕೋರ್ಟ್ ಪರಿಗಣಿಸಿದ್ರೆ ಆಗ ಅವರು ಏನು ಕನಸು ಕಾಣ್ತಾ ಇದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕು ನಾನು ಅನ್ನೋದನ್ನ, ಜಯಲಲಿತಾ ಅವರ ಸ್ಥಾನಕ್ಕೆ ನಾನು ಬರಬೇಕು ಅನ್ನುವಂತಹ ಒಂದು ಉದ್ದೇಶದೊಂದಿಗೆ ಏನು ಹೊರಟಿದ್ದಾರೆ, ಅದಕ್ಕೆ ಹೊಡೆತ ಬೀಳುತ್ತೆ. ಅವರ ಕನಸು ನುಚ್ಚು ನೂರಾಗುತ್ತೆ. ಎಸ್, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರವೂ ಕೂಡ ನಮಗೆ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಯಾವ ರೀತಿಯಂತ ತೀರ್ಪನ್ನು ನೀಡುತ್ತೆ ಅನ್ನೋದನ್ನು ಕೂಡ ನೋಡೋಣ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆಗಿನ ಅಪ್ಡೇಟ್ಸ್ ಅನ್ನು ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಬಗ್ಗೆ ನನಗೆ ಸಂತೋಷ ಆಯಿತು ಅಂತ ಹೇಳೋದಿಲ್ಲ, ಆದರೆ ನನಗೆ ಬಹಳ ಒಂದು ತೃಪ್ತಿಯನ್ನು ಕೊಟ್ಟಿದೆ. 12 ವರ್ಷದ ಕಾಲ ನಾವು ಬಹಳ ಪವರ್ಫುಲ್ ಪೀಪಲ್ ಅವರ ಎಗೇನ್ಸ್ಟ್ ಎಷ್ಟೋ ರೀತಿಯ ಕಷ್ಟಗಳನ್ನು ಎದುರಿಸಿ ಈ ಒಂದು ಮೊಕದ್ದಮೆಯನ್ನು ಹೂಡಬೇಕಾಯಿತು. ಆದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಹೈಕೋರ್ಟ್ನಲ್ಲಿ ಅಕ್ವಿಟ್ ಆದಾಗ ನಮಗೆ ಬಹಳ ಅಸಮಾಧಾನ ಆಯಿತು. ಆದರೆ ಈಗ ಸುಪ್ರೀಂ ಕೋರ್ಟ್ ಕೂಲಂಕುಷವಾಗಿ ಎಲ್ಲ ವಿವರಗಳನ್ನು ಪರಿಶೀಲಿಸಿ 2 ನ್ಯಾಯಮೂರ್ತಿಗಳು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದು ಟ್ರಯಲ್ ಕೋರ್ಟ್ನ ಜಡ್ಜರು ಏನು ಬಹಳ ಒಂದು ಶ್ರಮದಿಂದ ತೀರ್ಪನ್ನು ಕೊಟ್ಟಿದ್ದಾರೆ, ಆ ತೀರ್ಪನ್ನು ಎತ್ತಿ ಹಿಡಿದದ್ದು ನನಗೆ ಬಹಳ ಒಂದು ತೃಪ್ತಿಯನ್ನು ತಂದುಕೊಟ್ಟಿದೆ.
ಆಚಾರ್ಯ ಅವರೇ, ತಮ್ಮ ಪ್ರಕಾರ ಈ ಪ್ರಕರಣ ಬಹುಶಃ ಹೈಕೋರ್ಟ್ ನಲ್ಲಿ ಅಕ್ವಿಟ್ ಆದ ಸಂದರ್ಭದಲ್ಲೂ ಕೂಡ ನೀವು ಮಾತಾಡಿದ್ರಿ, ಇಲ್ಲಿ ವಿಶೇಷ ಕೋರ್ಟ್ ನಲ್ಲಿ ಅವರಿಗೆ ಕನ್ವಿಕ್ಷನ್ ಆದಂತ ಸಂದರ್ಭದಲ್ಲೂ ಕೂಡ ನೀವು ನಮ್ಮ ಜೊತೆಗೆ ಮಾತಾಡಿದ್ರಿ. ಆ ಹಂತದಲ್ಲೂ ಕೂಡ ನೀವು ಹೇಳಿದ್ರಿ ಯಾವ ರೀತಿಯಾದಂತ ಒಂದು ಪ್ರಕರಣ ಇದೆ, ಎಷ್ಟು ಮಹತ್ವದ್ದಿದೆ, ಯಾವ ರೀತಿಯೆಲ್ಲ ಅಕ್ರಮ ಆಗಿದೆ ಅನ್ನೋಂತಾನೆ ಹೇಳ್ತಾ ಇದ್ರಿ. ಬಹುಶಃ ಇದನ್ನ ಹೈಕೋರ್ಟ್ ನಲ್ಲಿ ಅವತ್ತು ಮನದಟ್ಟು ಮಾಡ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗಿರಲಿಲ್ಲ? ಸುಪ್ರೀಂ ಕೋರ್ಟ್ ಹೇಗೆ ನಿಮ್ಮ ಈ ಆರ್ಗ್ಯುಮೆಂಟ್ ಅನ್ನ ಮನವರಿಕೆ ಮಾಡ್ಕೊಂಡಿದೆ ಮತ್ತು ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಕೂಡ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಅಲ್ಲ, ತಮಗೆ ಗೊತ್ತಿರ್ಬೋದು, ಹೈಕೋರ್ಟ್ನಲ್ಲಿ ಈ ಕೇಸ್ ನಾನು ವಾದ ಮಾಡಲಿಲ್ಲ. ಆ ಕಾಲಕ್ಕೆ ನಾನು ನನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಸೈನ್ ಮಾಡಿದ್ದೆ. ಬೇರೆ ಪ್ರಾಸಿಕ್ಯೂಟರು, ಇನ್ಫ್ಯಾಕ್ಟ್ ತಮಿಳ್ನಾಡು ಗವರ್ಮೆಂಟ್ ಅಪಾಯಿಂಟ್ ಮಾಡಿದ ಪ್ರಾಸಿಕ್ಯೂಟರ್ ವಾದ ಮಾಡಿದ್ರು ಹೈಕೋರ್ಟ್ನಲ್ಲಿ. ಆಮೇಲೆ ಅವರ ಅಪಾಯಿಂಟ್ಮೆಂಟು ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ಮೇಲೆ ನನ್ನನ್ನು ಪುನಃ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡಿದರು. ಆದರೆ ನನಗೆ ಒಂದೇ ದಿವಸದ ಟೈಮ್ ಕೊಟ್ಟಿದ್ರು ಹೈಕೋರ್ಟ್ನಲ್ಲಿ ರಿಟರ್ನ್ ಆರ್ಗ್ಯುಮೆಂಟ್ ಹಾಕಲಿಕ್ಕೆ. ಹಾಗಾಗಿ ಹೈಕೋರ್ಟ್ನಲ್ಲಿ ನನಗೆ ಓರಲ್ ಆರ್ಗ್ಯುಮೆಂಟ್ ಸಬ್ಮಿಟ್ ಮಾಡುವ ಒಂದು ಆಪರ್ಚುನಿಟಿಯೇ ಇರಲಿಲ್ಲ. ಹಾಗಾಗಿ ಇಲ್ಲಿ ನಾವು ಕೇಸನ್ನು ಸೋಲ್ಬೇಕಾಯ್ತು ಅಂತ ನಾನು ಭಾವಿಸ್ತೇನೆ. ನಿಜ ಬಿ ವಿ ಆಚಾರ್ಯ ಅವರೇ, ಆದರೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರ್ಗ್ಯುಮೆಂಟ್ ಸ್ಟೇಜ್ಗೆ ಬಂದಾಗಲೂ ಕೂಡ ಜಯಲಲಿತಾ ಅವರ ಪರವಾಗಿದ್ದಂತಹ ಅವತ್ತಿನ ವಾದ ಏನಿತ್ತು, ಶಶಿಕಲಾ ನಟರಾಜನ್ ಮತ್ತೆ ಇಳುವರಸಿ ಹಾಗೂ ಸುಧಾಕರನ್, ಈ ಮೂವರ ಪಾತ್ರದ ಬಗ್ಗೆ ನೀವು ಏನು ಹೇಳ್ತೀರಿ? ಅಲ್ಲ, ಅವರು ಅದರ ಬಗ್ಗೆ ಎವಿಡೆನ್ಸ್ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಹೆಚ್ಚು ಟೈಮ್ ಬೇಕು. ನೀವು ಯಾವಾಗಾದರೂ ಬೇರೆ ಟೈಮ್ ಫಿಕ್ಸ್ ಮಾಡುವಾಗ ನಾನು ಐ ವಿಲ್ ಬಿ ವೆರಿ ಹ್ಯಾಪಿ ಟು ಬಿ ವಿತ್ ಯು. ಈಗ ಇಲ್ಲಿ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಎಸ್, ಆದ್ರೆ ಬಿ ಆಚಾರ್ಯ ಕೊನೆಯದಾಗಿ ಹಾಗಾದ್ರೆ ತಮ್ಮ ಹತ್ರ ಕೇಳೋದು, ಯಾಕಂದ್ರೆ ಇಂಥದ್ದೊಂದು ಮಹತ್ವದ ತೀರ್ಪು ಇದು ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ? ಯಾಕಂದ್ರೆ ಕೋರ್ಟ್ನ ಬಗೆಗಿನ ಒಂದು ರೀತಿಯಂತಹ ಭರವಸೆಯ ಪ್ರಶ್ನೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದೇ ಅನೇಕ ಸಂದರ್ಭದಲ್ಲಿ ಚರ್ಚೆಗೆ ಬರ್ತಾನೆ ಇರುತ್ತೆ. ಅದು ಸಲ್ಮಾನ್ ಖಾನ್ ನ ಕೇಸ್ ನಲ್ಲಿ ಬಂದಾಗ್ಲೂ ಕೂಡ ಬರುತ್ತೆ, ಜಯಲಲಿತಾ ಅವರ ಪ್ರಕರಣ ಬಂದಾಗ್ಲೂ ಕೂಡ ಬಂದಿತ್ತು. ಈಗ ಶಶಿಕಲಾ ಅವರ ಈ ಪ್ರಕರಣದಲ್ಲಿ ಬಂದಾಗ ಕೋರ್ಟ್ ಮೇಲೆ ಇಟ್ಟಿರುವಂತಹ ಭರವಸೆ ಮತ್ತು ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಠಿಣವಾಗಿರ್ತಕ್ಕಂಥ ತೀರ್ಮಾನವನ್ನ ಕೈಗೊಂಡಾಗ ಯಾವ ರೀತಿ ಒಂದು ಸಂದೇಶ ರವಾನೆ ಆಗುತ್ತೆ ಅಂತ ಹೇಳಿ ತಾವಾದ್ರೂ ಭಾವಿಸ್ತೀರಿ? ನಾನು ಎರಡು ಸಂದೇಶ ಹೇಳ್ತೇನೆ ಈ ತೀರ್ಪಿನಿಂದ. ಒಂದು ಏನು ಅಂತ ಹೇಳಿದ್ರೆ, ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳು ಯಾವಾಗಲೂ ದೇ ಕೆನಾಟ್ ಎಸ್ಕೇಪ್ ಫ್ರಮ್ ದ ಕ್ಲಚಸ್ ಆಫ್ ಲಾ. ಇದು ಒಂದು. ಎರಡನೇದು, ನಮ್ಮ ದೇಶದಲ್ಲಿ ನಮ್ಮ ಜುಡಿಷರಿ ನ್ಯಾಯಾಂಗ ಭಾಳ ಇಂಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಈ ನ್ಯಾಯಾಂಗದಲ್ಲಿ ನಮಗೆ ಯಾವಾಗಲೂ ನ್ಯಾಯ ದೊರಕ್ತದೆ. ಒಂದು ವೇಳೆ ಕೆಳ ಕೋರ್ಟ್ನಲ್ಲಿ ಅನಾನುಕೂಲ ಆದರೂ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ದೊರಕ್ತದೆ ಅಂತ ಹೇಳುವ ಒಂದು ಮುಖ್ಯ ಸಂದೇಶ ಇದರಲ್ಲಿ ಬರ್ತದೆ. ನಿಜ ಬಿ ವಿ ಆಚಾರ್ಯ ಅವರೇ, ಧನ್ಯವಾದ ಟಿವಿ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಬಿ ವಿ ಆಚಾರ್ಯ ಅವರು ಹೇಳ್ತಾ ಇರುವಂತದ್ದು, ಇಂಥದ್ದೊಂದು ಭರವಸೆ ಸುಪ್ರೀಂ ಕೋರ್ಟ್ ನಿಂದ ಸಿಕ್ಕಿದೆ ಇವತ್ತು ನಮಗೆ ಅನ್ನುವಂಥದ್ದು. ಆದ್ರೆ ತೀರ್ಪು ಕೇಳಿ ಗಳಗಳನ್ನೇ ಹತ್ತಿದ್ದಾರೆ ವಿ ಕೆ ಶಶಿಕಲಾ ನಟರಾಜನ್ ಅನ್ನುವಂಥ ಮಾಹಿತಿ ಈಗ ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಬಂದಿರತಕ್ಕಂಥ ಈ ತೀರ್ಪಿನಿಂದಾಗಿ ವಿ ಕೆ ಶಶಿಕಲಾ ಆಘಾತಕ್ಕೊಳಗಾಗಿದ್ರು. ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಶಶಿಕಲಾ ನಟರಾಜನ್ ಅವರು ಇದ್ರು. ಈ ತೀರ್ಪನ್ನ ಕೇಳಿ ಶಶಿಕಲಾ ಆಘಾತಕ್ಕೊಳಗಾಗಿದ್ರೆ ಗಳಗಳನ್ನೇ ಹತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ತಮಿಳುನಾಡಿನ ಕುವತ್ತೂರು ಬಳಿಯ ಖಾಸಗಿ ರೆಸಾರ್ಟ್ ನಲ್ಲಿ ಬೀಡುಬಿಟ್ಟಿರ್ತಕ್ಕಂತಹ ಶಶಿಕಲಾ ನಟರಾಜನ್ ಈ ಒಂದು ಪ್ರಕರಣದಲ್ಲಿ ಬಂದಿರತಕ್ಕಂತಹ ತೀರ್ಪನ್ನ ನೋಡಿ ಗಳಗಳನೆ ಹತ್ತಿದ್ದಾರೆ. ಆದಾಯ ಬೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾ ದೋಷಿ ಅನ್ನುವಂತಹ ಒಂದು ತೀರ್ಪನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಶಶಿಕಲಾಗೆ 4 ವರ್ಷ ಜೈಲು ಶಿಕ್ಷೆಯಾಗುತ್ತೆ, 10 ಕೋಟಿ ರೂಪಾಯಿಯ ದಂಡವನ್ನು ಕೂಡ ವಿಧಿಸಲಾಗಿದೆ. ಎಸ್, ಗೋಲ್ಡನ್ ಬೇ ರೆಸಾರ್ಟ್ ನಿಂದ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಸದ್ಯ ಯಾವ ರೀತಿಯಂತ ಪರಿಸ್ಥಿತಿ ಇದೆ? ಹಾಗೇನೆ ತೀರ್ಪು ಕೇಳಿದ ನಂತರ, ತೀರ್ಪನ್ನು ನೋಡಿದ ನಂತರ ಶಶಿಕಲಾ ಅವರು ಗಳಗಳನ್ನೇ ಹತ್ತಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಆನಂದ್? ಹರಿಪ್ರಸಾದ್, ಈಗಷ್ಟೇ ವಿಭಾಗೀಯ ಪೀಠದಿಂದ ಒಂದು ತೀರ್ಪು ಬಂದಿದೆ. ಆ ತೀರ್ಪಿನ ನಂತರದಲ್ಲಿ
ಶಶಿಕಲಾ ನಟರಾಜನ್ ಆಘಾತಕ್ಕೆ ಒಳಗಾಗಿ ಒಬ್ಬರೇ ಗಳಗಳನೆ ಹತ್ತಿರುವಂತಹ ಘಟನೆ ಇದೀಗ ನಡೆದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಏನು ನಿನ್ನೆ ರಾತ್ರಿಯೇ ಅವರು ಗೋಲ್ಡನ್ ಬೇ ರೆಸಾರ್ಟ್ಗೆ ಬಂದಿದ್ರು, ಮತ್ತೆ ಇಲ್ಲಿರುವಂತಹ ಆಪ್ತ ಸಚಿವರು ಮತ್ತೆ ಶಾಸಕರ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಒಂದು ವೇಳೆ ಏನಾದರೂ ವ್ಯತಿರಿಕ್ತ ತೀರ್ಪು ಬಂದಂತ ಹಿನ್ನೆಲೆಯಲ್ಲಿ ಏನೆಲ್ಲ ರಾಜಕೀಯ ನಡೆ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು. ಇದೀಗ ತೀರ್ಪು ಬಂದ ನಂತರದಲ್ಲಿ ಆ ರೆಸಾರ್ಟ್ನ ಒಳಭಾಗದಲ್ಲಿದ್ದಂತಹ ವಿ.ಕೆ. ಶಶಿಕಲಾ ನಟರಾಜನ್ ಗಳಗಳನೆ ಹತ್ತಿದ್ದಾರೆ, ಮತ್ತೆ ಆಘಾತಕ್ಕೂ ಕೂಡ ಒಳಗಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಹುಮುಖ್ಯವಾಗಿ ಕಳೆದ ಒಂದೆರಡು ವಾರಗಳಿಂದಲೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ರೆಸಾರ್ಟ್ ರಾಜಕೀಯಕ್ಕೆ ಮೊರೆ ಹೋಗಿದ್ರು. ಬೆಂಬಲಿತ ಶಾಸಕರನ್ನ ಒಂದು ಕಡೆ ತಂದು ಇಡೋ ಮೂಲಕ ರಾಜಕೀಯ ಮೇಲಾಟಕ್ಕೂ ಕೂಡ ಕಾರಣವಾಗಿದ್ರು. ಎಲ್ಲೋ ಒಂದು ಕಡೆ ಸಿಎಂ ಕುರ್ಚಿಯ ಸನಿಹದಲ್ಲಿ ಹೋಗಿದ್ದಂತ ಶಶಿಕಲಾ ನಟರಾಜನ್ ಅವರಿಗೆ ಇದೊಂದು ಆಘಾತ. ಈ ಆಘಾತ ಆಗಿರೋ ಕಾರಣಕ್ಕಾಗಿಯೇ ರೆಸಾರ್ಟ್ನ ಒಳಗೆ ಒಬ್ಬರೇ ಗಳಗಳನೆ ಹತ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ರೆಸಾರ್ಟ್ನ ಮುಂಭಾಗದಲ್ಲಿ ನೋಡೋದಾದ್ರೆ ಹರಿಪ್ರಸಾದ್, ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಯಾಕಂದ್ರೆ ಈಗಾಗಲೇ ಕೋರ್ಟ್ ನಿರ್ದೇಶನದಂತೆ ಇಮ್ಮಿಡಿಯೇಟ್ ಆಗಿ ಶಶಿಕಲಾ ನಟರಾಜನ್ ಅವರು ಸರೆಂಡರ್ ಆಗಬೇಕು ಅನ್ನುವಂತ ಮಾಹಿತಿ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಮತ್ತೆ ತೀರ್ಪು ಹೊರಬಿದ್ದಿರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಕಾರಣಕ್ಕೆ ರೆಸಾರ್ಟ್ನ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಇಲ್ಲಿಂದ ರೆಸಾರ್ಟ್ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದೆ. ಆ ರೆಸಾರ್ಟ್ನ ಅಕ್ಕಪಕ್ಕ ಎಲ್ಲಿಯೂ ಕೂಡ ಮಾಧ್ಯಮದವರನ್ನ ನಿಲ್ಲೋದಕ್ಕೆ ಬಿಟ್ಟಿಲ್ಲ. ತೀರ್ಪು ಬಂದ ತಕ್ಷಣಕ್ಕೇನೆ ಅವರ ಬೆಂಬಲಿಗರು ಸಾಕಷ್ಟು ಜನ ಕೂಗಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಏನು ಪಾಂಡಿಚೇರಿಗೆ ಹೋಗುವಂತ ಮುಖ್ಯ ರಸ್ತೆ ಇದೆ, ಆ ಮುಖ್ಯ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಯಾರನ್ನೂ ಕೂಡ ರೆಸಾರ್ಟ್ನ ಒಳಗಡೆ ಹೋಗೋದಕ್ಕೆ ಕೂಡ ಬಿಡ್ತಾ ಇಲ್ಲ. ಸದ್ಯ ನೀವೇನ್ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಇದು ಪಾಂಡಿಚೇರಿಗೆ ಹೋಗುವಂತಹ ಮುಖ್ಯ ರಸ್ತೆ. ವಾಹನಗಳ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಕೇವಲ ಪೊಲೀಸ್ ವೆಹಿಕಲ್ಗಳು ಮಾತ್ರ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದು ಗೋಲ್ಡನ್ ಬೇ ರೆಸಾರ್ಟ್ನ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಆ ಭಾಗದಲ್ಲಿ ನೋಡೋದಾದ್ರೆ ಈಗಾಗಲೇ ಪೊಲೀಸರು ಸಾಕಷ್ಟು ಜನ ಅಂದ್ರೆ ತಮಿಳುನಾಡಿನ ನಾರ್ತ್ IGP ಕೂಡ ಗೋಲ್ಡನ್ ಬೇ ರೆಸಾರ್ಟ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಪೊಲೀಸ್ ಫೋರ್ಸ್ ಅನ್ನ ತೆಗೆದುಕೊಂಡು ಒಳಭಾಗಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ರೆಸಾರ್ಟ್ನಲ್ಲಿ ಕೇವಲ ಶಾಸಕರು ಮಾತ್ರ ಇಲ್ಲ, 500ರಿಂದ 800ಕ್ಕೂ ಹೆಚ್ಚು ಜನ ಬೆಂಬಲಿಗರು ಒಳಭಾಗದಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣಕ್ಕೆ ಪೊಲೀಸ್ ಬಂದೋಬಸ್ತ್ನ ಜೊತೆಗೇನೆ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿದ್ದು ಸಂಪೂರ್ಣವಾದಂತಹ ಪರಿಶೀಲನೆ ಮತ್ತೆ ಮೇಲುಸ್ತುವಾರಿಯನ್ನ ನೋಡಿಕೊಳ್ತಾ ಇದ್ದಾರೆ. ಒಂದೊಮ್ಮೆ ಅಂದ್ರೆ ಪೊಲೀಸ್ ಈಗಷ್ಟೇ ಬಂದು ಮಾಹಿತಿ ಕೊಡಬೇಕಾಗುತ್ತೆ, ಎಷ್ಟು ಸಮಯಕ್ಕೆ ರೆಸಾರ್ಟ್ ನಿಂದ ಅವರು ಹೊರಡ್ತಾರೆ, ಮತ್ತೆ ಯಾವ ವಾಹನದ ಮೂಲಕ ಆಗ್ಲಿ ಅಥವಾ ಯಾವ ರೀತಿಯಾಗಿ ಅವರು ತೆರಳಿ ಕೋರ್ಟ್ಗೆ ಸರೆಂಡರ್ ಆಗ್ತಾರೆ ಅನ್ನುವಂಥದ್ದು ಈಗಷ್ಟೇ ತಿಳಿದು ಬರಬೇಕಾಗಿದೆ. ರೆಸಾರ್ಟ್ನ ಸುತ್ತಮುತ್ತ ಒಂದು ರೀತಿಯಾದಂತಹ ಟೆನ್ಷನ್ ಕ್ರಿಯೇಟ್ ಆಗಿದೆ. ಅಕ್ಕಪಕ್ಕದ ಗ್ರಾಮಸ್ಥರನ್ನ ರೆಸಾರ್ಟ್ನ ಮುಂಭಾಗದಲ್ಲೂ ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಬಂದಿದ್ದಂತಹ ಸಂಪೂರ್ಣ ಬೆಂಬಲಿಗರನ್ನ ಇಲ್ಲಿಂದ ವಿಕೆಟ್ ಮಾಡೋದ್ರಲ್ಲಿ ಪೊಲೀಸರು ಯಶಸ್ಸಾಗಿದ್ದಾರೆ. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಕಾರುಗಳನ್ನ ಪರಿಶೀಲನೆ ನಡೆಸಿ ಒಳಗಡೆ ಬಿಡ್ತಾ ಇದೆ. ಒಂದು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಡೀತಾ ಇದೆ, ಇನ್ನೊಂದು ಕಡೆ ರೆಸಾರ್ಟ್ನ ಒಳಭಾಗದಲ್ಲಿ ವಿ.ಕೆ. ಶಶಿಕಲಾ ನಟರಾಜನ್ ಗಳಗಳನ್ನೇ ಹತ್ತಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಕೂವತ್ತೂರಿನ ಗೋಲ್ಡನ್ ಬೇ ರೆಸಾರ್ಟ್ನಿಂದ ಲಭ್ಯವಾಗ್ತಾ ಇದೆ. ಹರಿಪ್ರಸಾದ್, ಧನ್ಯವಾದ ಆನಂದ್ ತಮ್ಮ ಮಾಹಿತಿಗೆ. ಹಾಗೆಯೇ ನಾವು ಒಮ್ಮೆ ಕ್ವಿಕ್ ಆಗಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಈ ಒಂದು ತೀರ್ಪಿನ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ರೆ, ವಿ.ಕೆ. ಶಶಿಕಲಾಗೆ 4 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ, 10 ಕೋಟಿ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಇದು ಈ ಎರಡೂ ತೀರ್ಪು ಕೂಡ ಏನು ಕರ್ನಾಟಕದ ವಿಶೇಷ ಕೋರ್ಟ್ ನಲ್ಲಿ ಬಂದಿತ್ತು. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದ ಈ ಒಂದು ಮಹತ್ವದ ತೀರ್ಪನ್ನ ಈಗ ಎತ್ತಿ ಹಿಡಿದಿರ್ತಕ್ಕಂಥದ್ದು 4 ವಿರುದ್ಧದ ಆದಾಯ ಮೀರಿದ ಆಸ್ತಿ ಗಳಿಕೆಯ ಪ್ರಕರಣ. ಜಯಲಲಿತಾ ಅವರ ವಿರುದ್ಧ ಅವರು ಪ್ರಧಾನ ಆರೋಪಿ ಕೂಡ ಆಗಿದ್ರು. ಆದರೆ ಅವರು ಸಾವನ್ನಪ್ಪಿರುವಂತಹ ಕಾರಣಕ್ಕಾಗಿ CRPC ಸೆಕ್ಷನ್ 394 ಅಡಿಯಲ್ಲಿ ಆಟೋಮೆಟಿಕಲಿ ಅವರ ವಿರುದ್ಧ ಇರತಕ್ಕಂತಹ ಆರೋಪಗಳೆಲ್ಲವೂ ಕೂಡ ರದ್ದಾಗುತ್ತೆ, ಅವರ ವಿರುದ್ಧ ಇರತಕ್ಕಂತಹ ಪ್ರಕರಣ ರದ್ದಾಗುತ್ತೆ. ಈ ಕಾರಣಕ್ಕಾಗಿ ಜಯಲಲಿತಾ ಅವರ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧದ ಆರೋಪವನ್ನ ಸುಪ್ರೀಂ ಕೋರ್ಟ್ ಕೈಬಿಟ್ಟಿದೆ. ಇನ್ನು 2, 3, 4ನೇ ಆರೋಪಿಗಳು ಅಪರಾಧಿಗಳು ಅಂತ ತೀರ್ಪನ್ನ ನೀಡಿರ್ತಕ್ಕಂಥದ್ದು. 3 ಆರೋಪಿಗಳ ವಿರುದ್ಧದ ಆರೋಪಗಳು ಕೂಡ ಸಾಬೀತಾಗಿವೆ ಅನ್ನುವಂತಹ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಬೆಂಗಳೂರಿನ ವಿಶೇಷ ಕೋರ್ಟ್ ನೀಡಿರುವಂತಹ ತೀರ್ಪನ್ನು ನಾವು ಎತ್ತಿ ಹಿಡಿದಿದ್ದೇವೆ ಅನ್ನುವಂತಹ ಒಂದು ಮಾತನ್ನು ಕೂಡ ಇವತ್ತು ತೀರ್ಪು ನೀಡುವ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ರದ್ದುಪಡಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ವಿ.ಕೆ. ಶಶಿಕಲಾ, ಸುಧಾಕರನ್ ಮತ್ತು ಇಳವರಸಿ ಈ 3 ಕೂಡ ಅಪರಾಧಿಗಳು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಈ ಒಂದು ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. 2 ನ್ಯಾಯಮೂರ್ತಿಗಳು
ಪೀಠ ಸಹಮತದ ತೀರ್ಪನ್ನ ಈ ಒಂದು ಪ್ರಕರಣದಲ್ಲಿ ನೀಡಿರ್ತಕ್ಕಂತಹದ್ದು. ಎಸ್, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಈ ಒಂದು ಪ್ರಕರಣದ ಕ್ಕೆ ಸಂಬಂಧಪಟ್ಟಂತೆ ಈಗ ತೀರ್ಪು ಹೊರಬಿದ್ದಿರುವಂಥದ್ದು. ನಮ್ಮ ಅತಿಥಿಗಳ ಜೊತೆ ಕೂಡ ಚರ್ಚೆಯನ್ನ ಮುಂದುವರಿಸೋಣ. ಸುಂದರ್, ತಾವು ಇಮಿಡಿಯೇಟ್ ಏನು ರಿಯಾಕ್ಟ್ ಮಾಡ್ತೀರಿ ಇದಕ್ಕೆ? ಶಾರ್ಟ್. ನಾನು ಫಸ್ಟ್ ಹೇಳಿದ್ದೆ ಹೇಳ್ತೀನಿ, ಜಯ ನಿರಪರಾಧಿ, ಬಾಕಿ ಇರೋಲ್ಲ ನಾವು ಅಕ್ಯೂಸ್ಡು, ಅಬೇಟ್ಮೆಂಟ್ ಚಾರ್ಜಸ್ ಬರುತ್ತೆಂದೆ. ಇವತ್ತು ಸುಪ್ರೀಂ ಕೋರ್ಟ್ ಅಪೀಲ್ಡ್. ಒನ್. ಎರಡನೇದು, ನೀವು ಇನ್ನೊಂದು ವಿಷಯ ನೋಡಿರಬೇಕು. ಮೈಕಲ್ ಡಿ ಕುನ್ನಾ ಜಡ್ಜ್ಮೆಂಟ್ ಬರೋಕ್ಕೆ ಮುಂದಿನ ದಿವಸ ತಮಿಳ್ನಾಡಲ್ಲಿ ಏನು ರಿಯಾಕ್ಷನ್ ಇತ್ತು, ಎಷ್ಟು ಜನಗಳು ಏನೇನು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು. ಕರ್ನಾಟಕ ಹೈಕೋರ್ಟಲ್ಲಿ ಅವ್ರು ಬೇಲ್ ಸಿಗಬೇಕು ಅನ್ನೋದಕ್ಕೋಸ್ಕರ ಏನೇನು ಮಾಡಿದ್ರು, ಸುಪ್ರೀಂ ಕೋರ್ಟಲ್ಲಿ ಏನೇನು ಮಾಡಿದ್ರು. ಬಟ್ ನೆನ್ನೆ ಶಶಿಕಲಾದ ಇವತ್ತು ಜಡ್ಜ್ಮೆಂಟು ತಮಿಳ್ನಾಡಲ್ಲಿ ಏನು ರಿಯಾಕ್ಷನ್ ಆಯಿತು? ಏನಾಗಿಲ್ಲ, ಒಂದು ಜನನ ಬಂದಿಲ್ಲ. ಸೊ ಶಿ ಈಸ್ ನಾಟ್ ಎ ಲೀಡರ್. ಪವರಲ್ಲಿರೋ 120 MLA MP ಗಳನ್ನ ಇಟ್ಕೊಂಡು ಅವರಿಗೆ 4.5 ವರ್ಷ ಬಚಾವಾಗೋಕ್ಕೆ ಒಂದು ಫೇಸ್ ಬೇಕಾಗಿತ್ತು. ಇವತ್ತು ಆ ಫೇಸ್ ಕಿತ್ಕೊಂಡು ಹೊಟ್ಟೋಯ್ತು. ಇವಾಗ ನೋಡಿರಿ, ಇವತ್ತು ಸಾಯಂಕಾಲ ನಾಳೆ ಸಾಯಂಕಾಲ ಒಳಗಡೆ ರಿಸಾರ್ಟಲ್ಲಿಂದ ಎಲ್ಲ MLAsನೂ OPSಗೆ ಹೊಟ್ಟೋಗ್ತಾರೆ. ಎಸ್ ಸುಂದರ್ ಅವರೇ, ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿ ನೋಡ್ತೀರಿ ಈ ಒಂದು ಜಡ್ಜ್ಮೆಂಟನ್ನು? ಹರಿಪ್ರಸಾದ್, ಇದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಜಡ್ಜ್ಮೆಂಟ್. ಒಂದು. ಎರಡನೇದು, ಇಟ್ ಪ್ರೂವ್ಸ್ ಟು ಯು ನಮ್ಮ ಕರ್ನಾಟಕ ರಾಜ್ಯ ಇಸ್ ಪ್ಲೇಯಿಂಗ್ ಸಚ್ ಎ ಸೆಂಟ್ರಲ್ ರೋಲ್ ಇನ್ ದಿ ಲೈಫ್ ಆ್ಯಂಡ್ ಆಫ್ಟರ್ ಲೈಫ್ ಆಫ್ ಜಯಲಲಿತಾ ಅವರು. ನಮ್ಮ ಕರ್ನಾಟಕ ನೆಲದವರು, ಅವರ ಲೈಫಲ್ಲಿ ಒಂದು ದೊಡ್ಡ ರೋಲು. ಮೂರನೇದು, ಇಟ್ ಪ್ರೂವ್ಸ್ ಟು ಯು ದಟ್ ನಮ್ಮ ಜುಡಿಷಿಯರಿ ಈಸ್ ಒನ್ ಆಫ್ ದಿ ಫ್ಯೂ ಆರ್ಗನ್ಸ್ ಆಫ್ ದಿ ಡೆಮಾಕ್ರಸಿ ಸ್ಟಿಲ್ ವರ್ಕಿಂಗ್. ನಾಲ್ಕನೇದು, ಇಟ್ ಪುಟ್ಸ್ ಎ ವೆರಿ ಬ್ಯಾಡ್ ಲೈಟ್ ಆನ್ ದಿ ಕರ್ನಾಟಕ ಹೈಕೋರ್ಟ್ ವಿಚ್ ಆ್ಯಕ್ಚುಲಿ acquitted ಜಯಲಲಿತಾ. ಐದನೇದು, ಇಟ್ ಟೆಲ್ಸ್ ಯು ದಟ್ ದಿ ಸ್ಟೋರಿ ಆಫ್ ಆಫ್ ಶಶಿಕಲಾ ಇಸ್ ಪೊಲಿಟಿಕಲಿ ಓವರ್ ಫಾರ್ ದಿ ಟೈಮ್ ಬೀಯಿಂಗ್. ಬಟ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಹೌ ಡಸ್ ಶಿ ಟೇಕ್ ಕೇರ್ ಆಫ್ ದೋಸ್ MLAs, ಕೆನ್ ಶಿ ಟೇಕ್ ಕೇರ್ ಆಫ್ ದೋಸ್ MLAs, ಕೆನ್ ಶಿ ಪ್ರೊಟೆಕ್ಟ್ ದೀಸ್ MLAs ಅನ್ನೋದು ಬರುತ್ತೆ. ಆರನೇದು, ಈ ಅಸೆಂಬ್ಲಿ ಸೆಷನ್ ಕರೆದಾಗ ವಿಲ್ OPS ಬಿ ಗಿವನ್ ಎ ಚಾನ್ಸ್ or will the AADMK put up some other candidate ಅಂತದು ಕಾಣಿಸುತ್ತೆ. ಬಟ್ ನಾವು ವಿ ಶುಡ್ ಆಲ್ಸೋ ನಾಟ್ ಸೆಲೆಬ್ರೇಟ್ ಎ ವರ್ಡಿಕ್ಟ್ ಲೈಕ್ ದಿಸ್, ಬಿಕಾಸ್ ಇಲ್ಲಿ ಖಂಡಿತವಾಗ್ಲೂ ಐ ಡಿಸ್ಅಗ್ರಿ ವಿತ್ ಸುಂದರ್. ಅವ್ರು ಹೇಳ್ತಾರೆ ಜಯಲಲಿತಾ ಅವ್ರನ್ನ ನಿರಪರಾಧಿಗ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ನಾಟ್, ದಿ ಕೇಸ್ ಹ್ಯಾಸ್ ಎಬೇಟೆಡ್ ಅಷ್ಟೇ, ಯಾಕೆಂದರೆ ಅವ್ರು ನಮ್ಮಲ್ಲಿಲ್ಲ. ಸೊ ದೇರ್ ಫೋರ್ ದಿ ಕೇಸ್ ಡಸ್ ನಾಟ್ ಅಪ್ಲೈ ಆನ್ ಜಯಲಲಿತಾ ಹೊರತು ಶಿ ಈಸ್ ನಾಟ್ ಎ ನಿರಪರಾಧಿ. ಈ ಜಡ್ಜ್ಮೆಂಟ್ ಜಯಲಲಿತಾ ಅವ್ರು ಇದ್ದರೆ what would it have resulted in? Will it have resulted in the same kind of situation? We don't know. But ಕೊನೆಯದಾಗಿ ಏನು ಹೇಳಬೇಕು ಅಂದರೆ, we should not celebrate this verdict too much. ನಾವು ಈ ಭ್ರಷ್ಟಾಚಾರ, ಕರಪ್ಷನ್ನ ನಾವು ಕಾನ್ಕರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಒಂದು ಆ್ಯಟಿಟ್ಯೂಡ್ ಏನಿದೆ, ಇಟ್ಸ್ ಆ್ಯಕ್ಚುಲಿ ಕ್ವೈಟ್ ಮಿಸ್ಲೀಡಿಂಗ್. ಯಾಕೆಂದರೆ ನಮ್ಮ ಸುತ್ತಲೂ ನಾವು ನೋಡಿದಾಗ ಬೇಕಾಬಿಟ್ಟಿ ರಾಜಕಾರಣಿಗಳು ಸಿಕ್ಕಾಪಟ್ಟೆ ದೊಡ್ಡ ಕರಪ್ಷನ್ ಕೇಸಲ್ಲಿ ಸಿಕ್ಕಿದ್ರೂ ಅವರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಜಗನ್ ರೆಡ್ಡಿ ಆಗಿರ್ಬೋದು, ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ಯಡಿಯೂರಪ್ಪನವ್ರಾಗಿರ್ಬೋದು, ಏನೋ ಸಿಕ್ಕಾಪಟ್ಟೆ ಜನಗಳು, ರಾಜಕಾರಣಿಗಳು, ದೇ ಆರ್ ಏಬಲ್ ಟು ಸರ್ಕಮ್ವೆಂಟ್ ದಿ ಲಾಂಗ್ ಆರ್ಮ್ ಆಫ್ ದಿ ಲಾ, ರಿಗಾರ್ಡ್ಲೆಸ್ ಆಫ್ ದಿ ಸಿಚುವೇಶನ್. ಸೊ ವಿ ಡೋಂಟ್ ನೀಡ್ ಟು ಓವರ್ಲಿ ಸೆಲೆಬ್ರೇಟ್. ಸರ್ಟನ್ಲಿ ಫಾರ್ ದಿ ಟೈಮ್ ಬೀಯಿಂಗ್ ತಮಿಳ್ನಾಡಲ್ಲಿ ಒಂದು ಪೊಲಿಟಿಕಲ್ ಕ್ರೈಸಿಸ್ ಏನು ಇತ್ತು, that seems to have been slightly resolved. I don't think it's been completely resolved. ಈಗ ಮುಂದೆ ಬೇರೆ ಕ್ವೆಶ್ಚನ್ಗಳು ಬರುತ್ತೆ, but the point is that the kind of confusion that was there in Tamil Nadu has been resolved, and hopefully there will be a clearer set of proceedings in the days and weeks to come. But ನನಗನ್ಸೋದೇನು ಅಂದರೆ, at the end of the day, the law has taken its course. It's taken a very long time. I think now we all should be worried as people. 16 ವರ್ಷ 18 ವರ್ಷ ಈ ಕೇಸ್ಗಳು ನಡ್ಕೊಂಡ್ಬಂದರೆ, it does not reflect very well on the judiciary. ನಾವು ಈ ಟೈಮ್ ಬೀಯಿಂಗಿಗೆ ಟ್ರಯಲ್ ಕೋರ್ಟ್ನ ನಾವು ಹೊಗಳ್ಬೋದು, ಬಟ್ ದಿ ಇಶ್ಯೂ ಇಸ್, ಈ ಕೇಸ್ ಶುರು ಆದಾಗ್ಲಿಂದಾನು ಇಲ್ಲಿವರೆಗೆ ಜಯಲಲಿತಾ ಅವರು ಈ ಚಾರ್ಜ್ಗಳು ಇದ್ರೂ 2 ಸರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇಟ್ ಡಸ್ ನಾಟ್ ರಿಫ್ಲೆಕ್ಟ್ ವೆರಿ ವೆಲ್ ಆನ್ ದಿ ಜುಡಿಷಿಯರಿ ಆಲ್ಸೋ. ಸೊ ಅಟ್ ದ ಸೇಮ್ ಟೈಮ್ ಇಟ್ಸ್ ಎ ಬಿಗ್ ವಿಕ್ಟ್ರಿ ಫಾರ್ ಸುಬ್ರಹ್ಮಣ್ಯಂ ಸ್ವಾಮಿ, ಹೂ ಲೆಡ್ ದಿಸ್ charge against Jayalalitha. It's a big victory for the Panneerselvan gang for the moment. It's a big defeat for Shashikala, but it's also an indictment of the judiciary
in its own way. Ekandre it's taken a long time, and you see a very peculiar role of the Karnataka High Court. And ನೀವು Twitter, social media ಅಲ್ಲಿ ನೋಡಿದ್ರೆ a lot of questions marks are being asked about the Karnataka High Court. So now we should take this with a sense of balance. One thirdly it's a moment to actually appreciate, but one thirdly we also need to ಕನ್ಸಿಡರ್ ಇಷ್ಟು ಟೈಮ್ ತೊಗೋಬೇಕಿತ್ತ, ಇದನ್ನು ಬೇಗ ಇತ್ಯರ್ಥ ಮಾಡ್ಬೋದಾಗಿತ್ತ, ಇದು ಜಯಲಲಿತಾ ಅವ್ರು ಇದ್ದಾಗಲೇ ಮಾಡ್ಬೋದಾಗಿತ್ತ, ಅವ್ರು ಇದ್ದಿದ್ರೆ ಈ ಥರ ಆಗ್ತಾ ಇತ್ತ, ಇದನ್ನೆಲ್ಲ ನಾವು ಒಂಚೂರು ಯೋಚಿಸಬೇಕು. ಈ ಸಡನ್ನಾಗಿ ಕರ್ನಾಟಕ ಮತ್ತೆ ಈ ಹೋದವಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ತೀರ್ಪನ್ನ ರಿಸರ್ವ್ ಮಾಡಿದ ತೀರ್ಪನ್ನ ಜಡ್ಜ್ಮೆಂಟ್ ಡೆಲಿವರ್ ಮಾಡಬೇಕು ಅನ್ನೋ ಲಾಯರ್ ಏನಿದ್ದಾರೆ ದುಷ್ಯಂತ್ ದವೆ ಅವರು ಹೌ ಡಿಡ್ ಈ ಡೂ ಸೊ ಎಟ್ಸೆಟ್ರಾ. ಸೊ ವಿ ಹ್ಯಾವ್ ಟು ಲುಕ್ ಎಟ್ ಸಮ್ ಆಫ್ ದೀಸ್ ಥಿಂಗ್ಸ್ ಇನ್ ಬ್ಯಾಲೆನ್ಸ್, ಬಟ್ net it's a good day. It's a good day only for today. I don't know tomorrow, I don't know next week. ನಿಜ ಕೃಷ್ಣ ಪ್ರಸಾದ್ ಅವರೇ, ಸಿದ್ದರಾಜ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಇದನ್ನ? ಒಂದು ಕಡೆಯಲ್ಲಿ ಜುಡಿಷಿಯರಿಯಲ್ಲಿ ಆಗಿರುವಂಥ ಇಷ್ಟೊಂದು 20 ವರ್ಷ, ಬಹುತೇಕ 20 ವರ್ಷ ಆಯ್ತು, 96ರಿಂದ ನಾವು ತೆಗೆದುಕೊಂಡ್ರೆ 20 ವರ್ಷದ ನಂತರ 21ನೇ ವರ್ಷದಲ್ಲಿ ಈ ಒಂದು ಜಡ್ಜ್ಮೆಂಟ್ ಬಂದಿದೆ. ಈ ಡಿಲೇಗೆ, ಈ ತಡ ಆಗಲಿಕ್ಕೆ ಈ ಜಯಲಲಿತಾ ಮತ್ತು ಇದು ಮುದ್ರೆ ಇದ್ರಲ್ಲ, ಇವರ ಕಾನ್ಸ್ಪಿರಸಿ ಇತ್ತಲ್ಲ, ಈ ಟ್ರಯಲ್ಗೆ ಎಷ್ಟು ಅವರು ಅಸಹಕಾರ ಕೊಟ್ಟಿದ್ರು ಅಂತ ನಾನು ನೋಡಿದ್ದೇನೆ. ಅವರು ಬೇಕಂತ ಇದನ್ನು ಡಿಲೇ ಮಾಡಿದರು, ಅಧಿಕಾರಕ್ಕೆ ಈಗ ವಾಮ ಮಾರ್ಗದಲ್ಲಿ ಗಳಿಸ್ಬೋದು ಅನ್ನೋ ದೃಷ್ಟಿಯಿಂದನೇ. ಇದ್ರ ಜಯಲಲಿತಾ ನಿರ್ದೋಷಿ ಅಂತೇನು ಕೋರ್ಟ್ ತೀರ್ಪು ಕೊಟ್ಟಿಲ್ಲ, ಸತ್ತಿರೋರ ಮೇಲೆ ಏನು ಅವ್ರನ್ನ ದೋಷಿ ಅಂತ ಮಾಡೋದನ್ನಾಗ ಇದ್ದಿದ್ದರೆ ಅವರು ದೋಷಿನೇ ಆಗ್ತಿದ್ರು, ಮತ್ತು ಜೈಲಿಗೆ ಹೋಗ್ತಿದ್ರು. ಒಂದು ಏನಂತ ಹೇಳಿದರೆ, ನಾನು ಕರ್ನಾಟಕ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ, ಮತ್ತು ಬಿ ವಿ ಆಚಾರ್ಯ ಅವರಿಗೆ ಅವರ ಇಡೀ ಆರ್ಗ್ಯುಮೆಂಟನ್ನು ನಾನು ಬರೆದಿದ್ದೇನೆ. ಅದ್ಭುತವಾದ ಒಂದು ಆರ್ಗ್ಯುಮೆಂಟು ಅವರು ಮಾಡಿದ್ದು. ಮತ್ತು ಸರ್ಕಾರ ಒಂದೇನೆಂದರೆ, ಈ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸರ್ಕಾರ, ಆ ಕಾವೇರಿ ಗಲಾಟೆ, ಆ ರಾಜ್ಯದ ಜೊತೆ ನಮಗಿರುವಂಥ ಅಳಸೆ ಸಂಬಂಧ, ಇಷ್ಟೆಲ್ಲದರ ನಡುವೆ ಈ ಅಪೀಲ್ ಹಾಕಬಾರ್ದು ಅಂತೇಳಿ ತಮಿಳುನಾಡು ಜಯಲಲಿತಾ ಅವರು ಅಪೋಸ್ ಮಾಡಿದರು. ನೀವ್ಯಾರು ಅಪೀಲ್ ಹಾಕೋಕ್ಕೆ ಅಂತ ಹೇಳಿದರು. ಅಷ್ಟೆಲ್ಲ ನಡುವೆ ಇಲ್ಲ, ನಾವು ಕಾನೂನುಬದ್ಧವಾಗಿ ಮಾಡಿದ್ದೇವೆ ಅಂತೇಳಿ ಸಿದ್ದರಾಮಯ್ಯನವರ ಸರ್ಕಾರ ಅದೊಂದು ಅಪೀಲ್ ಹಾಕಿದ್ದು. ಭ್ರಷ್ಟರಿಗೆ ಒಂದು ನಿಜವಾಗೂ ಒಂದು ಚಳಿ ಹುಟ್ಟಿಸುವಂಥ ನಡುಕ ಅಂತ ಒಂದು. ಮತ್ತು ಈ ನಮ್ಮ ಕರ್ನಾಟಕದ ಕೃಷ್ಣ ಪ್ರಸಾದ್ ಅವರು ಹೇಳಿದಂಗೆ, ಇವರು ಹೇಳಿದಂಗೆ, ಕರ್ನಾಟಕ ಹೈಕೋರ್ಟ್ನ ಆ ತೀರ್ಪು ಬಂತಲ್ಲ, ಅದರ ಬಗ್ಗೆ ಅದನ್ನು ಯಾರು ಒಂಥರ ಸಂತೋಷ, ಒಂದು ಜುಡಿಷಿಯರಿ ಮೇಲೆ ಏನಾಗುತ್ತೆ ನಮಗಿರೋ ಭಾವನೆಗಳು, ಒಂದು ಆಶಾ ಭಾವನೆಗಳು ಎಲ್ಲೋ ಒಂದು ಕಡೆ ಕುಂತು ಉಂಟಾಗುತ್ತೆ ಅನ್ನೋ ಭಾವನೆ ಅದು ಬರುತ್ತೆ. ಇಂಥ ಕೇಸ್ಗಳನ್ನು ನೀವು ನೋಡ್ತಿದ್ದೀರಾ. ಈಗ ಭ್ರಷ್ಟಾಚಾರ ಎದುರಿಸೋದು ಎಲ್ಲ ರಾಜಕಾರಣಿಗಳು ಅಕ್ವಿಟ್ ಆಗಿಬಿಡ್ತಾರೆ, ಅವ್ರ ಕೇಸ್ ರದ್ದಾಗ್ಬಿಡುತ್ತೆ. ಹಾಗಿದ್ರೆ ಆ ಕೇಸನ್ನು ಜುಡಿಷಿಯರಿ ಮೇಲೆ ಏನಾಗ್ತದೆ ಅಂಥೇಳಿ ಈ ಜಡ್ಜ್ಮೆಂಟಿಂದ ತಮಿಳುನಾಡಿನಲ್ಲಿ ಒಂದು ಏನಾಗ್ತದೆ ಅಂತ ಹೇಳಿದರೆ, ಇವರು ಯಾವುದೇ ಕಾರಣಕ್ಕೂ ಈಗ ಅಧಿಕಾರ ಹಿಡಿಯೋಕ್ಕಾಗಲ್ಲ. ಆದರೆ ಪನ್ನೀರ್ ಸೆಲ್ವಂ ಅಧಿಕಾರ ಹಿಡಿತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಆಗಲೇ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಈಗ ಅಣ್ಣಾ ಡಿ ಎಮ್ ಕೆಗಿರೋ ಆಪ್ಷನ್ ಅಂದರೆ ಅವರನ್ನೇ ನಾಯಕನಾಗಿ ಮತ್ತೆ ಎಲೆಕ್ಟ್ ಮಾಡಬೇಕು ಆಗೋದಾದರೆ. ಇಲ್ಲ ಅಂತ ಹೇಳಿದರೆ ಯಾರನ್ನಾದರೂ ಮಾಡಿದರೆ ಅವ್ರ ದಾರಿ ಸುಗಮ ಆಗುತ್ತೆ. ಮತ್ತು ಶಶಿಕಲಾ ಗುಂಪಿನವ್ರನ್ನೊಬ್ರು ಎಲೆಕ್ಟ್ ಮಾಡಿದರೆ ರಾಜಕೀಯ ಅಸ್ಥಿರತೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಪನ್ನೀರ್ ಸೆಲ್ವಂ ಗುಂಪಿಗೆ ಬೇಕಾಗಿರೋದೇನು, ಈ ಸರ್ಕಾರ ಕೆಡಗೋಕ್ಕೆ ಒಂದು 30 ಜನ. ಆದರೆ ಇವ್ರಿಗಿರೋ 4 ವರ್ಷ ಅಲ್ಲಿಗೇನೆಂದರೆ ನೇತಾರರೇ ಇಲ್ಲ. ಅಲ್ಲೊಂಥರ ನಿಮಗೆ ಎಲ್ಲ ಮಿಸ್ಟರ್ ಫೇತ್ಫುಲ್ಗಳೇ, ಯಾರು ಲೀಡ್ರ್ಗಳೇ ಅಲ್ಲ ಅಂತ. ತಮಿಳುನಾಡಿನಲ್ಲಿ ನೀವು ನೋಡಿದರೆ, ಯಾವ ಪಾರ್ಟಿನಲ್ಲೂ ನೋಡಿದರೆ ಅದೊಂಥರ ಏಕಮೇವ ಅದ್ವಿತೀಯ ನಾಟಕ ರಂಗ. ಅದು ಯಾರನ್ನೂ ಲೀಡ್ರಾಗಿ, ಈಕೆ ಕೂಡ ಏನು ಜಯಲಲಿತಾ ಎಂದೂ ಈಕೆನ ಲೀಡ್ರ್ ಅಂತ ಬೆಳೆಸಲಿಲ್ಲ. ನಮಗೆ ಗೊತ್ತಿದ್ದಂಗೆನೇ ಇವರನ್ನು ದೂರ ಇಟ್ಟಿದ್ದರು. ಆದರೆ ಇವರು ಯಾವುದೋ ಒಂದು ಅಸ್ತ್ರನ ಬಳಸಿ ಆ ಜಯಲಲಿತಾರನ್ನು ಮುಷ್ಟಿಲಿ ಇಟ್ಕೊಂಡಿದ್ದರು. ಅವರ ವಾರಸ್ದಾರಿದ್ದರೂ ಅವ್ರು ಹೊರಗಡೆ ಬಿಟ್ಟಿಲ್ಲ ಅಂತ ಹೇಳಿದರೆ, ಈ ಶಶಿಕಲಾ ಮತ್ತು ಅವರ ಸಂಬಂಧಿಕರ ಇದೆಯಲ್ಲ ಕಾನ್ಸ್ಪಿರಸಿ, ಇವರ ಆಸ್ತಿ ಹೊಡಿಬೇಕು ಅಂತನೋ ಅಧಿಕಾರ ಗಳಿಸ್ಕೋಬೇಕು ಅಂತನೋ ಅದಕ್ಕೆಲ್ಲ ತಡೆ ಬಿದ್ದಿದೆ. ಹಾಗಾಗಿ ಈ ಒಂದು ನ್ಯಾಯಾಲಯ, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಇದ್ರ ದೇವತೆ ಮೇಲೆ ಇಟ್ಟಿದ್ದ ಭರವಸೆ ಒಂದು ಸ್ವಲ್ಪ ಇನ್ನೂ ಉಳ್ಕೊಳ್ಳೋಕ್ಕೆ ದಾರಿಯಾಗಿದೆ ಈ ಜಡ್ಜ್ಮೆಂಟ್ ಅಂತ. ನಿಜ ಸಿದ್ದರಾಜ್ ಅವರೇ. ಹಾಗೆಯೇ ತಮಿಳುನಾಡಿನ ಗೋಲ್ಡನ್ ಬೇ ರೆಸಾರ್ಟ್ ಸಮೀಪದಲ್ಲಿ ಈಗಾಗಲೇ ಮಾಧ್ಯಮದವರು ಯಾರು ಕೂಡ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ಪೊಲೀಸರು ಕಂಪ್ಲೀಟ್ ಆಗಿ ಅಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ. 1000 ಪೊಲೀಸರು ಈಗ ಸುಮಾರು 1000 ಪೊಲೀಸ್ ಸಿಬ್ಬಂದಿ ಈಗ ರೆಸಾರ್ಟ್ ಒಳಕ್ಕೆ ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಸದ್ಯ ಲಭ್ಯ ಆಗ್ತಾ ಇರೋದು. ತಮಿಳುನಾಡಿನ ಕುವತ್ತೂರ್ನ ಗೋಲ್ಡನ್ ಬೇ ರೆಸಾರ್ಟ್ನ ಒಳಕ್ಕೆ ಈಗ ಅಲ್ಲೂ ಕೂಡ ಹೋಗಿ ಸುಮಾರು 1500 ಪೊಲೀಸ್ ಸಿಬ್ಬಂದಿ ಈ ಒಂದು ಭದ್ರತೆಯ ಕಾರಣಕ್ಕಾಗಿಯೂ ಕೂಡ ಅದರ ಒಳಗಡೆ ಹೋಗಿದ್ದಾರೆ. ಬೆಂಬಲಿಗ ಶಾಸಕರ ಜೊತೆಗೆ ರೆಸಾರ್ಟ್ನಲ್ಲಿನೇ ವಿ.ಕೆ. ಶಶಿಕಲಾ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಾ ಇದೆ. ಬಹುಶಃ ಶಶಿಕಲಾ ಅವರ ಆಯ್ಕೆ ಹಾಗಾದ್ರೆ ಏನಾಗಬಹುದು? ಈ ಹಂತದಲ್ಲೂ ಕೂಡ ಅಣ್ಣಾ ಡಿ ಎಂ ಕೆಯ
ಪ್ರಧಾನ ಕಾರ್ಯದರ್ಶಿಯಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಬಹುಶಃ ಅದು ಸಾಧ್ಯ ಆಗಲಾರದು. ಈಗಾಗಲೇ ಇನ್ನೊಂದು ಕಡೆಯಲ್ಲಿ ಚುನಾವಣಾ ಆಯೋಗವು ಕೂಡ ಅವರ ಆಯ್ಕೆಯ ಬಗ್ಗೆ ಎತ್ತಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಮತ್ತು ನಾಳೆ ದಿವಸ ಶಾಸಕರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನುವಂಥದ್ದು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಶಶಿಕಲಾ ಹೇಳಿದನ್ನ ಕೇಳ್ಬೋದು, ಆದರೆ ಜಯಲಲಿತಾ ಅವರು ಜೈಲಿನಲ್ಲಿ ಇದ್ದಾಗಲೂ ಕೂಡ ಕಂಪ್ಲೀಟ್ಲಿ ಕಂಟ್ರೋಲ್ ತಗೊಂಡು ಶಾಸಕರನ್ನ ನಿರ್ದೇಶಿಸಿದ ರೀತಿಯಲ್ಲಿದೆ, ನಾಯಕರುಗಳನ್ನ ನಿರ್ದೇಶಿಸಿದ ರೀತಿಯಲ್ಲಿದೆ. ನಿರ್ದೇಶನ ಮಾಡೋದಕ್ಕೆ ಶಶಿಕಲಾ ಅವರಿಗೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಬಹುಶಃ ಈ ಪ್ರಕರಣದಲ್ಲಿ ಅವರನ್ನೇನಾದ್ರೂ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಟರೆ ಆಗ ಜಯಲಲಿತಾ ಅವರನ್ನ ನೋಡೋದಕ್ಕಾಗಿ ಪನ್ನೀರ್ ಸೆಲ್ವಂ ಬರ್ತಾ ಇದ್ರು, ಉಳಿದ ನಾಯಕರುಗಳು ಬರ್ತಾ ಇದ್ರು. ನಾಳೆ ದಿನ ಯಾರನ್ನೇ ಶಶಿಕಲಾ ಒಂದು ವೇಳೆ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂರಿಸಿದ್ರು ಅವರು ಅದೇ ರೀತಿಯ ವಿಧೇಯತೆಯನ್ನ ಶಶಿಕಲಾಗೆ ತೋರಿಸ್ತಾರ? ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಕನಿಷ್ಠ 10 ವರ್ಷಗಳ ಕಾಲ ಯಾವುದೇ ರಾಜಕಾರಣವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೇರ ರಾಜಕೀಯದಲ್ಲಿ ಇವರು ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟುವರೆಗೂ ಕೂಡ ಶ್ಯಾಡೋ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಂಥವ್ರಿಗೆ ಇನ್ನೂ ಕೂಡ ಅದೇ ಶ್ಯಾಡೋ ಪಾಲಿಟಿಕ್ಸ್ ಅನ್ನ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಬಹುಶಃ ಇದೆಲ್ಲವೂ ಕೂಡ ಸಾಧ್ಯ ಆಗಲಾರದ ಪ್ರಶ್ನೆಗಳಾಗುತ್ತೆ. ಜನನಾಯಕರಿಗೆ ಸಾಧ್ಯ ಆಗುವಂತದ್ದು ಶ್ಯಾಡೋ ಲೀಡರ್ಗಳಿಗೆ ಸಾಧ್ಯ ಆಗುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಆಗಬಹುದು. ಇನ್ನು ಕುವತ್ತೂರಿನ ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ ಶಾಸಕರ ಜೊತೆಗೂ ಕೂಡ ಶಶಿಕಲಾ ಸಭೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತಹದ್ದು. ಶಾಸಕರ ಜೊತೆಗೂ ಕೂಡ ಶಶಿಕಲಾ ನಟರಾಜನ್ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕರ ಎದುರು ಕಣ್ಣೀರಿಟ್ಟಿದ್ದಾರೆ ವಿ.ಕೆ. ಶಶಿಕಲಾ ನಟರಾಜನ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೋಲ್ಡನ್ ಬೇ ರೆಸಾರ್ಟ್ ಈಗಾಗಲೇ ಪೊಲೀಸರು ಕೂಡ ಪ್ರವೇಶಿಸಿದ್ದಾರೆ. ಅವರು ಕೂಡ ಒಂದು ಭದ್ರತೆಯ ವಿಚಾರ, ಇನ್ನೊಂದು ಮುಂದಿನ ಹಂತದಲ್ಲಿ ಆಗಬಹುದಾಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಯ ದೃಷ್ಟಿಯಿಂದಲೂ ಕೂಡ ಈಗಾಗಲೇ ಶಸ್ತ್ರಸಜ್ಜಿತ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಕುವತ್ತೂರಿನ ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ. ಶಶಿಕಲಾ ಅವರು ಶಾಸಕರ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಣ್ಣೀರಿಡುತ್ತಲೇ ಈ ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಬಹುಶಃ ಯಾರು ಆಯ್ಕೆ ಆಗಬಹುದು? ಸಂಗೊಟ್ಟಯ್ಯನವರು ಆಯ್ಕೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇದೆ. ಪನ್ನೀರ್ ಸೆಲ್ವಂ ಸಹಜ ಆಯ್ಕೆ ಆಗ್ತಾ ಇದ್ರು ಜಯಲಲಿತಾ ಅವರ ಇದ್ದಾಗ, ಆದರೆ ಪನ್ನೀರ್ ಸೆಲ್ವಂ ಈಗ ಸಹಜ ಆಯ್ಕೆ ಅಲ್ಲ ಮತ್ತು ಅವರನ್ನ ಯಾವುದೇ ಕಾರಣಕ್ಕಾಗಿ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಶಶಿಕಲಾ ಬಿಡಲಾರರು ಅನ್ನುವಂಥದ್ದು. ಯಾಕಂದ್ರೆ ಒಂದು ವೇಳೆ ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಆದ್ರೆ ಶಶಿಕಲಾ ನಟರಾಜನ್ 4 ವರ್ಷ ಜೈಲಲ್ಲಿದ್ದು ಬರೋ ಹೊತ್ತಿಗೆ ಅವರ ಮೇಲೆ ಇನ್ನೊಂದು ಪ್ರಕರಣವೂ ಕೂಡ ಇರುತ್ತೆ. ಜಯಲಲಿತಾ ಅವರ ಸಾವಿನ ಬಗ್ಗೆಯೂ ಕೂಡ ತನಿಖೆ ನಡೆಸ್ತೀನಿ ಅನ್ನುವಂಥದ್ದನ್ನು ಹೇಳಿರೋದ್ರಿಂದಾಗಿ ಶಶಿಕಲಾ ಮತ್ತಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಎಸ್, ತಮಿಳುನಾಡಿನಲ್ಲಿ ಈ ಒಂದು ತೀರ್ಪಿನ ನಂತರ ಯಾವ ರೀತಿಯಂತ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೋಯಸ್ ಗಾರ್ಡನ್ ನಿಂದ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಕಂಠೀರವ, ಪೋಯಸ್ ಗಾರ್ಡನ್ ಬಹುಶಃ ಇನ್ನು ಅದನ್ನೊಂದು ಸ್ಮಾರಕ ಮಾಡಬೇಕು ಅನ್ನುವಂತ ಅಭಿಪ್ರಾಯ ಏನು ವ್ಯಕ್ತ ಆಗಿತ್ತು. ಇವತ್ತು ಪೋಯಸ್ ಗಾರ್ಡನ್ ನ ಒಳಗಡೆ ಇರತಕ್ಕಂಥವರೆಲ್ಲರೂ ಕೂಡ ಜೈಲು ಸೇರಬೇಕಾದ ಪರಿಸ್ಥಿತಿ ಎದುರಾಗಿರೋದ್ರಿಂದಾಗಿ ಏನಾಗುತ್ತೆ ಮುಂದಿನ ಹಂತದಲ್ಲಿ ತಮಿಳುನಾಡಿನಲ್ಲಿ? ಹರಿಪ್ರಸಾದ್, ಈಗ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಗೊಂದಲ ಏನಾಗುತ್ತೆ ಅನ್ನೋದು. ಯಾಕಂದರೆ ಶಶಿಕಲಾ ಅವ್ರ ಜೊತೆಗೆ ಸುಮಾರು 117 ಜನ MLAಗಳು ಅವ್ರ ಜೊತೆಗೆ ಇರ್ತಕ್ಕಂಥದ್ದು. ಈಗ ಅವರು ರೆಸಾರ್ಟ್ನಲ್ಲಿದ್ದಾರೆ. ಅಲ್ಲಿಂದ ಇನ್ನೂ ಕೂಡ ಅವರು ಯಾವುದೇ ತೀರ್ಮಾನವನ್ನು ಕೂಡ ಕೊಟ್ಟಿಲ್ಲ. ಏನು ಮಾಡಬೇಕು, ಯಾರು ನೆಕ್ಸ್ಟು ಅವರ ಬಣದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನು ಕೂಡ ಇನ್ನೂ ಹೇಳಿಲ್ಲ. ಈ ಬಗ್ಗೆ ಅವರು ಮುಖ್ಯವಾಗಿ ಚರ್ಚೆ ನಡೆಸ್ತಾ ಇರ್ತಕ್ಕಂಥದ್ದು. ಏನು ಎಡಪ್ಪಾಡಿ ಪಳನಿಸ್ವಾಮಿ ಲೋಕೋಪಯೋಗಿ ಸಚಿವರಿದ್ದಾರೆ, ಅವರು ಇಲ್ಲವಾದರೆ ಯಾರು ತಂಗಮಣಿ ಅಂತಿದ್ದಾರೆ, ಅವರಿಬ್ಬರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋಂಥ ಮಾಹಿತಿ ಸಿಗ್ತಿರ್ತಕ್ಕಂಥದ್ದು. ಅವರಿಬ್ಬರ ಬಗ್ಗೆ ಈಗ ಅಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ರೆಸಾರ್ಟ್ನಲ್ಲಿ. ಈ ಮಧ್ಯೆ ಇಲ್ಲಿ ಪೋಯಸ್ ಗಾರ್ಡನ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಲ್ಲಿ ಉತ್ಸಾಹ ಕುಂದಿರ್ತಕ್ಕಂಥದ್ದು. ನಿನ್ನೆ ಎಲ್ಲ ಇಲ್ಲಿ ಉತ್ಸಾಹದಿಂದ ಇದ್ರು ಕಾರ್ಯಕರ್ತರು. ಎಲ್ಲರೂ ಕೂಡ ಶಶಿಕಲಾ ಅವರು ಶೀಘ್ರದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ, ಶೀಘ್ರದಲ್ಲೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೋಬೇಕು ಅಂತ ಹೇಳಿದ್ರು. ಎಲ್ಲರೂ ಕೂಡ ರಾಜ್ಯಪಾಲರ ಮೇಲೆ ಒತ್ತಡ ಹೇರ್ತಾ ಇದ್ರು. ರಾಜ್ಯಪಾಲರು ನಾವು ಬಹುಮತ ಸಾಬೀತು ಮಾಡಿದ್ವಿ, ಬಹುಮತದ ಒಂದು ಪತ್ರಗಳನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ, ಆದರೆ ಇನ್ನೂ ರಾಜ್ಯಪಾಲರು ನಮ್ಮನ್ನು ಕರೆದಿಲ್ಲ, ರಾಜ್ಯಪಾಲರು ರಾಜಭವನದಿಂದ ನಮಗೆ ಕರೆ ಕೊಟ್ಟಿಲ್ಲ ಅಂತೇಳಿ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಈಗ ತೀರ್ಪು ಬಂದ ನಂತರದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಶೋಕದ ವಾತಾವರಣ ಉಂಟಾಗಿತ್ತಿರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ ಪೋಯಸ್ ಗಾರ್ಡನ್ ಗೇಟ್ಗಳು ಎಲ್ಲದೂ ಕೂಡ ಮುಚ್ಚಿರ್ತಕ್ಕಂಥದ್ದು. ಮನೆಯಲ್ಲಿ ಯಾರೋ ಕೆಲವರು ಮಾತ್ರ ಇದ್ದಾರೆ. ಶಶಿಕಲಾ ಅವರು ಇಲ್ಲಿಲ್ಲ, ಎಲ್ಲರೂ ಅವರು ರೆಸಾರ್ಟ್ನಲ್ಲಿದ್ದಾರೆ. ಮನೆಯ ಮುಂದೆ ಕೂಡ ಇರ್ತಕ್ಕಂಥ ಕಾರ್ಯಕರ್ತರೆಲ್ಲರೂ ಕೂಡ ಉತ್ಸಾಹನೇ ಇಲ್ಲ. ಎಲ್ಲರೂ ಕೂಡ ಮುಂದೆ ಏನಾಗ್ಬೋದು ಏನು ಅನ್ನೋದ್ರ ಬಗ್ಗೆ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಇನ್ನು ಅಣ್ಣಾ DMK ಪಕ್ಷದಲ್ಲಿ ಹೇಳಬೇಕಾದ್ರೆ ಈಗಾಗಲೇ ಪಕ್ಷ ಇಬ್ಬಾಗ ಆಗ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ಕಾಣ್ತಾ ಇರ್ತಕ್ಕಂಥದ್ದು. ಬಂಡಾಯ ನಾಯಕ ಪನ್ನೀರ್ ಸೆಲ್ವಂಗೆ ದಿನೇ ದಿನೇ ಬೆಂಬಲ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಏನು ಶಶಿಕಲಾ ಅವರ ಬೆಂಬಲಿಗರಿದ್ದಾರೆ, ಇಲ್ಲಿ 100 ಸಂಖ್ಯೆಯಲ್ಲಿ ಜನ ಬೆಳಗ್ಗಿನ ಉತ್ಸಾಹದಿಂದ ಕಾಯ್ತಾ ಇದ್ರು. ತೀರ್ಪು ಏನಾದರೆ ಅವರ ಪರವಾಗಿ ಬಂದರೆ
ಇಲ್ಲಿ ಬಹುಶಃ ಇಲ್ಲಿ ನಾವು ನಿಲ್ಲದ ಕೂಡ ಆಗ್ತಿರಲಿಲ್ಲ, ಅಷ್ಟು ದೊಡ್ಡ ಒಂದು ಸೆಲೆಬ್ರೇಷನ್ ನಡೀತಾ ಇತ್ತು. ಆದರೆ ಈಗ ಸೆಲೆಬ್ರೇಷನ್ ಇಲ್ಲ, ಎಲ್ಲರೂ ಕೂಡ ಒಂದು ದುಃಖದ ವಾತಾವರಣದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಹರಿಪ್ರಸಾದ್. ಹಾಗೆಯೇ ಇಲ್ಲಿ ರಮೇಶ್, ಮುಂದೆ ಈಗ ಯಾರನ್ನೇ ಆಯ್ಕೆ ಮಾಡಿಕೊಂಡ್ರು ಕೂಡ, ಈಗ ನೀವು ಹೇಳಿರುವಂತಹ ಇಬ್ಬರು ಲೀಡರ್ಗಳಲ್ಲಿ ಯಾರನ್ನೇ ಮುಖ್ಯಮಂತ್ರಿ ಅಂತೇಳಿ ಆಯ್ಕೆ ಮಾಡಿಕೊಂಡ್ರು ಕೂಡ ಅವರಿಗೆ ಕಂಪ್ಲೀಟ್ ಆಗಿ ಪಕ್ಷವನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಬಹುದಾ? ಜಯಲಲಿತಾ ಅವರು ಇದ್ದಂತ ರೀತಿಯಲ್ಲಿ ಜೈಲಿನಲ್ಲೇ ಕುಳಿತುಕೊಂಡು ಪಕ್ಷವನ್ನ ಕಂಟ್ರೋಲ್ ಮಾಡಿಕೊಂಡು ರಾಜಕಾರಣಿಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ಶಶಿಕಲಾ ಅವ್ರಿಗೂ ಕೂಡ ಇರಬಹುದು ಅಂತೇಳಿ ಅನ್ಸುತ್ತಾ? ಇದೇ ಈಗ ಎದ್ದಿರ್ತಕ್ಕಂಥ ಪ್ರಶ್ನೆ. ಶಶಿಕಲಾ ಅವರು ಈಗ ಇದುವರೆಗೂ ಜಯಲಲಿತಾ ಅವರು ಇದ್ದಾಗ ಅವರ ಕಡೆಯಲ್ಲೇ ಒಂದು ಪಕ್ಷದ ಕಂಟ್ರೋಲ್ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಈಗ ಅವರು ಯಾವ ರೀತಿಯಲ್ಲಿ ಮುಂದುವರಿತಾರೆ, ಏನು ಯಾವ ರೀತಿಯಲ್ಲಿ ಪಕ್ಷವನ್ನು ಹತೋಟಿಯಲ್ಲಿ ಇಟ್ಕೋತಾರೆ ಅನ್ನೋಂಥದ್ದು ಕುತೂಹಲದ ಪ್ರಶ್ನೆ. ಈಗಾಗಲೇ ಪಕ್ಷದ ಸೀನಿಯರ್ ನಾಯಕರು ಅಂತ ಹೇಳ್ಕೊಂಡಂಥವ್ರು ಯಾರು PH ಪಾಂಡ್ಯನ್ ಇರ್ಬೋದು, ಪನ್ನೀರ್ಸೆಲ್ವಂ ಇರ್ಬೋದು, ಆ ಥರದ ನಾಯಕರೆಲ್ಲ ಪ್ರತ್ಯೇಕ ಬಣವನ್ನು ಈಗಾಗಲೇ ಕಟ್ಕೊಂಡಿರ್ತಕ್ಕಂಥದ್ದು. ಪಕ್ಷದ ನಾಯಕರುಗಳೆಲ್ಲ ನಿಷ್ಠಾವಂತರು ಇನ್ನೊಂದು ಅಂತೇಳಿ ಇನ್ನೊಂದು ಬಣವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಶಶಿಕಲಾ ಬಣದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಕಡೆಗೆ ಪನ್ನೀರ್ಸೆಲ್ವಂ ಬಣಕ್ಕೆ ಈಗ ಹೋಗ್ಬಿಡ್ತಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಯಾರು ರೆಸಾರ್ಟ್ನಲ್ಲಿದ್ದಾರೆ ಅವರೆಲ್ಲ ರೆಸಾರ್ಟಿಂದ ಹೊರಗಡೆ ಬಂದರೆ ಅವರು ತಮ್ಮ ಬಣವನ್ನು ಬದಲಾಯಿಸ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಇನ್ನು 2-3 ದಿನದಲ್ಲಿ ನೋಡಬೇಕಾಗುತ್ತೆ, ಕಾದು ನೋಡಬೇಕಾಗುತ್ತೆ ಯಾವ್ಯಾವ ರೀತಿಯ ಬೆಳವಣಿಗೆಗಳು ಉಂಟಾಗುತ್ತೆ ಅಂತೇಳಿ. ಏನು ಶಶಿಕಲಾ ಅವರು ಈಗ ಪಕ್ಷದ ಏನು MLAಗಳಿದ್ದಾರೆ ಅವರೆಲ್ಲರನ್ನ ಒಗ್ಗೂಡಿಸಿ ಒಬ್ಬ ಸಹಮತದ ನಾಯಕರನ್ನು, ಅವರಲ್ಲಿ ಇರ್ತಕ್ಕಂಥ ನಾಯಕರಲ್ಲಿ ಸಹಮತದ ನಾಯಕರನ್ನು ಒಬ್ಬರನ್ನ ಮೇಲಕ್ಕೆ ತಂದು ಅವರನ್ನು ಮುಖ್ಯಮಂತ್ರಿ ಮಾಡ್ಬೋದು. ಬಟ್ ಆದರೆ ಇರ್ತಕ್ಕಂಥ MLAಗಳು ಎಷ್ಟರ ಮಟ್ಟಿಗೆ ಅವರನ್ನು ಸಪೋರ್ಟ್ ಮಾಡ್ತಾರೆ, ಶಶಿಕಲಾ ಪ್ರಸ್ತಾಪ ಮಾಡ್ತಕ್ಕಂಥ ನಾಯಕರನ್ನ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಂಥದ್ದು ಇರ್ತಕ್ಕಂಥ ಪ್ರಶ್ನೆ. ಈಗ ಅವರು ಇರ್ತಕ್ಕಂಥ ಇಬ್ಬರನ್ನ, ಯಾರು ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ತಂಗಮಣಿ ಇದ್ದಾರೆ, ಅವರಿಬ್ಬರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಅವರಿಬ್ಬರ ಹೆಸರುಗಳ ಮೇಲೆ ಸಹಮತ ವ್ಯಕ್ತಪಡಿಸುವಂಥದ್ದು ಭಾಳಷ್ಟು ಕಡಿಮೆ ಅಂತಲೇ ಈ ಕಡೆ ಪನ್ನೀರ್ಸೆಲ್ವಂ ಕ್ಯಾಂಪ್ನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ 117 ಶಾಸಕರು ಅವರ ಬೆಂಬಲವನ್ನು ತೋರಿಸಿದ್ರು. ಈಗ ರೆಸಾರ್ಟ್ನಲ್ಲಿ ಏನು 86 ಶಾಸಕರಿದ್ದಾರೆ, ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ನಮ್ಮ ಬಣಕ್ಕೆ ಇನ್ನೂ ಒಂದು 24 ಗಂಟೆಯಲ್ಲಿ ಬರ್ತಾರೆ ಅನ್ನೋಂಥ ಮಾಹಿತಿಯನ್ನು ಮನೋಜ್ ಪಾಂಡ್ಯನ್, ಯಾರು ಪನ್ನೀರ್ಸೆಲ್ವಂ ಬಣದ ಒಬ್ಬ ಸಂಚಾಲಕರಾಗಿದ್ದಾರೆ, ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನು ಶಶಿಕಲಾ ಅವರ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ MLAಗಳೆಲ್ಲರೂ ಕೂಡ ಪನ್ನೀರ್ಸೆಲ್ವಂ ಕ್ಯಾಂಪಿಗೆ ಬರ್ತಾರೆ. ಏನು ಪಕ್ಷದ ಹತೋಟಿ ಮತ್ತು ಪನ್ನೀರ್ಸೆಲ್ವಂ ಕೈಗೆ ಹೋಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನು ಶಶಿಕಲಾ ಅವರಿದ್ದಾರೆ, ಅವರು ಕೂಡ ಈ ಪಕ್ಷದ ಹತೋಟಿಯನ್ನು ತಮ್ಮ ಕಡೆಯಲ್ಲೇ ಇಟ್ಕೊಳ್ಳೋದಕ್ಕೋಸ್ಕರ ಈ ಮುಂದಿನ ಬೇರೆ ಬೇರೆ ರೀತಿಯ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕು. ನಿಮಗೆ ಗೊತ್ತಿರ್ಬೋದು, ಏನು 87ರಲ್ಲಿ MGR ಮರಣಾನಂತರದಲ್ಲಿ ನಡೆದಂಥ ಘಟನೆಗಳು. ಆ ಸಂದರ್ಭದಲ್ಲಿ ಜಯಲಲಿತಾ ಮತ್ತು ಜಾನಕಿ ಬಣ, 2 ಬಣ ಇತ್ತು. ಜಾನಕಿ ಬಣ ಫಸ್ಟು ಮೇಲ್ಗೈ ಸಾಧಿಸಿತು. ಆ ನಂತರದಲ್ಲಿ ಜಯಲಲಿತಾ ಅವರು ಮತ್ತೆ ಆ ಪಕ್ಷವನ್ನು ವಿಲೀನಗೊಳಿಸಿ ಜೋಡಿಯಲ್ಲಿ ಚಿಹ್ನೆಯನ್ನು ಪಡ್ಕೊಂಡ್ರು, ಪಕ್ಷವನ್ನು ಮತ್ತೆ ಒಗ್ಗೂಡಿಸಿದ್ರು. ಆ ಥರದ್ದು ಏನಾದರೂ ಪ್ರಯತ್ನಗಳು ನಡೆಯುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆ ಥರದ ಪ್ರಯತ್ನಗಳು ನಡೆದರೂ ಕೂಡ, ಆ ಥರದ ಒಂದು ವಿದ್ಯಮಾನಗಳು ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹರಿಪ್ರಸಾದ್. ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಸುಂದರ್ ಅವರೇ, ಈಗ ತಮ್ಮ ಪ್ರಕಾರ ಪನ್ನೀರ್ಸೆಲ್ವಂ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಕರೆಕ್ಟ್ ಅಂತೇಳಿ ಅನ್ಸುತ್ತಾ? ಇವತ್ತಿರೋ ಪರಿಸ್ಥಿತಿಯಲ್ಲಿ ಅವ್ರು ಮಾಡಿದ್ದು ಒಂಥರ ಕರೆಕ್ಟ್ ಹೇಳ್ಬೋದು. ಯಾಕಂದರೆ ಅದು ನ್ಯಾಚುರಲ್ ಚಾಯ್ಸ್ ಅನ್ನುವಂಥ ಆಪ್ಷನ್ಗೆ ಇಟ್ಕೊಳ್ಬೇಕಾಗಿಲ್ಲ. ಇಲ್ಲ, ನಾನು ಆ ಥರ ನ್ಯಾಚುರಲ್ ಚಾಯ್ಸ್, ಅದು ಮೇಡಮ್ ಜಯಲಲಿತಾ ಇರೋವಾಗ ವೆನ್ ಎವರ್ ಶಿ ವಾಸ್ ಇನ್ ಕ್ರೈಸಿಸ್, ಈ ವಾಸ್ ಎ ಆಲ್ಟರ್ನೇಟಿವ್, ಸ್ಟ್ಯಾಂಡ್ ಬೈ ಚೀಫ್ ಮಿನಿಸ್ಟರ್ ಥರ ಇದ್ದರು. ಇವರು ವಾಟ್ ಮಿಸ್ಟೇಕ್ ಶಶಿಕಲಾ ಡಿಡ್ ಅಂದರೆ, ಜಯಲಲಿತಾ ಮೇಡಮ್ ಸತ್ತು 60 ದಿನ ಒಳಗಡೆ ಇವರಿಗೆ ಅವಂತರ ಏನು ಜನರಲ್ ಸೆಕ್ರೆಟರಿ ಆಗಬೇಕು, ಅದು ಅವಂತರ. ಅಂಡ್ ಅದು ಜನರಲ್ ಸೆಕ್ರೆಟರಿ ಆಗಿದ್ದು ರೀತಿ ನೋಡಿದ್ರೆ ಬೈಲಾಸಲ್ಲಿ ಇರೋ ಥರ ಮಾಡಿಲ್ಲ. ಇಟ್ಸ್ ಔಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್, ಇಟ್ಸ್ ಸಮ್ ಬ್ಯಾಕ್ ಡೋರ್ ಎಂಟ್ರಿ. ನಾರ್ಮಲಿ ಜನರಲ್ ಬಾಡಿ ಎಲೆಕ್ಷನ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ wherein somebody should be filing a nomination for general secretary post. MGR ಇರೋವಾಗೂ ಜಯಲಲಿತಾ ಇರೋವಾಗೂ ಇಟ್ ವಾಸ್ unopposed because nobody opposed or nobody filed another nomination competition. ಇಲ್ಲಿ ಆ ಥರ ಇಲ್ಲ. ಇವರು ಏನೋ ಇವರೇ ಎಲ್ಲರನ್ನ MLAsನ ಕರೆದ್ರು. ಹೂ ಕ್ಯಾನ್ ಕಾಲ್ ಫಾರ್ MLAs ಮೀಟಿಂಗ್? either the party whip or the head of the party. when you are not the head, what authority you have to call for a party meeting? ಅದು ಬರುತ್ತೆ. ಅದೇ ಎಲೆಕ್ಷನ್ ಕಮಿಷನ್ ಕಳಿಸಿ. ಸರಿ, ಜನರಲ್ ಸೆಕ್ರೆಟರಿ ಆಗೋದ್ರಿ, ಎಲೆಕ್ಷನ್ ಕಮಿಷನ್ ನೋಟಿಸ್ ಕಳಿಸಿದೆ, ಯು ಹ್ಯಾಡ್ ಟೈಮ್ ಟು ರಿಪ್ಲೈ. ಅದು ಒಳಗಡೆ 2 ದಿನದಲ್ಲಿ ಚೀಫ್ ಮಿನಿಸ್ಟರ್ ಆಗಬೇಕು, ಅವಂತರ ಏನು ಬಂತು? ಇದೆಲ್ಲ ಮಾಡಿದ್ದು ಜನಗಳ ಮಧ್ಯದಲ್ಲೂ MLAs ಮಧ್ಯದಲ್ಲೂ ಏನೋ ಒಂದು, ಈ ಅಮ್ಮನಿಗೆ ಏನೋ ಆಸೆ ಇದೆ, ಅದು OPS ತಗೊಂಡಿದ್ದು ಡಿಸಿಷನ್, ಅದು ಕರೆಕ್ಟ್, ಇವಾಗ ತಗೊಂಡಿದ್ದು ರೈಟ್. ಎಸ್ ಸುಂದರ್ ಅವರೇ, ಹಾಗೆಯೇ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ VK ಶಶಿಕಲಾ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು, ಅಂತಿಮವಾಗಿ ಧರ್ಮಕ್ಕೆ ಗೆಲುವು ಸಿಗುತ್ತೆ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಅವರು, ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದೇನೆ,
ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಕೆ ಶಶಿಕಲಾ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಅಂತಿಮವಾಗಿ ಧರ್ಮಕ್ಕೆ ಜಯ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ ಬಹುಶಃ ಧರ್ಮ ಯಾವುದರ ಕಡೆಗೆ ಇದೆ ಅನ್ನುವಂಥದ್ದನ್ನ ಶಶಿಕಲಾ ಅವರೇ ಕ್ಲಾರಿಫೈ ಮಾಡಬೇಕಾಗಬಹುದು. ಅವರು ಹೇಳುವಂತಹ ಧರ್ಮ ಯಾವ ಕಡೆಗೆ ಇದೆ ಅಂತೇಳಿ. ಆದರೆ ಅಂತಿಮವಾಗಿ ನಿಜಕ್ಕೂ ಕೂಡ ಧರ್ಮಕ್ಕೆ ಜಯ ಸಿಕ್ಕಿದೆ ಅಂತಲೇ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂಥದ್ದು ಕೂಡ. ಸುಪ್ರೀಂ ಕೋರ್ಟ್ ಧರ್ಮದ ಪರವಾಗಿ, ಅಂದರೆ ಯಾವುದು ನಿಜವಾದಂತಹ ರಾಜಧರ್ಮ ಆಗಿರಬೇಕಾಗಿತ್ತು, ಅದನ್ನು ಯಾರು ಪಾಲಿಸಬೇಕಾಗಿತ್ತು, ಅದರ ಹೊರತಾದಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಇಲ್ಲಿ ಧರ್ಮದ ಗೆಲುವು ಆಗಿರ್ತಕ್ಕಂತಹದ್ದು. ಅಂತಿಮವಾಗಿ ಧರ್ಮಕ್ಕೆ ಗೆಲುವು ಸಿಗುತ್ತೆ ಅನ್ನುವಂಥ ಮಾತನ್ನ ಮಾರ್ಮಿಕವಾಗಿ ಶಶಿಕಲಾ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೇನಾದರೂ ಹೋಪ್ಸ್ ಅನ್ನ ಇಟ್ಕೊಂಡಿರ್ಬೋದು, ಯಾವ ರೀತಿಯಾದಂತಹ ಒಂದು ರಿವ್ಯೂ ಪಿಟಿಷನ್ ಅನ್ನ ಹಾಕುವಂಥದ್ದಿರ್ಬೋದು. ಈ ಎಲ್ಲ ವಿಚಾರಗಳು ಕೂಡ ಅವರ ಮನಸ್ಸಲ್ಲೂ ಕೂಡ ಸಹಜವಾಗಿಯೇ ಇರಬಹುದು. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಶಶಿಕಲಾ ಅವರು ಈ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಿಂದೆಯೂ ನಾನು ಸಾಕಷ್ಟು ತೊಂದರೆ ಅನುಭವಿಸಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಶಶಿಕಲಾ ಅವರು ಹೇಳಿದ್ದಾರೆ. ಶಶಿಕಲಾ ಅವರು ಕೂಡ ಜೈಲೇನು ಹೊಸತಲ್ಲ, ಅವರು ಕೂಡ ಜಯಲಲಿತಾ ಅವರ ಜೊತೆಗೆ ಜೈಲಿಗೆ ಹೋಗಿದ್ದವರೇ. ಹೀಗಾಗಿ ಶಶಿಕಲಾ ಮತ್ತೆ ಈಗ ಜೈಲನ್ನ ಸೇರಬೇಕಾಗತ್ತೆ. ಇದರ ನಡುವೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಅದನ್ನ ರಿವ್ಯೂ ಮಾಡಿಕೊಳ್ಳುವಂತ ಒಂದು ಅವಕಾಶ ಅವರಿಗೆ ಇದ್ದೇ ಇರುತ್ತೆ. ಕಾನೂನಿನ ಪ್ರಕಾರವಾಗಿ ಇರ್ತಕ್ಕಂಥ ಅವಕಾಶವನ್ನು ಅವರು ಕೂಡ ಬಳಕೆ ಮಾಡಿಕೊಳ್ಬಹುದು ಮುಂದಿನ ಹಂತಗಳಲ್ಲಿ. ಹಾಗೆಯೇ ರಾಜಕಾರಣವಾಗಿ ಅವರು ಯಾವ ರೀತಿಯಂತ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಸ್, ಇದು ಸದ್ಯ ಶಶಿಕಲಾ ಅವರ ಕಡೆಯಿಂದ ಸಿಕ್ಕಿರುವಂತಹ ರಿಯಾಕ್ಷನ್ಸ್. ಇದರ ಬಗ್ಗೆ ಚರ್ಚೆನ ನಾವು ಮುಂದುವರಿಸೋಣ. ಹಾಗೆಯೇ ಪನ್ನೀರ್ ಸೆಲ್ವಂ ಅವರ ಕ್ಯಾಂಪ್ನಲ್ಲಿ ಒಂದು ರೀತಿಯಂತ ಸೆಲೆಬ್ರೇಷನ್ ಮೂಡ್ ಕೂಡ ಕಂಡು ಬರ್ತಾ ಇದೆ. ಅವರು ಯಾವ ರೀತಿಯಾಗಿ ಈ ಒಂದು ತೀರ್ಪನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಶಶಿಕಲಾಗೆ ಜೈಲು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಶಶಿಕಲಾ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪನ್ನೀರ್ ಸೆಲ್ವಂ ಅವರ ಬಣದಲ್ಲಿ ಸಿಹಿಯನ್ನ ಹಂಚಿ ಡ್ಯಾನ್ಸ್ ಅನ್ನ ಮಾಡೋದ್ರ ಮೂಲಕವಾಗಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಜಯಲಲಿತಾ ಅವರ ಫೋಟೋ ಹಾಗೆಯೇ ಪನ್ನೀರ್ ಸೆಲ್ವಂ ಅವರ ಫೋಟೋವನ್ನು ಹಿಡ್ಕೊಂಡಿರ್ತಕ್ಕಂಥ ಅಭಿಮಾನಿಗಳು ಸಿಹಿಯನ್ನ ಹಂಚುತ್ತಾ ಇರುವಂತದ್ದು. ಹಾಗೆಯೇ ಪನ್ನೀರ್ ಸೆಲ್ವಂ ಬೆಂಬಲಿಗರಿಂದ ಹರ್ಷೋದ್ಗಾರವೂ ಕೂಡ ಕೇಳಿ ಬರ್ತಾ ಇದೆ. ಇವರೆಲ್ಲರ ರಿಯಾಕ್ಷನ್ ಕೂಡ ಶಶಿಕಲಾ ಅವರ ವಿರುದ್ಧ ಇರತಕ್ಕಂಥದ್ದು. ಶಶಿಕಲಾ ಜೈಲು ಶಿಕ್ಷೆಯನ್ನು ಅನುಭವಿಸೋದ್ರ ಮೂಲಕವಾಗಿ ಇಲ್ಲಿ ನ್ಯಾಯಕ್ಕೆ ಗೆಲುವು ಸಿಕ್ಕಿದೆ ಅನ್ನುವಂಥದ್ದು. ಬಹುಶಃ ಈ ಪ್ರಕರಣದ ತೀರ್ಪು ಏನಿದೆ, ಇದು ಜಯಲಲಿತಾ ಅವರು ಇವತ್ತು ಇಹಲೋಕದಲ್ಲಿ ಇಲ್ಲದೇ ಇದ್ರೂ ಕೂಡ ಅವರಿಗೂ ಇದು ಕಪ್ಪು ಚುಕ್ಕೆನೆ. ಅದರಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಲೆಗಸಿ ಏನಿದೆ, ಅವರ ಒಂದು ಇಮೇಜ್ ಏನಿದೆ, ಅದಕ್ಕೆ ಅಂತಿಮವಾಗಿ ಅವರ ಸಾವಿನ ನಂತರವೂ ಕೂಡ ಬಳಿದಿರುವಂಥದ್ದು ಕಪ್ಪು ಚುಕ್ಕೆನೆ ಈ ತೀರ್ಪು. ಆದರೆ ಅದನ್ನ ಜಯಲಲಿತಾ ಅವರ ಅಭಿಮಾನಿಗಳು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವರನ್ನ ಈ ಪ್ರಕರಣದಲ್ಲಿ ಅವರ ವಿರುದ್ಧ ಇದ್ದಂತಹ ಚಾರ್ಜಸ್ ಅನ್ನ ರದ್ದುಗೊಳಿಸಿರುವಂತಹ ಕಾರಣದಿಂದಾಗಿ ಅಪರಾಧಿಗಳು ಅಂತೇಳಿ ಈಗ ಇರುವಂತದ್ದು ಕೇವಲ 3 ಜನ ಮಾತ್ರ. ಹೀಗಾಗಿ ಸಹಜವಾಗಿಯೇ ಪನ್ನೀರ್ ಸೆಲ್ವಂ ಅವರ ಬಣದವರ ಪ್ರಕಾರ ಇದು ಶಶಿಕಲಾ ನಟರಾಜನ್ ವಿರುದ್ಧದ ತೀರ್ಪು ಅನ್ನುವಂತಹ ಒಂದು ಅಭಿಪ್ರಾಯವು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಆವಾಗಲೇ ಕೂತ್ಕೊಂಡು ಸುಂದರ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಜಯಲಲಿತಾ ಅವರದಲ್ಲ, ಇವರುಗಳ ವಿರುದ್ಧ ಇರ್ತಕ್ಕಂಥದ್ದು ಆಪಾದನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅಂದ್ರೆ ಇದು ಬಹುಶಃ ಜಯಲಲಿತಾ ಅವರ ಅಭಿಮಾನಿಗಳಲ್ಲಿ ಇರ್ತಕ್ಕಂಥ ಒಂದು ಅಭಿಪ್ರಾಯವು ಕೂಡ ಬಹುತೇಕ ಇದೇ ರೀತಿಯಾಗಿ ಇರ್ತಕ್ಕಂತಹದ್ದು. ಈ ಕಾರಣಕ್ಕಾಗಿಯೇ ಪನ್ನೀರ್ ಸೆಲ್ವಂ ಅವರ ಬೆಂಬಲಿಗರು ಹರ್ಷೋದ್ಗಾರದಲ್ಲಿ ಇರುವಂತದ್ದು, ಒಂದು ರೀತಿಯ ಸಂಭ್ರಮಾಚರಣೆಯನ್ನ ಅಲ್ಲಿ ತೊಡಗಿದ್ದಾರೆ. ನಾವು ಜಯಲಲಿತಾ ಅವರ ವಿರುದ್ಧದ ತೀರ್ಪು ಬಂದಂತ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ ಯಾವ ರೀತಿಯ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಇತ್ತು ಅಂತ ಹೇಳಿ. ಆವಾಗಲೂ ಕೂಡ ಸೆಪ್ಟೆಂಬರ್ 27, 2014ರಂದು ಬೆಂಗಳೂರಿನ ವಿಶೇಷ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಾಗ ಚೆನ್ನೈನಲ್ಲಿ ಮಹಿಳೆಯರು ಎದೆ ಬಡ್ಕೊಂಡು ಅಳ್ತಾ ಇರುವಂತಹ ದೃಶ್ಯ ನಮಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. DMK ಕಾರ್ಯಕರ್ತರು ಯಾರು ಕೂಡ ಹೊರಗಡೆ ಬಂದು ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲದಿರತಕ್ಕಂತಹ ಪರಿಸ್ಥಿತಿ ಅವತ್ತು ಚೆನ್ನೈನಲ್ಲಿ ಇತ್ತು. ಆದರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ. ಇವತ್ತು ಅಣ್ಣಾ DMK ಕಾರ್ಯಕರ್ತರನ್ನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಒಂದು ತೀರ್ಪನ್ನ. ಯಾಕಂದ್ರೆ ಅದು ಶಶಿಕಲಾ ವಿರುದ್ಧದ ತೀರ್ಪು ಅನ್ನುವ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪನ್ನೀರ್ ಸೆಲ್ವಂ ಅವರ ಬೆಂಬಲಿಗರ ಕಡೆಯಿಂದ ಹರ್ಷೋದ್ಗಾರ ವ್ಯಕ್ತ ಆಗ್ತಾ ಇದೆ. ಈ ಎಲ್ಲ ಅಂಶವನ್ನು ನಾವು ಗಮನಿಸ್ತಾ ಇದ್ರೆ ಬಹುಶಃ ಮುಂದಿನ ಹಂತದಲ್ಲಿ ರಾಜಕೀಯವಾಗಿ ಕೂಡ ಇದು ಬಹಳಷ್ಟು ತಿರುವುಗಳನ್ನು ಕೊಡಬಹುದು. ಶಶಿಕಲಾ ಅವರು ಇವತ್ತು ತಮ್ಮ ಜೊತೆಗೆ ಇರತಕ್ಕಂತಹ ಶಾಸಕರ ಮುಂದೆ ಕುಳಿತುಕೊಂಡು ಯಾರೋ ಒಬ್ಬರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಅವರಿಗೆ ರಾಜ್ಯಪಾಲರು ಬಹುಮತ ಸಾಬೀತುಪಡಿಸಿ ಅನ್ನುವಂಥ ಕಾರಣವನ್ನ ಇಟ್ಟು ಅವ್ರಿಗೆ ಪ್ರಮಾಣ ವಚನವನ್ನು ಕೂಡ ಬೋಧಿಸಬಹುದು. ಆದರೆ ಅಷ್ಟು ಸುಲಭವಾಗಿ ಇರೋದಿಲ್ಲ ಅಧಿಕಾರವನ್ನು ಅವರ ಕೈಯಲ್ಲಿ ಉಳಿಸ್ಕೊಳ್ಳುವಂಥದ್ದು.
ಆ ನಿಟ್ಟಿನಲ್ಲಿ ಪನ್ನೀರ್ ಸೆಲ್ವಂ ಮತ್ತು ಅವರ ಬೆಂಬಲಿಗರು ಮುಂದೆ ಕಾರ್ಯಪ್ರವೃತ್ತರಾಗ್ತಾರೆ, ಅವರು ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರೋದು, ವೆರಿ ಕ್ರೂಷಿಯಲ್ ಕೂಡ ಆಗಿರ್ತಕ್ಕಂಥದ್ದು. ಈ ಹಂತದಲ್ಲಿ ಯಾರು ಕೂಡ ಅಧಿಕಾರವನ್ನು ಬಿಟ್ಕೊಡೋದಕ್ಕೆ ಅಂತೂ ರೆಡಿ ಇರಲ್ಲ. ಮತ್ತೊಂದು ಎಲೆಕ್ಷನ್ ಬರುವಂಥದ್ರ ಬಗ್ಗೆಯೂ ಕೂಡ ಯಾರಿಗೂ ಕೂಡ ಒಪ್ಪಿಗೆ ಇರಲ್ಲ. 4.5 ವರ್ಷಗಳ ಕಾಲ ಈ MLA ಗಳಿರ್ತಾರೆ. ಹೀಗಾಗಿ 1.5 ವರ್ಷ ಇರ್ತಿದ್ರೆ ಬಹುಶಃ ಎಲೆಕ್ಷನ್ಗೆ ಹೋಗಬಹುದೇನೋ ಅನ್ನುವಂಥ ಕಡೆಗೆ ಒಲವು ವ್ಯಕ್ತ ಆಗಬಹುದಾಗಿತ್ತು. ಆದರೆ ಈಗ ಎಲ್ಲ MLA ಕೂಡ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದ್ರ ಕಡೆಗೆ ಕೆಲಸ ಮಾಡಬಹುದು. ಹೀಗಾಗಿ ಪನ್ನೀರ್ ಸೆಲ್ವಂ ಕೂಡ ಮುಂದೆ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ನಿರ್ಧಾರ. ಇದರ ನಡುವೆ ಕಳೆದ 2 ತಿಂಗಳ ಅವಧಿಯಲ್ಲಿ ಈ ಹಿಂದೆಯೂ 2 ಬಾರಿ ಪನ್ನೀರ್ ಸೆಲ್ವಂ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಕಂಪ್ಲೀಟ್ಲಿ ಜಯಲಲಿತಾ ಅವರ ಶ್ಯಾಡೋ ಆಗಿದ್ರು. ಆದರೆ ಈಗ ಕಳೆದ 2 ತಿಂಗಳ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಬಂದಿದ್ದಂತಹ ರಿಪೋರ್ಟ್ ಪ್ರಕಾರವೂ ಕೂಡ ಪ್ರಮುಖ ಡೈಲಿಯಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಪ್ರಕಾರವೂ ಕೂಡ ಪನ್ನೀರ್ ಸೆಲ್ವಂ ಎಲ್ಲರೂ ಕೂಡ ಸಿಗುವಂತಹ, ಸಾಮಾನ್ಯರಿಗೂ ಕೂಡ ಭೇಟಿ ಆಗಬಹುದಾಗಿರ್ತಕ್ಕಂಥ ಮತ್ತು ಅತ್ಯಂತ ಆಕ್ಟಿವ್ ಆಗಿರ್ತಕ್ಕಂತಹ ಮುಖ್ಯಮಂತ್ರಿ ಅನ್ನುವಂಥ ಒಂದು ಅಭಿಪ್ರಾಯ ತಮಿಳುನಾಡಿನ ಅಧಿಕಾರ ವಲಯದಲ್ಲೂ ಕೂಡ ವ್ಯಕ್ತ ಆಗಿತ್ತು. ಯಾಕಂದರೆ ಅಧಿಕಾರಿಗಳು ತಮಿಳುನಾಡಿನಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಇಂಥ ಓರ್ವ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತೇಳಿ, ಅದು ಕರುಣಾನಿಧಿ ಆದರೂ ಸರಿ, ಈ ಕಡೆ ಜಯಲಲಿತಾ ಆದರೂ ಸರಿ. ಯಾಕಂದರೆ ಅವರೆಲ್ಲರೂ ಕೂಡ ತಮ್ಮದೇ ಆದಂಥ ವ್ಯಕ್ತಿಗತವಾಗಿರುವಂಥ ಇಮೇಜಿನ ಮೂಲಕವಾಗಿರುವಂಥದ್ದು ಅಧಿಕಾರಿಗಳು ಅವರ ಹತ್ರ ಹೋಗೋದಕ್ಕೆ ಹೆದರುವಂತಹ ಪರಿಸ್ಥಿತಿ ಇರುವಂಥದ್ರ ನಡುವೆ ಪನ್ನೀರ್ ಸೆಲ್ವಂ ವಿಶಿಷ್ಟರಾಗಿ ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿ ಪನ್ನೀರ್ ಸೆಲ್ವಂ ಅತ್ಯಂತ ಪ್ರಬಲರಾಗುವಂಥ ಅವಕಾಶ ಈ ಹಂತದಲ್ಲಿ ಪನ್ನೀರ್ ಸೆಲ್ವಂ ಅವ್ರಿಗೂ ಕೂಡ ಇದೆ. ಅದನ್ನು ಹೇಗೆ ಪನ್ನೀರ್ ಸೆಲ್ವಂ ಬಳಸ್ಕೊಳ್ತಾರೆ, ಅಥವಾ ಪನ್ನೀರ್ ಸೆಲ್ವಂ ಅವರನ್ನ ಈಗ ಶಶಿಕಲಾ ಕ್ಯಾಂಪ್ನ ವಿರುದ್ಧದ ಒಂದು ಇಮೇಜ್ ಆಗಿ ಬಳಸ್ಕೊಂಡಿರ್ತಕ್ಕಂಥ, ಅದು ಪಾಂಡ್ಯನ್ ಇರ್ಬೋದು, ಅದು ಮಧುಸೂದನನ್ ಇರ್ಬೋದು, ಇವರೆಲ್ಲರೂ ಕೂಡ ನಾಳೆಯೂ ಕೂಡ ಪನ್ನೀರ್ ಸೆಲ್ವಂ ಅವರನ್ನ ನಾಯಕರಾಗಿಯೇ ಒಪ್ಪಿಕೊಳ್ತಾರಾ, ಅಥವಾ ಅವರು ತಾವು ಕೂಡ ನಮ್ಮ ನಾಯಕತ್ವವನ್ನು ಪ್ರದರ್ಶಿಸೋದಕ್ಕೆ ಈಗೊಂದು ಅವಕಾಶ ಸಿಕ್ಕಿದೆ ಅನ್ನೋದನ್ನ ಅವ್ರು ಯಾರಾದರೂ ಬಳಸ್ಕೊಳ್ತಾರಾ? ಏನು ಅಣ್ಣಾ DMK ಪಕ್ಷದಲ್ಲಿ MGR ಅವರಿಂದ ಆರಂಭ ಆಗಿ ಇದುವರೆಗೂ ಕೂಡ ಇರ್ತಕ್ಕಂಥದ್ದು ಪಕ್ಷದ ಪ್ರಧಾನ ಕಾರ್ಯದರ್ಶಿನೇ ಮುಖ್ಯಮಂತ್ರಿ ಆಗಿರ್ತಾರೆ. ಈ ಹಂತದಲ್ಲಿ ಆ ರೀತಿಯಾದಂಥ ಒಂದು ಸ್ಥಾನ ಇರೋದಕ್ಕೆ ಎರಡೂ ಸ್ಥಾನ ಒಬ್ಬರ ಕೈಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಮತ್ತೊಬ್ಬರು ಇರುವಂತಹ ಸಾಧ್ಯತೆಯೂ ಕೂಡ ಇರಬಹುದಾ? ಈ ರೀತಿಯಂತ ಅನೇಕ ಕಾಂಬಿನೇಷನ್ಸ್ ಇಲ್ಲಿ ಚರ್ಚೆಗೆ ಬರಬಹುದು. ಶಶಿಕಲಾ ಅವರು ಏನೇ ಇದ್ರೂ ಕೂಡ, ಏನೇ ಮಾಡಿದ್ರು ಕೂಡ ಅವರು ಜೈಲಿಗೆ ಹೋಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಮುಂದೆ ಏನು ಆಗುತ್ತೆ ಅನ್ನೋದು ಕೂಡ ಮಹತ್ವವನ್ನು ಪಡ್ಕೊಂಡಿರುತ್ತದೆ. ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ರಾಜಕಾರಣವಾಗಿ ನೋಡಿದಾಗ ಪನ್ನೀರ್ ಸೆಲ್ವಂ 1 ವಾರದ ಮೊದಲು ತಾನು ನಾಯಕ ಅನ್ನುವ ರೀತಿಯಾಗಿ ರಾಜೀನಾಮೆಯನ್ನು ವಾಪಸ್ ಪಡ್ತೀನಿ, ಅಮ್ಮ ಮುಂದೆ ನನಗೆ ದಿಗ್ದರ್ಶನ ಆಯಿತು, ನನಗೆ ಜ್ಞಾನೋದಯ ಆಯಿತು ಅನ್ನುವಂಥ ರೀತಿಯಲ್ಲಿ ಅವರೇನು ಮಾತನಾಡಿದ್ರು, ಇದು ನಿಜಕ್ಕೂ ಕೂಡ ಸರಿಯಾದಂಥ ನಡೆ ಅಂತೇಳಿ ಅನಿಸುತ್ತಾ ನಿಮಗೆ ಈ ಎಲ್ಲ ಪಾಲಿಟಿಕ್ಸ್ ನೋಡಿದಾಗ, ಅಥವಾ ಅವರೊಂದು ನ್ಯಾಚುರಲ್ ಚಾಯ್ಸ್ ಆಗಿರ್ತಿದ್ರು ಅವರು ಮುಖ್ಯಮಂತ್ರಿ ಆಗಿ ಕೂಡ? ಹರಿಪ್ರಸಾದ್, ತಮಿಳ್ನಾಡಲ್ಲಿ ಒಂದು ವಿಚಿತ್ರ ಕಲ್ಚರ್ ಇದೆ, ತುಂಬ ವರ್ಷದಿಂದ ಇದೆ. ಏನು ಅಂದರೆ ಪ್ರತಿ ಪಾರ್ಟಿಗೂ, ಅಂದರೆ DMK ಆಗಲಿ ಅಣ್ಣಾ DMK ಆಗಲಿ, ಅದರಲ್ಲಿ ಒಂದು ಸ್ಟ್ರಾಂಗ್ ಸೆಂಟರ್, ಒಂದು ಕೇಂದ್ರ ಬಿಂದು ಅಂತ ಒಂದು ಲೀಡರ್ ಇರ್ತಿದ್ರು. ಕರುಣಾನಿಧಿ ಈ ಕಡೆ ಅಥವಾ ಜಯಲಲಿತಾ ಆ ಕಡೆ, MGR ಈ ಕಡೆ ಅಥವಾ ಕರುಣಾನಿಧಿ ಆ ಕಡೆ, ಒಂದು ಸ್ಟ್ರಾಂಗ್ ಸೆಂಟರ್ ಅಂತ ಇರ್ತಿತ್ತು. ಈಗ ಜಯಲಲಿತಾ ಅವರು ಹೋಗ್ಬಿಟ್ಟ ಮೇಲೆ ಆ ಸ್ಟ್ರಾಂಗ್ ಸೆಂಟರ್ ಅಣ್ಣಾ DMK ಪಾರ್ಟಿಲಿ ಇಲ್ಲ. ಪನ್ನೀರ್ ಸೆಲ್ವಂ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರು, ಅವ್ರು 2 ಬಾರಿ ಮೊದಲು ಆ್ಯಕ್ಟಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ದರು ಅಂತ ಹೇಳಿದ್ರು, ಅವರು ಹಿ ಹ್ಯಾಸ್ ನಾಟ್ ಡೆಮಾನ್ಸ್ಟ್ರೇಟೆಡ್ ಎನಿ ಕೈಂಡ್ ಆಫ್ ಇಂಡಿಪೆಂಡೆಂಟ್ ಸ್ಪಿರಿಟ್. ನನಗೆ ಗೊತ್ತಿರೋ ಹಾಗೆ ಅವರು ಜಯಲಲಿತಾ ಅವರ ಸೀಟಲ್ಲಿ ಕೂತ್ಕೋತಾ ಇರಲಿಲ್ಲ. ಜಯಲಲಿತಾ ಅವ್ರ ಜೈಲಲ್ಲಿ ಇದ್ದರೂ ಅವರು ಪಕ್ಕದಲ್ಲಿ ಒಂದು ಚಿಕ್ಕ ಚೇರ್ ಹಾಕ್ಕೊಂಡು ಅದರಲ್ಲಿ ಕೂತ್ಕೋತಾ ಇದ್ರು. ಆ ಥರ ಸೈಕಾಲಜಿ ತಮಿಳ್ನಾಡು ಪಾಲಿಟಿಕ್ಸಲ್ಲಿ ಬೇಕಾದಷ್ಟಿದೆ. ಒಂಥರ ಸೈಕೋಫೆನ್ಸಿ, ಒಂಥರ ವಿಚಿತ್ರ ಸೈಕೋಫೆನ್ಸಿ ಅದು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ಅದು ಭಾಳ ಎಜುಕೇಟೆಡ್ ಸ್ಟೇಟ್, ಭಾಳ ಲಿಟ್ರೇಟ್ ಸ್ಟೇಟ್, ಭಾಳ ಇಂಡಸ್ಟ್ರಿಯಲ್ ಸ್ಟೇಟ್ ಅಂತ ಎಲ್ಲ ನಾವು ಮಾತಾಡಿದ್ರೂ ಕೊನೆಗೆ ಆ ಪಾಲಿಟಿಕ್ಸಲ್ಲಿ ಒಂಥರ ವಿಚಿತ್ರ ಹೀರೋ ವರ್ಷಿಪ್ ಇದೆ, ವಿಚಿತ್ರ ಐಡಲ್ ವರ್ಷಿಪ್ ಇದೆ, ವಿಚಿತ್ರ ಡಿಫರೆನ್ಸ್ ಅಂತೀವಿ, ಡೆಫರೆನ್ಸ್ ಟು ಪವರ್ ಅಂತೀವಿ, ಅದು ಇದೆ. ಸೊ ಆ ಸ್ಟ್ರಾಂಗ್ ಸೆಂಟರ್ ಅಣ್ಣಾ DMKಲಿ ಈಗಿಲ್ಲ. ಪನ್ನೀರ್ ಸೆಲ್ವಂ ಆಗಲಿ ಶಶಿಕಲಾ ಆಗಲಿ ಆ ಸ್ಟ್ರಾಂಗ್ ಸೆಂಟರ್ ಇರಲಿಲ್ಲ. ಸೊ ಈಗ ದಟ್ ಗೆಟ್ಸ್ ಎಕ್ಸ್ಪೋಸ್. ನಮ್ಮ ಪೊಲಿಟಿಕಲ್ ಸಿಸ್ಟಮಲ್ಲಿ ಕಾಂಗ್ರೆಸ್ ಪಾರ್ಟಿ ಆಗಲಿ BJP ಆಗಲಿ ಯಾವುದೇ ಪಕ್ಷದಲ್ಲಿ ಇಫ್ ಯು ಡೋಂಟ್ ಹ್ಯಾವ್ ಎ ಸ್ಟ್ರಾಂಗ್ ಸೆಂಟರ್ ಇಟ್ ಕೊಲ್ಯಾಪ್ಸಸ್. ಅದೇ ಕಾರಣದಿಂದ ರಾಹುಲ್ ಗಾಂಧಿ ಇಷ್ಟು ದಿನ ಮುಂದಿನ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಓಡಾಡ್ಕೊಂಡಿರೋದು. ಯಾಕೆಂದರೆ ಅವ್ರು ಇಲ್ಲದೇ ಇದ್ದರೆ ಈ ಮಿಕ್ಕಿದ ಕಾಂಗ್ರೆಸ್ ಲೀಡರ್ಸ್ ಕಚ್ಚಾಡ್ಕೊಂಡು ಸಾಯ್ತಾರೆ. ಅದೇ ಥರ ಅಣ್ಣಾ DMKಲಿ ಈಗ
ಶಶಿಕಲಾ ಅವರು ಒಂದು ಕೇಂದ್ರ ಬಿಂದುವಾಗಿ ಆಗಕ್ಕೆ ಟ್ರೈ ಮಾಡಿದ್ರು. ಅದು ಒಂದು ವಾರ ಮಾತ್ರ ನಡೀತು. ಬಟ್ ಈಗ ಈ ಮಿಕ್ಕಿದ ಲೀಡರ್ಸ್ ಎಲ್ಲ ಒಟ್ಟುಗೂಡ್ತಾರ ಅಥವಾ ವಿಲ್ ದೇರ್ ಬಿ ಡಿಸಿಡೆನ್ಸ್, ಅದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಏಕೆಂದರೆ ನಾವೇನು ಮರಿಬಾರ್ದು ಅಂದರೆ, ಬರೀ 1 ವರ್ಷ ಆಗಿದೆ ತಮಿಳ್ನಾಡು ಎಲೆಕ್ಷನ್ ಆಗಿ, ಇನ್ನೂ 4 ವರ್ಷ ಇದೆ. ಎರಡನೇದು, 2016ನೇ ಎಲೆಕ್ಷನಲ್ಲಿ ಅಣ್ಣಾ ಡಿ ಎಮ್ ಕೆಗೆ 134 ಸೀಟ್ ಬಂತು, ಡಿ ಎಮ್ ಕೆಗೆ 89 ಸೀಟ್ ಬಂತು. ಅಂದರೆ ಸುಮಾರು 40-45 ಸೀಟ್ಸ್ ವ್ಯತ್ಯಾಸ ಇದೆ. ಈಗ ಈಸ್ ಇಟ್ ಪಾಸಿಬಲ್ ಫಾರ್ ದಿ ಡಿ ಎಮ್ ಕೆ ಟು ಪ್ಲೇ ಸಮ್ ಪಾಲಿಟಿಕ್ಸ್ ಅಂತ ದಿ ಕ್ವೆಶನ್ ಅರೈಸಸ್. ಯಾಕೆಂದರೆ ಇಷ್ಟು 134 ಜನ ಅಣ್ಣಾ ಡಿ ಎಮ್ ಕೆ MLAsಲ್ಲಿ ಅವ್ರು ಎಲ್ಲರೂ ಪನ್ನೀರ್ ಸೆಲ್ವಂ ಕಡೆ ಇಲ್ಲ, ಅಥವಾ ಎಲ್ಲರೂ ಶಶಿಕಲಾ ಕಡೆ ಇಲ್ಲ. ಸೊ ಅವರಲ್ಲೂ ಸುಮಾರು ದೇ ವಿಲ್ ಬಿ ಆಂಬಿಷನ್ಸ್ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಯಾರೂ ಖಂಡಿತವಾಗ್ಲೂ ಕ್ವಿಕ್ಕಾಗಿ ಎಲೆಕ್ಷನ್ಸ್ಗೆ ಹೋಗಬೇಕು ಅಂತ ಏನೂ ಆಸೆ ಇರಲ್ಲ. ಯಾಕಂದರೆ ಈಗ ತಾನೇ 1 ವರ್ಷದಿಂದ ಎಲೆಕ್ಷನ್ ಆಗಿದೆ. ಸೊ ದೆರ್ ಆರ್ ಎ ಲಾಟ್ ಆಫ್ ಪಾಸಿಬಿಲಿಟೀಸ್. ನಾವು ವಿ ಶುಡ್ ನಾಟ್ ಬಿ ಶ್ಯೂರ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎರಡನೇದು, ಪನ್ನೀರ್ ಸೆಲ್ವಂ ಅವ್ರು ಬಿಟ್ಟಿರೋ ರೀತಿ ಏನಿದೆ, ಈಗ ಗವರ್ನರ್ ಹ್ಯಾಸ್ ಎ ಈವನ್ ಮೋರ್ ಇಂಪಾರ್ಟೆಂಟ್ ರೋಲ್. Governor has accepted the resignation. ಈಗ ಅವರು can he reject that resignation? I do not think so. So therefore the issue is multifold. ಬೇಕಾದಷ್ಟು ಇಶ್ಯೂಸ್ ರೈಸ್ ಆಗುತ್ತೆ. ಯಾಕೆಂದರೆ there is no clarity on who the next leader of the Anna DMK will be. ಎರಡನೇದು, we do not know what power ಶಶಿಕಲಾ ವಿಲ್ ಹ್ಯಾವ್ ಆಫ್ಟರ್ ದಿ ಕನ್ವಿಕ್ಷನ್ಗೆ ಮುಂಚೆ ಒಂದು ಪವರ್ ಇತ್ತು ಅವ್ರಿಗೆ, ಈಗ ಕನ್ವಿಕ್ಷನ್ ಆದಮೇಲೆ ಒಂದು ಪವರ್ ಇದೆ ಅಥವಾ ಇಲ್ಲ. ಸೊ ವಿಲ್ ಶಿ ಬಿ ಏಬಲ್ ಟು ಡಿಕ್ಟೇಟ್ ಟರ್ಮ್ಸ್ ಆನ್ ಹೂನ್ ದಿ ನೆಕ್ಸ್ಟ್ ಲೀಡರ್ ಆಫ್ ದಿ ಅಣ್ಣಾ ಡಿ ಎಮ್ ಕೆ ವಿಲ್ ಬಿ. ನೀವು ಈ ಜಯಲಲಿತಾ ಅವರು ಸತ್ತ ಮೇಲೆ ದೇರ್ ವಾಸ್ ಎ ಬಿಗ್ ಡಿಬೇಟ್, ಯಾವ ಜಾತಿಯ ಲೀಡರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಥವಾ ಮುಂದಿನ ಲೀಡರ್ ಆಗಬೇಕು ಅಂತ. ಆವಾಗ ಈ ತೇವರ್ ಕಮ್ಯುನಿಟಿ ಅಂತ ಏನಿದೆ, ಈ ತೇವರ್ ಜಾತಿ, ಅಲ್ಲಿ ಈ ಪನ್ನೀರ್ ಸೆಲ್ವಂ ಶಶಿಕಲಾ ಆಗಲಿ ಅಥವಾ ನಮ್ಮ ತಂಬಿದುರೈ ಆಗಲಿ ಅವರ ನೇಮ್ಸ್ ಬರ್ತಾಯಿತ್ತು. ಈಗ ತೇವರ್ ಅವರೇ ಬರ್ತಾರಾ ಅಥವಾ ಬೇರೆ ಬೇರೆ ಸಮುದಾಯದವ್ರು ಬರ್ತಾರಾ ಅನ್ನೋದು ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಬೇಕಾದಷ್ಟು ಇಶ್ಯೂಸ್ ಇದೆ. ಇಟ್ಸ್ ನಾಟ್ ಸೊ ಈಸಿಲಿ ರಿಸಾಲ್ವ್ಡ್ ಬೈ ಜಸ್ಟ್ ದಿಸ್ ಕನ್ವಿಕ್ಷನ್. ಏಕೆಂದರೆ ತಮಿಳ್ನಾಡು ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಪೊಲಿಟಿಕಲ್ ಸಿಸ್ಟಮ್. ಅವರು ಲಿಟ್ರೇಟ್ ಆಗಿದ್ರು, ಎಜುಕೇಟೆಡ್ ಆಗಿದ್ರು, ಇಂಡಸ್ಟ್ರಿಯಲ್ ಆಗಿದ್ರು, ಅವರ ಪಾಲಿಟಿಕ್ಸ್ ಏನಿದೆ ಇಟ್ಸ್ ಬಿಲ್ಟ್ ಇನ್ ಎ ವೆರಿ ಡಿಫ್ರೆಂಟ್ ವೇ. ಅದೇ ಕಾರಣದಿಂದ ಕರುಣಾನಿಧಿ ಅವರು 94-95 ವಯಸ್ಸಾದರೂ ಇನ್ನೂ ಅವರ ಮಗನಿಗೆ ಜಾಗ ಕೊಟ್ಟಿಲ್ಲ. ಏಕೆಂದರೆ ಅವರ ಅಣ್ಣ ಸ್ಟಾಲಿನ್ ಅವರ ಅಣ್ಣ ಅವರು ಕಚ್ಚಾಟದಲ್ಲಿದ್ದಾರೆ. ಸೊ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಆ್ಯಂಡ್ ಅಷ್ಟು ಸುಲಭವಾಗಿ ರಿಸಾಲ್ವ್ ಆಗೋಕ್ಕಾಗಲ್ಲ. ಬಟ್ ಒಂದೇನು ಅಂದರೆ, ಖಂಡಿತವಾಗ್ಲೂ ದಿ BJP ಗೆಟ್ಸ್ ಎ ಚಾನ್ಸ್ to decide some politics in Tamil Nadu. And BJPಗೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಇನ್ನು ಮುಂದಿನ 4-5 ತಿಂಗಳಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ನಡೆಯುತ್ತೆ. ಅಂದರೆ ಪ್ರಣಬ್ ಮುಖರ್ಜಿಯವರು ಜಾಗ ಖಾಲಿ ಮಾಡ್ತಾರೆ, ಮುಂದಿನ ಪ್ರೆಸಿಡೆಂಟ್ ಆಯ್ಕೆ ಮಾಡಬೇಕಾಗಿ ಬರುತ್ತೆ. ಆವಾಗ BJPಗೆ ತನಗೆ ಸುಮಾರು MLAs ಬೇಕಾಗುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಪ್ಲೇ ಆಗ್ತಾ ಇದೆ ಈ ಬ್ಯಾಕ್ಗ್ರೌಂಡಲ್ಲಿ. ನಾವು ಮುಂದುಗಡೆ ಮಾತ್ರ ಈ ಕನ್ವಿಕ್ಷನ್ ನೋಡ್ತಾ ಇದ್ದೀವಿ, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ನೋಡ್ತಾ ಇದ್ದೀವಿ, ಪನ್ನೀರ್ ಸೆಲ್ವಂ ಶಶಿಕಲಾ ನೋಡ್ತಾ ಇದ್ದೀವಿ. ಬಟ್ ಹಿಂದ್ಗಡೆ ಬೇಕಾದಷ್ಟು ಫ್ಯಾಕ್ಟರ್ಸ್ ಪ್ಲೇ ಆಗ್ತಾ ಇದೆ. ರಾಜ್ಯಸಭಾ ಎಲೆಕ್ಷನ್ಸ್ ಆಗಲಿ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಆಗಲಿ, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ನನಗನ್ಸೋದು ಇಷ್ಟೇ, ಸಿಂಪಲ್ ಆಗಿ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಅಣ್ಣಾ ಡಿ ಎಮ್ ಕೆಗೆ ಈಗ ಸ್ಟ್ರಾಂಗ್ ಸೆಂಟರ್ ಇಲ್ಲ. ಬೇರೆ MLAs ಎಲ್ಲ ಒಟ್ಟುಗೂಡ್ತಾರ, ಛಿದ್ರ ಆಗ್ತಾರ. ಬೇರೆ ಪಾರ್ಟಿಗಳು ಬಂದು ಅದರಲ್ಲಿ ವಿಲ್ ದೇ ಟ್ರೈ ಟು ಡೂ ಸಮ್ ಡಿಫೆಕ್ಷನ್ಸ್ ಆ್ಯಂಡ್ ಡಿಸಿಡೆನ್ಸ್. ಆ್ಯಂಡ್ ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ ರೋಲ್ ವಿಲ್ ತಮಿಳ್ನಾಡು ಪ್ಲೇ ಇನ್ ದಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್. ಯಾಕೆಂದರೆ ಈ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸು ಭಾಳ ಮುಖ್ಯ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ. ಈ UP ಎಲೆಕ್ಷನ್ ರಿಸಲ್ಟ್ಸ್ ಬಂದ ತಕ್ಷಣ ಬರುತ್ತೆ ಒಂದು 2-3 ತಿಂಗಳಲ್ಲಿ, ಜುಲೈ ಆಗಸ್ಟ್ರಲ್ಲಿ. ಆ್ಯಂಡ್ ಅವಾಗಲೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ನರೇಂದ್ರ ಮೋದಿ ಅವ್ರಿಗೆ. ಸೊ ದೇರ್ ಫೋರ್ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ. ಆ್ಯಂಡ್ ಗವರ್ನರ್ಗೆ ಹಿ ಸ್ಟಿಲ್ ಹ್ಯಾಸ್ ಎ ವೆರಿ ಬಿಗ್ ರೋಲ್ ಟು ಪ್ಲೇ ಇನ್ ದಿ ನೆಕ್ಸ್ಟ್ 7 or 8 days. And I think it's going to be a very interesting constitutional story. Ekandre who moves the resolution ಈಗ? Yes, who will move the resolution in the assembly? Yes, ಯಾಕೆಂದರೆ ಅವರು ಚೀಫ್ ಮಿನಿಸ್ಟರ್ ಅಲ್ಲ, he is only caretaker chief minister. ಈಗ so who will move the resolution? So therefore it's a complicated story. ಶಶಿಕಲಾ ಅವರೇ ಜನರಲ್ ಸೆಕ್ರೆಟರಿ ಆಗಲು ಮುಂದುವರಿತಾರ ಅಥವಾ ಅವ್ರು ಬಿಟ್ಟರೆ ಇನ್ಯಾರು ಇದ್ದಾರಾ? ಅವರು ಜಯಲಲಿತಾ ಥರ ಜೈಲಿನಿಂದ ಜನರಲ್ ಸೆಕ್ರೆಟರಿ ಆಗೋಕ್ಕೆ ತಾಕತ್ತಿದೆಯಾ? ಪಾರ್ಟಿ ನಡೆಸೋಕ್ಕೆ ತಾಕತ್ತಿದೆಯಾ? ಇದೆಲ್ಲ ಬೇಕಾದಷ್ಟು ಪ್ರಶ್ನೆಗಳಿದೆ ನಮ್ಮ ಮುಂದೆ. ಇದಕ್ಕೆ ಸುಲಭವಾಗಿ ಉತ್ತರ ಸಿಗಲ್ಲ.
ಬರ್ತಾ ಬರ್ತಾ ಸಿಗ್ಬೋದು. ಬಟ್ ನನಗನ್ಸೋದೇನು ಅಂದರೆ ಈ ನಾವು ಹಿಂದಿಲಿ ಹೇಳೋ ಥರ ಪಿಕ್ಚರ್ ಅಭಿ ಬಾಕಿ ಹೇ ದೋಸ್ತ್. ಎಸ್, ನಿಜ. ಕೃಷ್ಣ ಪ್ರಸಾದ್ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ಶಶಿಕಲಾ ಜೈಲು ಪಾಲಾಗಿದ್ದಾರೆ, ಆ ಮೂಲಕವಾಗಿ ಜೈಲು ಪಾಲಾಗ್ತಾರೆ. ಇನ್ನೇನು ಅವರು ಸರೆಂಡರ್ ಆಗಬೇಕಾಗಿರುವಂಥದ್ದು ಮಾತ್ರ ಒಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿದೆ. 4 ವರ್ಷಗಳ ಜೈಲು ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಹಾಗೆಯೇ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ಯಾವ ರೀತಿ ಅಂತ ರಾಜಕೀಯದ ಒಂದು ಆಟ ಇಲ್ಲಿ, ಚದುರಂಗದ ಆಟ ಇಲ್ಲಿ ಶುರುವಾಗಿರ್ತಕ್ಕಂಥದ್ದು, ಇದು ಹೇಗೆಲ್ಲ ಮುಂದುವರಿಯುವುದು ಅನ್ನೋದು. ಸಿದ್ದರಾಜ್ ಅವರು, ನೀವು ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನು ನೋಡಿದಂಥ ರೀತಿಯಲ್ಲಿ ಯಾವ ರೀತಿಯಾದಂತಹ ರೋಲ್ ಇಲ್ಲಿ ಈಗ ಪ್ಲೇ ಆಗಬಹುದು, ಯಾರು ಎಲ್ಲಿಗೆ ಬಂದು ನಿಲ್ಲಬಹುದು ಅಂತ? ಈಗ ಒಂದು ಜಯಲಲಿತಾ, ಶಶಿಕಲಾ ಬಣದಲ್ಲಿದ್ದವರೆಲ್ಲ ಒಮ್ಮತ ಮೂಡಿ ನಾವು ಅಧಿಕಾರ ಕಳ್ಕೊಬಾರ್ದು, ಎಲ್ಲರೂ ಸೇರಿ ಒಟ್ಟಾಗೋಣ ಅಂತೇಳಿ ಒಂದು ಪನ್ನೀರ್ ಸೆಲ್ವಂ ಕಡೆ ಹೋಗಬೇಕು. ಇಲ್ಲ ಅಂತೇಳಿದರೆ ಪನ್ನೀರ್ ಸೆಲ್ವಂ ಬಣ ರೀಕನ್ಸಿಲ್ ಆಗಿ ನಾವೆಲ್ಲ ಒಟ್ಟಾಗಬೇಕಾದ್ರೆ ಮೈನೇ ಶಶಿಕಲಾ ಇದು. ಶಶಿಕಲಾ ಅವರು ಸಹಾಯಕಿ ನಾಯಕಿಗೆ ಹೋಗಿ ಅವಾಂತರ ಮಾಡಿಕೊಂಡು ಅಧ್ವಾನವಾಗಿ ಈಗ ಈ ಪರಿಸ್ಥಿತಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವರೆಂದು ಲೀಡ್ರ್ ಆಗಿರಲಿಲ್ಲ. ಅವರು ತೆರೆಮರೆಯಲ್ಲಿ ಏನು ನಡೆಸಿದ್ರು ಅನ್ನೋದು ಯಾರಿಗೂ ರಾಜಕೀಯದಲ್ಲಿ ಇಂಪಾರ್ಟೆಂಟ್ ಅಲ್ಲ. ತಮಿಳ್ನಾಡಲ್ಲಿ ಏನಂದರೆ, ನಿಮಗೆ ನಮ್ಮ ಕೃಷ್ಣ ಪ್ರಸಾದ್ ಅವ್ರು ಹೇಳ್ದಂಗೆ ಸೊಂಟ ಬಗ್ಗಿಸಿ ತಲೆ ಬಗ್ಗಿಸಿ ಪಾದ ಮುಟ್ಟಿ ನಮಸ್ಕರಿಸುವಂಥ ಪಾಲಿಟಿಷಿಯನ್ಗಳು, MLAಗಳು ಇರೋ ಒಂದೇ ಒಂದು ರಾಜ್ಯ ಇಡೀ ವಿಶ್ವದಲ್ಲಿ ಅಂದರೆ ತಮಿಳ್ನಾಡೇ ಇರಬೇಕು. ಬೇರೆ ಎಲ್ಲೂ ಇಂಥ ಕೆಟ್ಟ ದೃಶ್ಯಗಳನ್ನ ನೋಡೋಕ್ಕಾಗಲ್ಲ ನೀವು. ಅವರಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಮಾಡ್ತಾರೆ. ಈಗ ಗವರ್ನರ್ಗೆ ಒಂದು ರೋಲ್ ಏನು ಅಂತ ಹೇಳಿದರೆ, ಅನ್ಲೆಸ್ ಇವ್ರು ಯಾರಾದರೂ ಮುಂದೆ ಬಂದು, ಈಗ ಇಲ್ಲಿ ಯಾರು ಲೆಜಿಸ್ಲೇಚರ್ ಪಾರ್ಟಿ ಕರಿಬೇಕು, ಅದಕ್ಕೆ ಜನರಲ್ ಸೆಕ್ರೆಟರಿ ಕರೀತಾರೆ. ಜನರಲ್ ಸೆಕ್ರೆಟರಿ ಇವರ ಸ್ಥಾನನೇ ಕ್ವಶನ್ ಆಗಿದೆ. ಹಾಗಾಗಿ ಶಶಿಕಲಾ ಹೇಗೆ ಒಂದು ತೀರ್ಮಾನ ಕೊಟ್ಟು ಲೆಟ್ರ್ ಕಳಿಸೋಕೆ ಇವ್ರಿಗೆ ಅರ್ಹತೆ ಇಲ್ಲ. ಈಗ ಹಾಗಿದ್ದರೆ ನೆಕ್ಸ್ಟ್ ಯಾರು ಚೀಫ್ ವಿಪ್ಗೆ ಒಂದು ಇದರಲ್ಲಿ ಲೆಜಿಸ್ಲೇಚರ್ ಪಾರ್ಟಿ ಸೆಕ್ರೆಟರಿ ಅಂತ ಏನಾದ್ರು ಪಾರ್ಟಿದಲ್ಲಿದ್ದರೆ ಅವರು ಏನಾದ್ರು ಕರಿಬೋದು. ಆವಾಗ ಕರೆದಿದ್ರೆ ಅದಕ್ಕೆ ಗವರ್ನರ್ ಮಾನ್ಯ ಮಾಡ್ಬೋದು. ಪನ್ನೀರ್ ಸೆಲ್ವಂ ಯಾವುದೇ ಕಾರಣಕ್ಕೂ ಈ ಪರಿಸ್ಥಿತಿನಲ್ಲಿ ನಾನು ವಾಪಸ್ ತಗೊಳ್ತೀನಿ, ಕಂಟೆಂಡರ್ ಆಗ್ಬೋದು, ವಾಪಸ್ ತಗೊಳ್ತೀನಿ, ನಾನು ಬಹುಮತ ಸಾಬೀತುಪಡ್ತೀನಿ, ಅದು ಯಾವ ಚಾನ್ಸು ಇಲ್ಲ ಅವರಿಗೆ. ಬಿಕಾಸ್ ಹಿ ಹ್ಯಾಸ್ ಲಾಟ್ ಆಲ್ ದಿ ಆಪ್ಷನ್ಸ್ ಅಲ್ಲ, ಆ ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಆಗಿ ಅವರು ಈಗ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರು. ಅವ್ರು ಯಾವ ಕಾರಣಕ್ಕೂ ಅವ್ರು ಏನು ಅದಕ್ಕೆ ಇರೋದಿಲ್ಲ. ಆದರೆ ಪಾರ್ಟಿಯಾಗಿ ನಾವು ಅಧಿಕಾರ ಕಳ್ಕೋಬೇಕು ಅನ್ನೋದಾದರೆ ಇವ್ರು ಯಾರು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ನಾವೆಲ್ಲರೂ ಒಟ್ಟಿಗೆ ಸೇರಬೇಕಾ? ಅಕಸ್ಮಾತ್ ಬಣ ಆದರೆ ರಾಜಕಾರಣದಲ್ಲಿ ಆ ರೀತಿ ಸ್ಯಾಕ್ರಿಫೈಸ್ ಯಾವ ಥರ ನಿರೀಕ್ಷೆ ಮಾಡಿದ್ರೆ ಇಲ್ಲ. ಅದು ಈಗ ಶಶಿಕಲಾ ಘಟ ಇರುತ್ತಲ್ವಾ, ಯಾವುದೇ ಕಾರಣಕ್ಕೂ ನಾನು ಇದೇನಾದರೂ ಆಗಲಿ, ಈಗ ಶಶಿಕಲಾಗೆ ಏನು ಸ್ಟೇಕ್ಸ್ ಇದೆ? ಈ ಅಣ್ಣಾ DMK ಅಧಿಕಾರ ಉಳ್ಕೊಂಡ್ರೆ ಎಷ್ಟು, ಹೋದರೆ ಎಷ್ಟು, ಅವ್ರಿಗೇನು ಸ್ಟೇಕ್ಸ್ ಇಲ್ಲ. ಜೈಲಿಗೆ ಹೋಗೋರಿಗೆ ಅವ್ರು ವಾಪಸ್ ಬರೋಷ್ಟರಲ್ಲಿ ಎಲೆಕ್ಷನ್ ನಡೆದಿರುತ್ತೆ. ಅವ್ರಿಗೆ ಆಮೇಲೆ ಎಲೆಕ್ಷನ್ ನಡೆದ್ರು ಬಂದರು, ಇವರೇ ಎಲೆಕ್ಷನ್ ನಡೆಯೋ ಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ಸ್ಟೇಕ್ಸ್ ಇರೋದು ಅಲ್ಲಿರೋ 134 ಜನ MLAಗಳಿಗೆ. ಅವರು ಅಧಿಕಾರ ಉಳಿಸ್ಕೋಬೇಕು. ಇಲ್ಲ ಅಂತೇಳಿದರೆ ಅವರ ಭವಿಷ್ಯ, ರಾಜಕೀಯ ಭವಿಷ್ಯ ಅಡಗಿರೋದ್ರಿಂದ ಅವರೇನಾದ್ರು ಒಂದು 25-30 ಜನ ಏನಾದರೂ ಬಣ ಇದ್ದರೆ ಅಲ್ಲಿ ಅವರು ಅಧಿಕಾರ ಕಳ್ಕೊಳ್ತಾರೆ, ಚುನಾವಣೆ ಆಗುತ್ತೆ. ಈ ರಾಜ್ಯಪಾಲರು 8 ದಿನ ಕಾಯೋಕ್ಕಾಗತ್ತೆ. ಈಗ ಒಬ್ಬ ಇಂಟ್ರಿಮ್ ಚೀಫ್ ಮಿನಿಸ್ಟರ್ನ ನೀವು ಸತತ ಕಾಲವಾಗಿ ತಿಂಗಳಾನುಗಟ್ಟಲೆ ನೀನು ಅಧಿಕಾರ ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ರಾಜ್ಯಪಾಲರು ಒಂದು ವಾರನೋ 2 ದಿವಸನೋ 3 ದಿವಸ ನೋಡ್ತಾರೆ. ಇಲ್ಲಿ ಯಾರೂ ಒಂದು ಸರ್ಕಾರ ಒಂದು ಸಂದರ್ಭ ಕಡಿಮೆ ಇದೆ, ಅಸೆಂಬ್ಲಿಯನ್ನು ಅಮಾತರಿಟ್ಟು ಸದ್ಯಕ್ಕೆ ನೀವು ಒಂದು ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಿ ಅಂತ ನಿದರ್ಶನಗಳು ಬೇಕಾದಷ್ಟಾಗಿದೆ, ಕಳಿಸ್ಬೋದು. ಅದ್ರ ನಂತರ ಯಾರು ಬರದೇ ಇದ್ದರೆ ಅದು ಚುನಾವಣೆನೇ ಆಗುತ್ತೆ ಅಲ್ಲಿ. ಎಸ್ ಸುಂದರ್ ಅವರು, ತಾವು ಏನು ಹೇಳ್ತೀರಿ? ಯಾಕಂದರೆ ಇಲ್ಲಿ ಪನ್ನೀರ್ ಸೆಲ್ವಂ ಅವರು ಹೇಳಿರುವಂಥ ಮಾತಿನ ಪ್ರಕಾರ, ಜಯಲಲಿತಾ ಅವರ ಕಡೆಯಿಂದ ಬಂದಿರತಕ್ಕಂಥ ನಿರ್ದೇಶನದ ಪ್ರಕಾರ ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ, ಮಧುಸೂದನನ್ ಪ್ರಧಾನ ಕಾರ್ಯದರ್ಶಿಯಾಗಿ, ಪಕ್ಷದ ಜನರಲ್ ಸೆಕ್ರೆಟರಿ ಆಗಿ ಇರಬೇಕು ಅನ್ನುವಂತಹ ಒಂದು ಸೂಚನೆ ಅಲ್ಲಿಂದ ಬಂದಿತ್ತು ಅನ್ನುವಂಥ ಮಾತು ಕೂಡ ಇದೆ ತಮಿಳುನಾಡಿನಲ್ಲಿ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈ ಹಂತದಲ್ಲಿ ಬಂದಾಗ? ನಾನು ಹರಿಪ್ರಸಾದ್ ಅವರೇ, ಕೃಷ್ಣ ಪ್ರಸಾದ್ ಅವರು ಹೇಳಿದ್ರು ತಮಿಳ್ನಾಡು ಪಾಲಿಟಿಕ್ಸ್ ಪೆಕ್ಯುಲಿಯರ್ ಅಂದ್ಬಿಟ್ಟು. ಅದಕ್ಕೊಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಪೆಕ್ಯುಲಿಯರ್ ಅಲ್ಲ, ಅಣ್ಣಾದ ದೊರೈ ಸತ್ತ ಮೇಲ್ಗಡೆಯಿಂದ ಪೆಕ್ಯುಲಿಯರ್. ಯಾಕಂದರೆ DMK ಅನ್ನೋದು ಅಣ್ಣಾದುರೈ, ಅದರಲ್ಲಿಂದ MGR ಸ್ಪ್ಲಿಟ್ ಆಗಿ ಬಂದರು. MGR ಅಣ್ಣ ಐಡಿಯಾನೇ ಹೋದರು. DMK ಇವತ್ತಿಗೂ ಅಣ್ಣನೇ. 2 ಪಾರ್ಟಿಗೂ ಲೀಡರ್ ಒಬ್ಬರೇ, ಬಟ್ ಪಾರ್ಟಿ 2. ಇವಾಗ ಏನಾಯ್ತು ಅಂದರೆ OPS ಲೀಡರ್ ಆಗ್ಬೋದಾ, ಚೀಫ್ ಮಿನಿಸ್ಟರ್ ಆಗ್ಬೋದಾ ನಾವು ಕೇಳ್ತೀವಿ. ನೀವು ಕಳೆದ 2-3 ಸತಿ ಅವ್ರು ಚೀಫ್ ಮಿನಿಸ್ಟರ್ ಆಗೋವಾಗ ಮೇಡಮ್ ವಾಸ್ ದೇರ್, ಜೈಲಲ್ಲಿದ್ದರು, ಹಾಸ್ಪಿಟಲಿದ್ದರು. ಬಟ್ ಈ ಕಾಂಟ್ ಆ್ಯಕ್ಟ್ ಆನ್ ಇಸ್ ಓನ್. ಅವರು ಕೆಲವು ವಿಷಯಗಳು ಅವ್ರು ಹೇಳೋ ಥರ ಡೈರೆಕ್ಷನಲ್ಲಿ ಮಾಡ್ತಾಯಿದ್ರು. ಈ ವಾಸ್ ಒನ್ಲಿ ಎ ಸರ್ವೆಂಟ್ ಡಿಸ್ಚಾರ್ಜಿಂಗ್ ಇಸ್ ಡ್ಯೂಟಿ ಆಸ್ ಚೀಫ್ ಮಿನಿಸ್ಟರ್. ಬಟ್ ಕಳೆದು 2 ತಿಂಗಳಲ್ಲಿ ಅಮ್ಮ ಹೋದ ಮೇಲೆ ಅವರು 2 ಮಂತ್ಸಲ್ಲಿ
ಚೀಫ್ ಮಿನಿಸ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದು ನೋಡಿದ್ರೆ ಈ ಹಸ್ ಶೋನ್ ಸರ್ಟನ್ ಮೆಟೀರಿಯಲ್ ವಿತಿನ್ ಹಿಮ್ ಟು ಬಿ ಎ ಲೀಡರ್. ಅವರು ನಾವು ಜಯಲಲಿತಾ ಇರೋವಾಗ ಇನ್ಆಕ್ಸೆಸಿಬಲ್ ನಿಲ್ದ್ವಿ, ಇವರು ಆಕ್ಸೆಸಿಬಲ್ ಆಗಿ ಮಾಡಿದ್ದೆಲ್ಲ ಜನಗಳಿಗೆ ಕ್ಯಾಡರ್ಗೆ ನಂಬಿಕೆ ಬರ್ತಾ ಇತ್ತು. ಅದು ಶಶಿಕಲಾಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಅವರು ಅವಂತರ ಪಟ್ಟರು ಅನ್ನೋ ಥರ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಇವಾಗ ಪನ್ನೀರ್ಸೆಲ್ವಮ್ನ MLAs ನೋಡಿದ್ದಾರೆ, IAS ಬ್ಯೂರೋಕ್ರಸಿ IAS IPS ಅವ್ರ ಜೊತೆಗೇ ವರ್ಕ್ ಮಾಡಿದ್ದಾರೆ. ಎಲ್ರಿಗೂ ಈ ಸೋ ಸಿಂಪಲ್ ಪರ್ಸನ್, ಆಕ್ಸೆಸಿಬಲ್ ಪರ್ಸನ್ ಆ್ಯಂಡ್ ಈ ಆ್ಯಕ್ಟ್ಸ್ ಆನ್ ಥಿಂಗ್ಸ್ ಇನ್ ಎ ವೆರಿ ಸ್ಪೀಡಿ ಮ್ಯಾನರ್. ಅದು ಬಂದು ಇವಾಗ ಅವ್ರ ಜೊತೆಗೆ ಕೆಲಸ ಮಾಡಿರೋ ಮಿನಿಸ್ಟರ್ಗೂ ಗೊತ್ತು, MLAಸ್ಗೂ ಗೊತ್ತು. ಅವರು ಒಂದು ಕಟ್ಟದಲ್ಲಿ ಶಶಿಕಲಾ ಕಡೆ ಹೋದರೆ ನಮ್ಮ ಪರಿಸ್ಥಿತಿಯಲ್ಲಿ ಇರ್ತೀವಿ, ನಾವು MLA ಆಗಿರ್ತೀವಿ ಅಂತ ತಿಳ್ಕೊಂಡು ಹೋದರು. ಇವಾಗ ಶಶಿಕಲಾನೇ ಇಲ್ಲ ಅನ್ನೋವಾಗ ಅವರಿಗೆ ಬೇಕಾಗಿರೋದೇನು, ನಾನು ಇನ್ನೂ 4 ವರ್ಷ MLA ಆಗಿರಬೇಕು, ಮಿನಿಸ್ಟರ್ ಆಗಿರಬೇಕು. ಅದಕ್ಕೆ ಬೇರೆ ದಾರಿ ಇಲ್ಲ, OPS ಇಂದನೇ ಹೊಟ್ಟೋಗೋಣ ಬರೋ ಚಾನ್ಸಸ್ಸು ಇದೆ. ಇದು ಒಂದು. ಎರಡನೇದು ಮಧುಸೂದನನ್ ಜನರಲ್ ಸೆಕ್ರೆಟರಿ, OPS ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಇದು ಮಾಡಬೇಕಂದ್ರೆ ಯಾರು ಮಾಡೋದು, ಇದು ಒಂದು. ಅದಕ್ಕೆ ಪಾರ್ಟಿಯಲ್ಲಿ ದ ವಿಪ್ ಕ್ಯಾನ್ ಕಾಲ್ ಒನ್ಲಿ ಫಾರ್ ಎ ಮೀಟಿಂಗ್ ಆಫ್ MLAs, ಬಟ್ ಪಾರ್ಟಿಯಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದಾರೆ. ಅವರು ಎಲ್ಲ ಲೋಕಲ್ ಬಾಡಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಪಾರ್ಟಿ ಕ್ಯಾಡರ್ಸ್ನ ಕರೆದು ಅವರ ಹತ್ರ ಒಂದು ಒಪಿನಿಯನ್ ತೊಗೊಂಡು ಜನರಲ್ ಬಾಡಿ ಯಾವಾಗ ನಡೆಸ್ಬೋದು. ಯಾಕಂದರೆ ಇದು ಒಂದು ಪಾರ್ಟಿಗೆ ಒಂದು ಇಕ್ಕಟ್ಟು. ಯಾರು ಲೀಡರ್ನೇ ಗೊತ್ತಿಲ್ಲದೆ, ಜನರಲ್ ಸೆಕ್ರೆಟರಿನೇ ಗೊತ್ತಿಲ್ಲದೆ ನೀವು ಹೆಂಗೆ ಪಾರ್ಟಿ ನಡೆಸ್ತೀರಾ, ಅದನ್ನು ಅವರು ಮುಂದುವರೆದು ಆಮೇಲೆ ರೆಸೊಲ್ಯೂಷನ್ ಪಾಸ್ ಮಾಡಿ ಕಂಡಕ್ಟ್ ಮಾಡ್ಬೋದು. ಇದು ಎರಡನೇದು. ಮೂರನೇದು, ಇವತ್ತು ತಮಿಳ್ನಾಡಲ್ಲಿ ಗವರ್ನರ್ ರೋಲ್ ಬಂದು ಇಟ್ಸ್ ಪ್ರೀ ಡಾಮಿನೆಂಟ್. ಪನ್ನೀರ್ಸೆಲ್ವಂ ರೆಸಿಗ್ನೇಷನ್ ವಿತ್ಡ್ರಾ ಮಾಡೋ ಪಾಸಿಬಿಲಿಟಿ ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಬಟ್ ಇಫ್ ದೀಸ್ MLAs ಗೋ ಬ್ಯಾಕ್ ಆ್ಯಂಡ್ ಗಿವ್ ಎ ಲೆಟರ್ ಆಫ್ ಸಪೋರ್ಟ್ ಇನ್ ಫೇವರ್ ಆಫ್ OPS, ಈ ಕ್ಯಾನ್ ಗೋ, ಬಿಕಾಸ್ ಈಸ್ ಎ ಎಲೆಕ್ಟೆಡ್ MLA, ಈ ಕ್ಯಾನ್ ಗೋ ಆ್ಯಂಡ್ ಸಬ್ಮಿಟ್ ದಿ ಲೆಟರ್, then it becomes prerogative of the governor to look into it. Then he can call him for a floor test. ಇದರಲ್ಲಿ ಏನು ಸ್ಪ್ಲಿಟ್ ಆದರೆ ದೆನ್ DMK ವಾಟ್ ರೋಲ್ ಇಟ್ ಪ್ಲೇಸ್, ಬಿಕಾಸ್ ಇವತ್ತು ತನಕ DMK ನೋಡಿದ್ರೆ ಲಾಸ್ಟ್ ವೀಕ್ ಸ್ಟಾಲಿನ್ ಹಸ್ ಕಾಲ್ಡ್ ಆಲ್ ದಿ ಪಾರ್ಟಿ ಲೀಡರ್ಸ್ ಆಫ್ DMK, ಸೆಡ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ AIDMK, ಪ್ಲೀಸ್ ಡೋಂಟ್ ಮೇಕ್ ಎನಿ ಕಮೆಂಟ್, ಲೆಟ್ ಅಸ್ ಹ್ಯಾವ್ ಎ ವಾಚ್ ಗೇಮ್, ಈಸ್ ಹ್ಯಾವಿಂಗ್ ಎ ವೆಯ್ಟ್ ಆ್ಯಂಡ್ ವಾಚ್ ಗೇಮ್. ಇದೆಲ್ಲ ಒಂಥರ ನಡೀತಾ ಇದೆ. ಇವಾಗ ಮುಂಚೆ ಎಲ್ಲ ನಾವು ತಮಿಳ್ನಾಡಲ್ಲಿ ಕಾಂಗ್ರೆಸ್ಸು BJPಗೂ ಎನಿ ಸ್ಟ್ಯಾಂಡಿಂಗ್ ಇಲ್ಲ. ಆವಾಗ ಬೈ ಪಾರ್ಟಿ ಪಾಲಿಟಿಕ್ಸ್ ಇತ್ತು ತಮಿಳ್ನಾಡಲ್ಲಿ. ಇಟ್ ಹಸ್ ನೌ ಬಿಕಮ್ ಎ ಸಿಂಗಲ್ ಪಾರ್ಟಿ ಪಾಲಿಟಿಕ್ಸ್. DMK ಈ ಥರ ಇವರ ಅನಾಮಧತೆ ಮಾಡಿಕೊಂಡ್ರೆ ದೆನ್ DMK ವಿಲ್ ಕಮ್, ದಟ್ ವಿಲ್ ಬಿಕಮ್ ಎ ಸಿಂಗಲ್ ಪಾರ್ಟಿ, ಬಿಕಾಸ್ ಇಲ್ಲಿ ಲೀಡ್ರೇ ಇಲ್ಲ, ಒಂದೇ ಲೀಡ್ರ್ ಸ್ಟಾಲಿನ್ ಆಗೋಗುತ್ತೆ. ಇವಾಗ ಜನಗಳು ಇದೆಲ್ಲ ಯೋಚನೆ ಮಾಡ್ತಾರೆ. ಆ್ಯಂಡ್ ಮೋರ್ ದಿಸ್ MLAs ಆರ್ ಪವರ್ ಮಾಂಗರಿಂಗ್ ಪೀಪಲ್. ಸೊ ಇವ್ರು ಬಿಟ್ಕೊಡೋದಲ್ಲ 4 ವರ್ಷ. ಎಸ್, ಕೊನೆಯದಾಗಿ ಕೃಷ್ಣ ಪ್ರಸಾದ್ ಅವರೇ, ತಾವೇನು ಹೇಳ್ತೀರಿ, ಈ ಇಡೀ ಪಾಲಿಟಿಕ್ಸ್ ಎಲ್ಲಿಗೆ ತಲುಪಬಹುದು? ಬಹುಶಃ ಇದನ್ನು ಯಾರು ಕೂಡ ಈಗಲೇ ಊಹಿಸೋದಕ್ಕಂತ ಸಾಧ್ಯ ಆಗೋದಕ್ಕೆ ಚಾನ್ಸಸ್ ಇಲ್ಲ. ವ್ಯಕ್ತಿ ಪೂಜೆ ಅನ್ನುವಂಥದ್ದು ಪ್ರಧಾನವಾಗಿರ್ತಕ್ಕಂತಹದ್ದು. ಈ ಕಾರಣಕ್ಕಾಗಿ ಸದ್ಯಕ್ಕೆ ಯಾರು ಆಯ್ಕೆ ಆಗ್ಬೋದು? ಒಂದು ವೇಳೆ ಶಶಿಕಲಾ ಬದಲಿಗೆ ಅವರ ಕುಟುಂಬದವ್ರನ್ನೇ ಇನ್ಯಾರನ್ನಾದ್ರೂ ಮಾಡಿ ಅನ್ನುವಂಥದ್ದೇನಾದ್ರೂ ಪಟ್ಟು ಶಾಸಕರಿಂದ ಬಂದಿರುವಂಥದ್ದು ಈಗ ಸದ್ಯಕ್ಕೆ ಬರುವಂಥ ಮಾಹಿತಿ ಪ್ರಕಾರ ಕೂಡ ಅಂಥದ್ದೇ ಒಂದು ಮಾತು ಕೇಳಿ ಬರ್ತದೆ. ಶಶಿಕಲಾ ಅವರ ಪತಿ ಆಗ್ಬೋದು ಅಥವಾ ಅಣ್ಣ ಆಗಲಿ ಅನ್ನುವಂಥದ್ದು ಏನಾದರೂ ಬಂದರೆ ಅಂಥ ಪಾಸಿಬಿಲಿಟಿಯು ಕೂಡ ಸಾಧ್ಯ ಆಗಬಹುದಾ? ಅಕಸ್ಮಾತ್ ಅದು ಆ ಥರ ಆದರೆ ಅದಕ್ಕಿಂತ ವಿಚಿತ್ರ ಇನ್ನೇನೂ ಇಲ್ಲ. ನಿಜ, ದೇವರಾಯಣಗಳು, ಅದಕ್ಕಿಂತ ವಿಚಿತ್ರ ಇನ್ನೇನೂ ಇಲ್ಲ. ಶಶಿಕಲಾ ಅವ್ರ ಗಂಡ ಅಥವಾ ಇನ್ಯಾರವ್ರು ಅವ್ರ ಫ್ಯಾಮಿಲಿಲಿ ಆದರೆ. ಬಟ್ ನನಗೆ ಅದು ಆಗಲ್ಲ ಅಂತ ಅನಿಸುತ್ತೆ. ನಾವು ಏನು ಮರಿಬಾರ್ದು ಒಂದು ಇದರಲ್ಲಿ ಅಂದರೆ, ಜಯಲಲಿತಾ ಅವರ ಡಿಮೈಸ್ ಆದಮೇಲೆ ಅಣ್ಣಾ DMK ಈಗಲೂ ಒಂದೇ ಅಣ್ಣಾ DMK ಇರೋದು, AIADMK ಒಂದೇ ಇರೋದು. ಅದರಲ್ಲಿ 2 ಫ್ಯಾಕ್ಷನ್ ಒಂಥರ ಡೆವಲಪ್ ಆಗಿದೆ ಹೊರತು ದೇರ್ ಇಸ್ ನಾಟ್ 2 ಪೊಲಿಟಿಕಲ್ ಪಾರ್ಟೀಸ್. ಒಂದೇ ಪೊಲಿಟಿಕಲ್ ಪಾರ್ಟಿ ಇರೋದು. ಅದರಲ್ಲಿ ದೇ ವರ್ 2 ಕ್ಲೈಮೆಂಟ್ಸ್ ಟು ದಿ ಥ್ರೋನ್. ಒಂದು ಪನ್ನೀರ್ಸೆಲ್ವಂ ಅವರು, ಒಂದು ಶಶಿಕಲಾ ಅವರು. One claimant has been eliminated from this race. Yes. So therefore Pannirselvan is the sole claimant to the throne. That is one. Secondly, best case scenario ಏನಾಗಬಹುದು ಅಣ್ಣಾ DMK ಅಂದರೆ, ಬೆಸ್ಟ್ ಕೇಸ್ ಸಿನಾರಿಯೋ ಈ ಪಾರ್ಟಿ ಒಂದೇ ಇದ್ದು ಅವರಲ್ಲೇ ಒಂಥರ ಕೋಆಪರೇಷನ್ ಇದ್ದು MLAs ಅಲ್ಲಿ ಅವರೇ ಒಂದು ಲೀಡರ್ ಚೂಸ್ ಮಾಡಿ, ವಿಪ್ಪು, ಆರ್ಗನೈಸಿಂಗ್ ಸೆಕ್ರೆಟರಿ ಇವರೆಲ್ಲ ಇಫ್ ದೇ ಪ್ಲೇ ಎ ರೋಲ್, ದಟ್ ಈಸ್ ದಿ ಬೆಸ್ಟ್ ಕೇಸ್ ಸಿನಾರಿಯೋ. ಒಂದು ಸಿಂಗಲ್ ಲೀಡರ್ ಬಂದರೆ. ದಿ ವರ್ಸ್ಟ್ ಕೇಸ್ ಸಿನಾರಿಯೋ ಏನಾಗುತ್ತೆ ಅಂದರೆ, ಆ್ಯಂಡ್ ದಟ್ ಈಸ್ ಮೋರ್ ಲೈಕ್ಲಿ ಟು ಹ್ಯಾಪನ್ ನನ್ನ ಪ್ರಕಾರ, ವೇರ್ ದಿ 2 ಫ್ಯಾಕ್ಷನ್ಸ್ ವಿಚ್ ಹ್ಯಾವ್ ಡೆವಲಪ್ಡ್
ಆ ಎರಡು ಫ್ಯಾಕ್ಷನು ವಿಲ್ ಬಿಲೀವ್ ದಟ್ ನಮ್ಮ ಲೀಡರ್ ಶುಡ್ ಬಿ ದಿ ಲೀಡರ್, ನಮ್ಮ ಲೀಡರ್ ಶುಡ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ. ಸೊ ಐ ಥಿಂಕ್ ದಿ ವರ್ಸ್ಟ್ ಕೇಸ್ ಸಿನಾರಿಯೋ ಇಸ್ ದಿ ಮೋರ್ ಡಿಫಿಕಲ್ಟ್ ಸಿನಾರಿಯೋ ಅಣ್ಣಾ DMK ಪಾರ್ಟಿಲಿ. ಏಕೆಂದರೆ ನಾವು ಪನ್ನೀರ್ ಸೆಲ್ವನ್ ಅವ್ರ ಆಕ್ಸೆಸಿಬಿಲಿಟಿ ಬಗ್ಗೆ ಎಷ್ಟೇ ಮಾತಾಡಿದ್ರು, ಅವರ ಫ್ರೆಂಡ್ಲಿನೆಸ್ ಬಗ್ಗೆ ಎಷ್ಟೇ ಮಾತಾಡಿದ್ರು, ನೀವು ಯು ಹ್ಯಾವ್ ಟು ಅಡ್ಮಿಟ್ ದಟ್ ಈಸ್ ನಾಟ್ ಎ ಸ್ಟೇಟ್ ವೈಡ್ ಫಿಗರ್. Yes. He's a limited figure. He flowered under the grace of Jayalalitha Hortu. He's not a well-known figure across the state. Ega, he may be making some roads to that. So therefore, there will be other leaders who feel Nanna role is better than his, athwa Nanna image is better than his, athwa Nanna reputation is better than his anta. So somebody else might try to become or to emerge as a leader. So nangansate there is a clear option between best case and worst case. ನನ್ನ ಪ್ರಕಾರ ದಿಸ್ ಇಸ್ ಎ ಫರ್ಟೈಲ್ ಗ್ರೌಂಡ್ ಫಾರ್ ಡಿಫೆಕ್ಷನ್ಸ್ ಅಂಡ್ ಡಿಸಿಡೆನ್ಸ್. ಯಾಕೆಂದರೆ ಈ 40-45 ಸೀಟ್ ಡಿಫ್ರೆನ್ಸ್ ಏನಿದೆ, ಜೊತೆಲಿ ಅವರ ಪಾರ್ಟಿಲಿ ಒಂದು ಸಿಚುವೇಶನ್ ಏನಿದೆ, ಐ ಥಿಂಕ್ ಇಟ್ ಲೀಡ್ಸ್ ಇಟ್ ಸೆಲ್ಫ್ ಟು ಎ ವೆರಿ ಫರ್ಟೈಲ್ ಗ್ರೌಂಡ್ ಫಾರ್ ಡಿಫೆಕ್ಷನ್ಸ್ ಅಂಡ್ ಡಿಸಿಡೆನ್ಸ್. ಆ್ಯಂಡ್ ಥರ್ಡ್ಲಿ, BJP ಕಾಂಗ್ರೆಸ್ ಯಾವ ರೋಲು ಪ್ಲೇ ಮಾಡ್ತಾ ಇಲ್ಲ ಆ ಸ್ಟೇಟಲ್ಲಿ. ಈಗ ನನಗನ್ಸುತ್ತೆ ದಿ BJP ವಿಲ್ ಗೆಟ್ ಸಮ್ ಚಾನ್ಸ್ ಟು ಗೆಟ್ ಇನ್ ಟು ತಮಿಳ್ನಾಡು. ಅದು ಯಾವ ಥರ ರೋಲ್ ಅಂತ ಇದೆ ಗೊತ್ತಿಲ್ಲ, ಡೈರೆಕ್ಟ್ ರೋಲು ಅಥವಾ ಗವರ್ನರ್ ಮುಖಾಂತರ ಇಂಡೈರೆಕ್ಟ್ ರೋಲು ಅಂತನೋ ಗೊತ್ತಾಗಲ್ಲ. ಬಟ್ ಖಂಡಿತವಾಗ್ಲೂ ದಿ BJP ಗೆಟ್ಸ್ ಇಟ್. ಹಿ ಹ್ಯಾಸ್ ಪ್ಲೇಡ್ ದ ರೋಲ್ ಇನ್ ದಿ ಡೌನ್ಫಾಲ್ ಆಫ್ ಜಯಲಲಿತಾ ಆ್ಯಂಡ್ ಶಶಿಕಲಾ. ಸೊ ನನಗನ್ಸುತ್ತೆ ಇಟ್ಸ್ ಎ ಸ್ಲೈಟ್ಲಿ ಕಾಂಪ್ಲಿಕೇಟೆಡ್ ಇಶ್ಯೂ, ನಮಗೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ದಿ ಗವರ್ನರ್ ಸ್ಟಿಲ್ ಹ್ಯಾಸ್ ದಿ ಟ್ರಂಪ್ ಕಾರ್ಡ್. ಅವ್ರು ಏನು ಮಾಡ್ತಾರೆ ಈ ಒಂದು ವಾರದಲ್ಲಿ, ಐ ಥಿಂಕ್ ದಟ್ ವಿಲ್ ಡಿಸೈಡ್ ದಿ ಫೇಟ್ ಆಫ್ ಪಾಲಿಟಿಕ್ಸ್. ಬಟ್ ಎಟ್ ದ ಸೇಮ್ ಟೈಮ್ ಈ MLAs ಬಿಹೇವಿಯರ್ ನಾವು ನೋಡಿದ್ರೆ ಇಟ್ ಸೀಮ್ಸ್ ದಟ್ ದೇ ಆರ್ ನಾಟ್ ಎಂಟೈರ್ಲಿ ಇನ್ ಫೇವರ್ ಆಫ್ ಪನ್ನೀರ್ ಸೆಲ್ವನ್. ನೀವು ಯಾಕೆಂದರೆ ಇಷ್ಟು 4-5 ದಿನ ಆದರೂ ಶಶಿಕಲಾ ಅವ್ರ ಜೊತೆ ಸುಮಾರು 120 MLAs ಅವ್ರ ಜೊತೆ ಇದ್ದರು. Despite the fact that there was so much social pressure, so much political pressure, etc. ಈ MLAs ಶಶಿಕಲಾ ಅವ್ರ ಜೊತೆ ಇದ್ದರು. ಅವರೆಲ್ಲ ಒಟ್ಟಿಗೆ ಆ ಕಡೆ ಅಷ್ಟು ಸುಲಭವಾಗಿ ಹೊರಟೋಗ್ತಾರಾ? ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ದಟ್. ಎಸ್ ಕೃಷ್ಣ ಪ್ರಸಾದ್ ಅವರೇ, ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ತಮಗೂ ಕೂಡ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಆಲದ ಮರದ ಕೆಳಗಡೆ ಯಾವುದೇ ರೀತಿಯಂತ ಗಿಡ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಯಲಲಿತಾ ಆಲದ ಮರದ ರೀತಿಯಲ್ಲಿ ಅಣ್ಣಾ DMKನ ಬೆಳೆಸ್ಕೊಂಡು ಬಂದಿದ್ರು. ಅದರ ಕೆಳಗಡೆ ಆಗಾಗ್ಗೆ ಒಂದು ಸ್ವಲ್ಪ ಬೆಳಕು ಪನ್ನೀರ್ ಸೆಲ್ವಂ ಮೇಲೆ ಬಿದ್ದಿತ್ತು ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ. ಈಗ ಯಾರು ಲೀಡರ್ ಆಗ್ತಾರೆ, ಯಾರ ಮೇಲೆ ಬೆಳಕು ಬೀಳುತ್ತೆ, ಅವರು ಮಾತ್ರ ಲೀಡರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪಕ್ಷ ನಿಜಕ್ಕೂ ಕೂಡ ಅದೇ ರೀತಿಯಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅಧಿಕಾರ ಅನ್ನುವಂಥ ವಿಚಾರದಲ್ಲಿ ರಾಜಕಾರಣಿಗಳು ಯಾವತ್ತೂ ಕೂಡ ಬಿಟ್ಟುಕೊಡೋದಕ್ಕೆ ಇಲ್ಲದೇ ಇರತಕ್ಕಂಥ ಒಂದು ವಿಚಾರ ಏನಾದರೂ ಇದ್ರೆ ಅದು ಕುರ್ಚಿ ಮಾತ್ರ. ಹಾಗಾಗಿ ಆ ಕುರ್ಚಿಯ ಕಿತ್ತಾಟ ಆ ಪಕ್ಷ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದ್ರ ಕೂಡ ನಿರ್ಧಾರ ಮಾಡುತ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.